ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ನಮ್ಮ 10ನೇ ತರಗತಿ ಗಣಿತ ವಿಷಯದ 5ನೇ ಪಾಠ ಸಮಾಂತರ ಶ್ರೇಣಿಗಳ ಮೇಲೆಂದು 3 ಅಂಕದ ಪ್ರಶ್ನೆಗಳನ್ನ ನಾವು ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ 4 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಮತ್ತೆ ಆಗ್ತಾ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯವನ್ನು ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ್. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆ ನಂತರ ನಾನು ನಿಮಗೆ ಇಲ್ಲಿ ಗಣಿತ ವಿಷಯವನ್ನ ಟೀಚ್ ಮಾಡ್ತೀನಿ. ಓಕೆ ರೈಟ್. ಸೊ ಬನ್ನಿ 4 ಅಂಕದ ಪ್ರಶ್ನೆ ಒಳಗ ಮೊದಲನೇ ಪ್ರಶ್ನೆ ಏನದ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ 22. ಸೊ ನಾ ಇಲ್ಲಿ ಲೆಕ್ಕವನ್ನ ಓದ್ಕೋತ ಅವ್ರು ಏನೇನ್ ಕೊಟ್ಟಿದಾರಲ್ರಿ ಅವನ್ನ ನಾವು ಬರ್ಕೋತ ಹೋಗ್ಬಿಡ್ತೇನೆ. ಸೊ ನಮ್ಗೆ ಇಲ್ಲಿ ಟೈಮ್ ಸೇವ್ ಆಗ್ತದೆ. ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ 22. ಮೊದಲನೇ ಪದವನ್ನು ನಾವು ಯಾವ ರೀತಿ ಬರ್ತೀವಿ ಅಂದ್ರೆ ಎ ಅಂತ ಬರ್ಕೋತೀವಿ. ಎ 22 ರೀತಿ. ನಂತರ ದಟ್ ಏನನೇ ಪದ -11. ಏನನೇ ಪದ ಅಂದ್ರೆ ಏನ್ ಬರ್ಕೋತೀವಿ? ಎನ್ ಇಸ್ ಈಕ್ವಲ್ ಟು -11. ಓಕೆ. ಸೊ ಮತ್ತೆ ಏನೇನೇ ಮತ್ತೆ ಇದು ಮತ್ತೆ ಯಾವ ಬೆಲೆ ಕೊಟ್ಟಾರ ಅಂತಂದ್ರೆ ನೋಡ್ಕೊತ ಹೋಗೋಣ. ಮತ್ತು ಮೊದಲ ಎನ್ ಪದಗಳ ಮೊತ್ತ 66. ಮೊದಲ ಎನ್ ಪದಗಳ ಮೊತ್ತ ಅಂದ್ರೆ ಏನ್ ಬರ್ತೀವಿ? ಎಸ್ ಎನ್ ಅಂತ ಬರ್ಕೋತೀವಿ. ಸೊ ಎಸ್ ಎನ್ ಎಷ್ಟ ಐತಿ ಅಂತಂದ್ರೆ 66 ಐತಿ. ಹಾಗಾದ್ರೆ ಶ್ರೇಣಿಯಲ್ಲಿನ ಪದಗಳ ಸಂಖ್ಯೆ ಅಂತಂದ್ರೆ ನಮ್ಗೆ ಏನ್ ಬೇಕ್ರಿ? ಎನ್ ಬೆಲೆ ಗೊತ್ತಾಗಬೇಕು. ಅಂದ್ರೆ ಅದ್ರೊಳಗೆ ಎಷ್ಟು ಪದಗಳದಾವು ಅಂತ ಹೇಳಿ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಓಕೆ. ಸೊ ಶ್ರೇಣಿಯಲ್ಲಿನ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಏನ್ರಿ? ಡಿ. ಸೊ ಡಿ ಏನಾಗಿರ್ತೈತಿ ಅನ್ನೋದನ್ನ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ. ಓಕೆ. ಸೊ ಇಲ್ಲಿ ನಮ್ಗೆ ಏನಾದ್ರು ಈ ರೀತಿ ನಾವು ಇದನ್ನ ಫಸ್ಟ್ ಬರ್ಕೊಳ್ಳೋಣ. ಬರ್ಕೊಂಡ ನಂತರ ಏನಪ್ಪಾ ಅಂತಂದ್ರೆ ಸೂತ್ರಗಳನ್ನ ಚೆನ್ನಾಗಿ ಗೊತ್ತಿದ್ವು ಅಂದ್ರೆ ಲೆಕ್ಕ ಮಾಡ್ಲಿಕ್ಕೆ ಸರಳ ಆಗ್ತೈತಿ. ಸೊ ಸೂತ್ರಗಳನ್ನ ನಮ್ಗೆ ಏನಪ್ಪಾ ಅಂತಂದ್ರೆ ಸರ್ ಯಾವ ಸೂತ್ರ ಬಳಸ್ಬೇಕಂತ ಗೊತ್ತಾಗ್ಲಿಲ್ಲ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಎಷ್ಟು ಸೂತ್ರಗಳದಾವ ಇಷ್ಟು ಸೂತ್ರ ಬರ್ಕೊಡ್ರಿ. ಆ ನಂತರ ಒಂದೊಂದಾಗಿ ಏನಪ್ಪಾ ಅಂದ್ರೆ ಯಾವ ಸೂತ್ರ ಬಳಸಬೇಕು ಯಾವ ಸೂತ್ರ ಇಲ್ಲ ಅಂತ ಗೊತ್ತಾಗ್ತೈತಿ. ಓಕೆ. ಸೊ ಇಲ್ಲಿ ನಮ್ಗೆ ಏನ್ ಗೊತ್ತದ್ರಿ? ಎ ಗೊತ್ತದ, ಏನ್ ಗೊತ್ತದ, ಎಸ್ ಎನ್ ಗೊತ್ತದ. ಸೊ ಹಂಗಂದ್ರೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಏನ್ರಿ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ ಸೂತ್ರ ಬರ್ಕೋತೇನ್ರಿ. ದೊಡ್ಡ ಬರ್ಕೊಳ್ಳಲ್ಲ, ಹಾಂಗ್ ಬರ್ಕೋತೇನ್ರಿ. ಯಾಕಂದ್ರೆ ನಮಗೆ ಮೊದಲನೇ ಪದ ಮತ್ತು ಎರಡನೇ ಪದ ಗೊತ್ತೈತಿ. ಹಿಂಗಾಗಿ ಸೊ ಸೂತ್ರ ಏನದ್ರಿ? ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು ಎ ಪ್ಲಸ್ ಎ ಎನ್. ಓಕೆ. ಸೊ ಎಸ್ ಎನ್ ಅಂದ್ರೆ ಗೊತ್ತೇನ್ರಿ? ಗೊತ್ತಿಲ್ಲ, ಅದನ್ನ ಫೈಂಡ್ ಮಾಡ್ಬೇಕು ನಾವು. ದಟ್ ಇಸ್ ಎಸ್ ಎನ್ ಇಸ್ ಈಕ್ವಲ್ ಟು ಇಲ್ಲಿ ಬರ್ಕೊಂಡ್ಬಿಡೋಣ. ಎಸ್ ಎನ್ ಅಂದ್ರೆ ಏನದ್ರಿ? 66 ಇಸ್ ಈಕ್ವಲ್ ಟು ಎನ್ ಅಂದ್ರೆ ಗೊತ್ತಿಲ್ಲ, ಅದನ್ನ ಹಂಗ ಬರ್ಕೋತೀವಿ. ಡಿವೈಡೆಡ್ ಬೈ 2 ಇಂಟು ಎ ಅಂದ್ರೆ ಏನದ್ರಿ? 22 ಪ್ಲಸ್ ಎ ಎನ್ ಅಂದ್ರೆ ಏನದ್ರಿ? -11. ಸೊ ಒಂದು ಸಂಖ್ಯೆ ಹಿಂದ ಮೈನಸ್ ಐತಿ ಅಂತಂದ್ರೆ ಅಲ್ಲಿ ಹುಷಾರಾಗಿರಿ. ಅಲ್ಲಿ ಏನ್ ಮಾಡ್ರಿ ಅಂದ್ರೆ ಅದನ್ನ ಬ್ರಾಕೆಟ್ ಒಳಗೆ ಬರ್ಕೊಡ್ರಿ. ದಟ್ ಚೆನ್ನಾಗಿ ನಮಗೆ ಲೆಕ್ಕ ಮಾಡ್ಲಿಕ್ಕೆ ಬರ್ತೈತಿ. ಓಕೆ. ಏನು ಬಾಗ್ಲಿ 2 ಐತಿ, 2 ಈ ಕಡೆ ಕಳಿಸ್ಬಿಡೋಣ. ಇದೇನಾಗತ್ರಿ? ಗುಂಡ್ಲೆ 2 ಆಗತ್ತೆ. ಯಾಕಂದ್ರೆ ಇವೆರಡರ ನಡುವೆ ಏನಿರ್ತೈತಿ? ಚಿಹ್ನೆ ಗುಣಾಕಾರ ಇರ್ತೈತಿ. ಸೊ ಇದೇನಾಗತ್ರಿ? 22. ಈ ಬಕೆಟ್ಗಿನ ಮುಂಚೆ ಚಿಹ್ನೆ ಏನಿರ್ತೈತಿ? ಇಂಟು ಇರ್ತೈತಿ. ಓಕೆ. ಸೊ ಈ ಪ್ಲಸ್ ಮತ್ತೆ ಬ್ರಾಕೆಟ್ ನಡುವೆ ಏನಾದ್ರಿ? ಇಂಟು ಅದ. ಪ್ಲಸ್ ಇಂಟು ಮೈನಸ್ ಅಂದ್ರೆ ಏನಾಗತ್ರಿ? ಮೈನಸ್ ಆಗುತ್ತೆ. ಇನ್ ಮುಂದೆ 11 ಅದ, -11 ಬರ್ಕೋತೀವಿ. ಓಕೆ. ಏನ್ ಮಿಸ್ ಮಾಡಿದ್ವಿ? ಇಲ್ಲಿ ಎನ್ ಅನ್ನ ಮಿಸ್ ಮಾಡಿದ್ವಿ. ಓಕೆ. ಸೊ ಎನ್ ಬ್ರಾಕೆಟ್ 22 -11. ಓಕೆ. 66 ಇಂಟು 2 ಇದನ್ನ ಗುಣಾಕಾರ ಮಾಡೋದ್ ಬೇಡ್ರಿ. ಸ್ವಲ್ಪ ಇದು ಇಷ್ಟೇ ಇರಲಿ, ಮುಂದೆ ನಮಗೆ ಬಳಕೆ ಬೇಕಾಗ್ತದೆ. ಅದರ ಸಂಬಂಧ ಎನ್ ಗುಣ್ಲೆ 22 -11 ಅಂದ್ರೆ ಎಷ್ಟು ಬರುತ್ತೆ? 11 ಬರುತ್ತೆ. ಈ 11 ಎಡಗಡೆ ತಗೊಂಡ್ಬರೋಣ. ಇದೇನಾಗತ್ರಿ? ಬಾಗ್ಲೆ 11 ಆಗತ್ತ. 66 ಗುಣ್ಲೆ 2 ಬಾಗ್ಲೆ 11. 11 ಒಂದ್ಲೆ 11, 11 ಆರ್ಲೆ 66 ಇಸ್ ಈಕ್ವಲ್ ಟು ಎನ್. 6 2 12 ಅಂದ್ರೆ ಎನ್ ಈಕ್ವಲ್ ಟು ಏನಾಯ್ತು ಅಂತಂದ್ರೆ 12 ಆಯ್ತು. ಅಂದ್ರೆ ಕೊಟ್ಟಿರುವಂತಹ ಸಮಾಂತರ ಶ್ರೇಣಿ ಒಳಗಿರುವಂತಹ ಪದಗಳ ಸಂಖ್ಯೆ ಎಷ್ಟಾಗಿರ್ತೈತಿ ಅಂತಂದ್ರೆ 12 ಆಗಿರ್ತೈತಿ. ಸೊ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕು ಅಂದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ದಟ್ ಎಸ್ ಎನ್ ದೊಡ್ಡ ಫಾರ್ಮುಲಾ ಐತಲ್ಲ ಅದನ್ನಾದ್ರೂ ಬಳಸ್ಕೊಡ್ರಿ. ಇಲ್ಲ ಅಂತಂದ್ರೆ ಎ ಎನ್ ಫಾರ್ಮುಲಾ ಐತಲ್ಲ ಅದನ್ನಾದ್ರೂ ಬಳಸ್ಕೊಡ್ರಿ. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ -1 ಇಂಟು ಡಿ. ಇದನ್ನ ಯಾಕೆ ಬಳಸ್ಕೊಂಡ್ವಿ? ಯಾಕಂದ್ರೆ ನಮ್ಗೆ ಇಲ್ಲಿ ಎ ಎನ್ ಅಂತಂದೇಳಿ ಇಲ್ಲಿ ಕೊಟ್ಟಿದಾರ, ಅದರ ಸಂಬಂಧ. ಸೊ ನಾನು ಇದನ್ನ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಬರ್ಕೋತೀನಿ. ಹಂಗಂದ್ರೆ ಏನಾಗುತ್ತೆ? ಇದು A12 ಇಸ್ ಈಕ್ವಲ್ ಟು -11 ಆಗುತ್ತೆ. A12 ಇಸ್ ಈಕ್ವಲ್ ಟು -11 ಆಗ್ತತಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಎನ್ ಈಕ್ವಲ್ ಟು 12. ಆಲ್ರೆಡಿ ನಾವು ಅದನ್ನ ಕಂಡುಹಿಡಿದಿದ್ದೀವಿ. ಎ ಅಂದ್ರೆ ನಮ್ಗೆ ಗೊತ್ತೈತಿ. ಸೊ ಇದನ್ನೆಲ್ಲ ಇಲ್ಲಿ ವ್ಯಾಲ್ಯೂ ಹಾಕ್ಬಿಡೋಣ. ದಟ್ ಇಸ್ A12 ಇಸ್ ಈಕ್ವಲ್ ಟು ಎ ಅಂದ್ರೆ ಏನೈತ್ರಿ? 22 ಪ್ಲಸ್ ಎನ್ ಅಂದ್ರೆ 12 -1 ಗುಣ್ಲೆ ಡಿ. ಡಿ ಅಂದ್ರೆ ಏನ್ರಿ? ಗೊತ್ತಿಲ್ಲ, ಅದನ್ನ ಅದೇ ರೀತಿ ಬರ್ಕೊಳ್ಳೋಣ. ಓಕೆ. ನಮಗ A12 ಗೊತ್ತಲ್ಲ, A12 ಗೊತ್ತಲ್ರಿ? ಏನದ? -11 ಅದ. ಅದನ್ನ ಇಲ್ಲಿ ತುಂಬ್ಕೊಂಡ್ಬಿಡೋಣ. -11 ಇಸ್ ಈಕ್ವಲ್ ಟು 22 ಪ್ಲಸ್ 12 1 ಹೋದ್ರೆ 11 ಡಿ. ಈ 22 ಎಡಗಡೆ ಹೋಗ್ಲಿ. ಇದ್ರ ಹಿಂದೆ ಚಿಹ್ನೆ ಏನೈತ್ರಿ? ಪ್ಲಸ್ ಅದ. ಇದು ಎಡಗಡೆ ಹೋದ್ರೆ ಏನಾಗತ್ರಿ? -22 ಇಸ್ ಈಕ್ವಲ್ ಟು 11 ಡಿ. -11 -22 ಅಂದ್ರೆ ಏನ್ ಬರ್ತ್ರಿ? -33
3 ಬರ್ತೈತಿ ಇಸ್ ಈಕ್ವಲ್ ಟು 11D 11 ಎಡಗಡೆ ಬರ್ಲಿ ಇವೆರಡರ ಗುಣಾಕಾರ ಐತಿ ಇದು ಎಡಗಡೆ ಬಂದ್ರೆ ಏನಾಗತ್ರಿ ಭಾಗಾಕಾರ ಆಗುತ್ತೆ ಇಸ್ ಈಕ್ವಲ್ ಟು ಡಿ 11 ಒಂದ್ಲೆ 11 11 ಮೂರ್ಲೆ 33 ಸೊ ಡಿ ಬೆಲೆ ಏನಾಗತ್ತಪ್ಪ ಅಂತಂದ್ರೆ -3 ಆಗಿರ್ತೈತಿ ಸೊ ಆ ಒಂದು ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ 12 ಆನಂತರ ಸಾಮಾನ್ಯ ವ್ಯತ್ಯಾಸ ಏನಾಗಿರ್ತೈತಿ ಅಂದ್ರೆ -3 ಆಗಿರ್ತೈತಿ ಓಕೆ ರೈಟ್ ಸೊ ಇದು 69ನೇ ಲೆಕ್ಕ ಆಗಿತ್ತು ನಂತರ 70ನೇಯ ಲೆಕ್ಕ ಓಕೆ ರೈಟ್ ಏನಾದ್ರು ನೋಡ್ರಿ 5 ಪೂರ್ಣಾಂಕಗಳು ಸಮಾಂತರ ಶ್ರೇಣಿಯಲ್ಲಿವೆ 5ನೇ ಪದದ ವರ್ಗದಿಂದ ಮೊದಲನೇ ಪದದ ವರ್ಗವನ್ನು ಕಳೆದಾಗ ದೊರೆಯುವ ವ್ಯತ್ಯಾಸವು 192 ಹಾಗೂ 2ನೇ ಪದ ಮತ್ತು 4ನೇ ಪದಗಳ ಮೊತ್ತ 16 ಆದರೆ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ ನೋಡ್ಲಿಕ್ಕೆ ಸ್ವಲ್ಪ ಏನಪ್ಪಾ ಅಂತಂದ್ರೆ ಸ್ವಲ್ಪ ಲೆಂದಿ ಅದ ಸೊ ಓರಿ ಆಗುವಂತ ಅವಶ್ಯಕತೆ ಇಲ್ಲ ಆರಾಮಾಗಿ ಮಾಡ್ಕೊತ ಹೋಗೋಣ ಇದಕ್ಕಿಂತ ಮುಂಚೆ ನಾವು 3 ಅಂಕದ ಪ್ರಶ್ನೆಗಳು ಮಾಡ್ಬೇಕಾದ್ರೆ ಹೇಳಿದ್ವಿ ಏನ್ರಿ 3 ಪದಗಳಂತ ಕೊಟ್ರೆ 4 ಪದಗಳಂತ ಕೊಟ್ರೆ 5 ಪದಗಳಂತ ಕೊಟ್ರೆ ನಾವ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವ್ರಿ ಮೊದಲಿಂದ ಸ್ಟಾರ್ಟ್ ಮಾಡಲ್ಲ ನಡುವಿಂದ ಸ್ಟಾರ್ಟ್ ಮಾಡ್ತೀವಿ ಸೊ ನಡುವಿನಿಂದ ಬರೆಯೋದಾಯ್ತು ಅಂತಂದ್ರೆ ಮಧ್ಯದ ಪದ ಏನಾಗಿರ್ಲಿ ಅಂತಂದ್ರೆ ಎ ಆಗಿರ್ಲಿ ಓಕೆ ಸೊ ಮುಂದಲ ಪದ ಅಂತಂದ್ರೆ ಏನಾಗಿರ್ತೈತ್ರಿ a ಪ್ಲಸ್ ಡಿ ಆಗಿರ್ತೈತಿ ಅದ್ರ ಮುಂದಲ ಪದ ಏನಾಗಿರ್ತೈತಿ ಅಂತಂದ್ರೆ a ಪ್ಲಸ್ 2d ಆಗಿರ್ತೈತಿ ಓಕೆ ಸೊ ಹಿಂದಿನ ಪದಗಳ ಬರೀಬೇಕು ಅಂದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಇದನ್ನ a ಮೈನಸ್ ಡಿ ಆಗಿರ್ತೈತಿ ಡಿ ನ ಕಳಿತೀವಿ ಇಲ್ಲಿ ಮತ್ತೆ ಡಿ ಕಳಿತೀವಿ ಇದೇನಾಗುತ್ತಂದ್ರೆ a ಮೈನಸ್ 2d ಆಗುತ್ತೆ ಸೊ ಈ ಕಡೆ ಬರ್ಬೇಕಂದ್ರೆ ಡಿ ಕಳ್ಕೊತ ಹೋಗ್ತೀವಿ ಈ ಕಡೆ ಬರ್ಬೇಕಂದ್ರೆ ಡಿ ಕೂಡಿಸ್ಕೊತ ಹೋಗ್ತೀವಿ ಹಿಂಗ್ಯಾಕ ಅಂತಂದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ಮುಂದಿದೆ ಏನಪ್ಪಾ ಅಂದ್ರೆ ಸಹಾಯಕ ಬರ್ತದ್ರಿ ಇಲ್ಲಿ ನಮ್ಗೆ ಒಂದು ವ್ಯಾಲ್ಯೂ ಏನಪ್ಪಾ ಅಂದ್ರೆ ಈಸಿಯಾಗಿ ಸಿಗ್ತೈತಿ ಅದರ ಸಂಬಂಧ ನಾವು ಈ ರೀತಿ ಮಾಡ್ತೀವಿ ಓಕೆನಾ ರೈಟ್ ಈ 5 ಪದಗಳಾದವು ಅದಾದ ನಂತರ ಏನ್ ಮಾಡ್ಯಾರ ಅಂತಂದ್ರೆ ಮೊದಲನೇ ಪದದ ವರ್ಗ ಇದೇನ್ರಿ ಮೊದಲನೇ ಪದ ಈ ಸದ್ಯ ಮಟ್ಟಿಗೆ ಓಕೆ ಸೊ ಇದು ಮೊದಲನೇ ಪದದ ವರ್ಗವನ್ನ ಏನ್ ಮಾಡಕತ್ತಾರ ಅಂತಂದ್ರೆ ಸಾರಿ 5ನೇ ಪದದ ವರ್ಗದಿಂದ ಮೊದಲನೇ ಪದದ ವರ್ಗವನ್ನ ಕಳೆದಾಗ ಈ 5ನೇ ಪದದ ವರ್ಗದಿಂದ ಮೊದಲನೇ ಪದದ ವರ್ಗವನ್ನ ಕಳೆದಾಗ ಬರುವಂತ ಉತ್ತರ ಎಷ್ಟೈತಿ ಅಂದ್ರೆ 192 ಐತಿ ಅಂತಂದ್ರೆ ಬರ್ಕೊಂಡ್ಬಿಡ್ರಿ ಅದನ್ನ ಓಕೆ ಸೊ 5ನೇ ಪದ ಅಂದ್ರೆ a ಪ್ಲಸ್ 2d ಅದ 5ನೇ ಪದದ ವರ್ಗದೊಳಗ ಮೊದಲನೇ ಪದದ ವರ್ಗವನ್ನ ಕಳೆದಾಗ ಎಷ್ಟು ಬರಕತ್ತೈತಿ ಅಂತ ಹೇಳ್ತಾರೆ ಅವರು 192 ಬರುತ್ತೆ ಅಂತ ಹೇಳ್ರಿ ಮುಂದೆ ಹಾಗೂ 2ನೇ ಮತ್ತು 4ನೇ ಪದಗಳ ಮೊತ್ತ 16 2ನೇ ಪದ ಇದು 1ನೇದು ಇದು 2ನೇ ಪದ ಮತ್ತು 4ನೇ ಪದಗಳ ಮೊತ್ತ ಇದಿಷ್ಟೇ ಇರಲಿ ನಾನು ಇದನ್ನ ಕಂಡೀಷನ್ ಇಲ್ಲಿ ಮುಂದೆ ಬರ್ಕೋತ ನೋಡ್ರಿ 2ನೇ ಪದ ಮತ್ತು 4ನೇ ಪದಗಳ ಮೊತ್ತ ಇಲ್ಲಿ ಬ್ರೊಕೆಟ್ ಹಾಕಲ್ಲ ಕೂಡಿಸೋ ಚಿಹ್ನೆ ಐತಿ ಅದ್ರ ಸಂಬಂಧ ಇಲ್ಲಿ ಬ್ರೊಕೆಟ್ ಅನ್ನ ನಾವು ಇಲ್ಲಿ ಹಾಕುವಂತ ಅವಶ್ಯಕತೆ ಇಲ್ಲ 2ನೇ ಪದ ಮತ್ತು 4ನೇ ಪದಗಳ ಮೊತ್ತ ಎಷ್ಟೈತಿ ಅಂತಂದ್ರೆ 16 ಬರಾಕತೈತಿ ಅಂತ ಹೇಳಕತ್ತಾರ ಸರಿನಾ ರೈಟ್ ಸೊ ಆದ್ರೆ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ ಆ 5 ಪದಗಳನ್ನ ನಾವಿಲ್ಲಿ ಕಂಡುಹಿಡಿ ಅನ್ನುವಂತ ಅರ್ಥದೊಳಗ ಕೇಳಿದಾರೆ ಓಕೆ ರೈಟ್ ಸೊ ಏನ್ ಮಾಡೋಣ ರೀ ಇಲ್ಲಿಂದ ಸ್ಟಾರ್ಟ್ ಮಾಡೋಣ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ತರ ಐತಿ ಅಂದ್ರೆ ಇದನ್ನ ನಾವೇನ್ ಬರಿಬಹುದ್ರಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಏನ್ರಿ 2d ಸ್ಕ್ವೇರ್ ಬರ್ತೈತಿ 2 ಸ್ಕ್ವೇರ್ 4 ಬರ್ತೈತಿ ಮುಂದೆ d ಸ್ಕ್ವೇರ್ 2d ಸ್ಕ್ವೇರ್ ಪ್ಲಸ್ 2ab 2 ಇಂಟು a ಇಂಟು 2d 2 4 ಮುಂದೆ ad ಬರ್ತೈತಿ ದಟ್ ಇಸ್ 4ad ಆಗುತ್ತೆ ಮೈನಸ್ ಬ್ರಾಕೆಟ್ a ಸ್ಕ್ವೇರ್ a ಮೈನಸ್ b ಹೋಲ್ ಸ್ಕ್ವೇರ್ ತರ ಇದರಿ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ 2d ಸ್ಕ್ವೇರ್ ಏನಾಗುತ್ತೆ 2d ಹೋಲ್ ಸ್ಕ್ವೇರ್ ಅಂತಂದ್ರೆ 4d ಸ್ಕ್ವೇರ್ ಆಗುತ್ತೆ ಮೈನಸ್ 2ab ಮೈನಸ್ 2 ಇಂಟು a ಇಂಟು 2d 2 4ad ಆಗುತ್ತೆ ಓಕೆ ಸೊ ಈಸ್ ಈಕ್ವಲ್ ಟು 192 ಇಲ್ಲಿ ಮೈನಸ್ ಅನ್ನ ತೆಗೆದ್ಬಿಡೋಣ ಸೊ ಮೈನಸ್ ಅನ್ನ ತೆಗೆದ್ರೆ ವಿಚ್ ಮೀನ್ಸ್ ಸಾರಿ ಬ್ರೊಕೆಟ್ ಅನ್ನ ತೆಗೆಯೋಣ ಸೊ ಬ್ರೊಕೆಟ್ ತೆಗೆದ್ರೆ ಇದೇನಾಗುತ್ತೆ a ಸ್ಕ್ವೇರ್ ಪ್ಲಸ್ 4d ಸ್ಕ್ವೇರ್ ಪ್ಲಸ್ 4ad ಮೈನಸ್ a ಸ್ಕ್ವೇರ್ ಆಗುತ್ತೆ ಸೊ ಇವೆರಡರ ಬಗ್ಗೆ ಇಂಟು ಐತಿ ಮೈನಸ್ ಇಂಟು ಪ್ಲಸ್ ಅಂದ್ರೆ ಮೈನಸ್ ಆಗುತ್ತೆ ಮೈನಸ್ a ಸ್ಕ್ವೇರ್ ಆಗುತ್ತೆ ಇದು ಮೈನಸ್ 4d ಸ್ಕ್ವೇರ್ ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ 4ad ಇಸ್ ಈಕ್ವಲ್ ಟು 192 ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು a ಸ್ಕ್ವೇರ್ ಅದ ಇಲ್ಲಿ ಪ್ಲಸ್ a ಸ್ಕ್ವೇರ್ ಅದ ಇಲ್ಲಿ ಮೈನಸ್ a ಸ್ಕ್ವೇರ್ ಅದ ಕ್ಯಾನ್ಸಲ್ ಆಗ್ತಾವು 4d ಸ್ಕ್ವೇರ್ ಮೈನಸ್ 4d ಸ್ಕ್ವೇರ್ 4d ಸ್ಕ್ವೇರ್ ಆದ್ರೆ 4d ಸ್ಕ್ವೇರ್ ನ ಕಳೆದ್ರೆ 0 ಬರ್ತೈತಿ 4ad ಪ್ಲಸ್ 4ad ಅಂದ್ರೆ ಏನ್ ಬರ್ತೈತ್ರಿ 8ad ಬರ್ತೈತಿ ಈಸ್ ಈಕ್ವಲ್ ಟು 192 ಓಕೆ 8ನ್ನ ಬಲಗಡೆ ಕಳಿಸೋಣ 8ನ್ನ ಬಲಗಡೆ ಕಳಿಸಿದ್ರೆ ಏನಾಗುತ್ತೆ ಬಾಗ್ಲೆ 8 ಆಗುತ್ತೆ 192 ಬಾಗ್ಲೆ 8 8 ಒಂದೇ 8 8 2 16 3 ಉಳಿತು 32 ಆಯ್ತು 8 4 32 AD ಯ ಬೆಲೆ 24 ಈಗ ಇದರ ಆಧಾರದ ಮೇಲೆ A ಮತ್ತೆ D ಬೆಲೆ ಕಂಡುಹಿಡಿಯಲಿಕ್ಕೆ ಬರ್ತದಾ ಇಲ್ಲ ರೀ ಕಂಡುಹಿಡಿಯಲಿಕ್ಕೆ ಬರಲ್ಲ ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಎರಡನೇ ಕಂಡೀಷನ್ ಏನ್ ಕೊಟ್ಟಿದಾರ ಅದರದ್ದು ಏನಪ್ಪಾ ಅಂದ್ರೆ ಸಹಾಯವನ್ನ ತಗೋತೀವಿ ಏನ್ ಮಾಡ್ತೀವಿ ಓಕೆ ಸೊ ಇದೇನಪ್ಪಾ ಅಂದ್ರೆ ಇದು ಒಂದು ಇಕ್ವೇಶನ್ ಆಗಿರ್ಲಿ
ಇದಕ್ಕೆ ಇಕ್ವೇಶನ್ 1 ಅಂತ ಕರೆಯೋಣ. ಯಾಕಂತಂದ್ರೆ ಎ ಮತ್ತೆ ಡಿ ಬೆಲೆ ನಮ್ಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಗೊತ್ತಿಲ್ಲ ರೀ, ಅದರ ಸಂಬಂಧ ಇದನ್ನ ಇಕ್ವೇಶನ್ 1 ಅಂತ ಕರೆಯೋಣ. ಅದಾದ ನಂತರ ಇದರಿಂದ ರೀ ದಟ್ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಎರಡನೇ ಮತ್ತು ನಾಲ್ಕನೇ ಪದಗಳ ಮೊತ್ತ 16 ಅಂದಲ್ರಿ, ಅದರ ಆಧಾರದ ಮೇಲೆ ನಾವು ಇದನ್ನ ಬರ್ಕೋತೀವಿ. ಮೈನಸ್ ಬಿ ಪ್ಲಸ್ ಡಿ ಹೋಗ್ತಾವ್ರಿ. ಎ ಪ್ಲಸ್ ಎ ಅಂದ್ರೆ ಏನಾಗುತ್ತೆ, 2 ಎ ಇಸ್ ಈಕ್ವಲ್ ಟು 16. 2 ಬಲಗಡೆ ಬರ್ಲಿ, ಇದೇನಾಗತ್ರಿ 16 ಬಾಗ್ಲೆ 2, 2 ಒಂದೇ 2, 2 ಎಂಟ್ಲೆ 16 ಅಂದ್ರೆ ಎ ಬೆಲೆ ಏನಾಗತ್ರಿ 8 ಆಗುತ್ತೆ. ಓಕೆನಾ. ಸೊ ಎ ಬೆಲೆ 8 ಬಂದತಿ ಅಂತಂದ್ರೆ ಡಿ ಬೆಲೆ ಕಂಡು ಹಿಡಿಯೋದು ಸುಲಭ. ಹೆಂಗಪ್ಪ ಅಂತಂದ್ರೆ ನಾವು ಈ ಸಮೀಕರಣವನ್ನ ನಾವಿಲ್ಲಿ ತಗೊಳ್ಳೋಣಂತ. ಯಾವ ಸಮೀಕರಣ ರೀ, ಇಲ್ಲಿ ಬಂದದಲ್ಲ ಈ ಸಮೀಕರಣವನ್ನ. ಓಕೆ, ಸಮೀಕರಣ 1ರಿಂದ. ಸೊ 1ನೇ ಸಮೀಕರಣದಿಂದ ನಾವೇನ್ ಬರೀಬಹುದ್ರಿ, ಎ ಡಿ ಇಸ್ ಈಕ್ವಲ್ ಟು 24. ಎ ಬೆಲೆ ಎಷ್ಟದರಿ 8 ಅದ, 8 ಡಿ ಇಸ್ ಈಕ್ವಲ್ ಟು 24. 8 ಬಲಗಡೆ ಹೋಗ್ಲಿ, ಇದೇನಾಗತ್ರಿ ಬಾಗ್ಲೆ 8 ಆಗತ್ತ. 8 ಒಂದ್ಲೆ 8, 8 ಮೂರ್ಲೆ 24. ಡಿ ಬೆಲೆ ಏನಾಗುತ್ತೆ ಅಂತಂದ್ರೆ 3 ಬರ್ತೈತಿ. ಓಕೆ, ಸೊ ಮಾಡ್ಕೋತ ಹೋಗ್ಲಿಕ್ಕೆ ಲೆಕ್ಕ ಏನ್ ಮಾಡ್ಬೇಕ್ರಿ ನಾವು, ಏನ್ ಮಾಡ್ಬೇಕಂದ್ರೆ ಕೊನೆಗೆ ಅವ್ರು ಏನ್ ಕೇಳಾಕತ್ತಾರ ಅಂತಂದ್ರೆ ನಮ್ಗ ದಟ್ ಸಮಾಂತರ ಶ್ರೇಣಿಯ ಪದಗಳನ್ನ ಬರೀರಿ ಅಂದ. ಸೊ ಆ ಪದಗಳು ಏನದಾವ ಅಂತಂದ್ರೆ ಇಲ್ಲದ ನೋಡ್ರಿ. ನಾವು ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಇದನ್ನ ಬರ್ಕೊಂಡ್ಬಿಡ್ನಂತ್ರಿ. ಸಮಾಂತರ ಶ್ರೇಣಿಯ ಪದಗಳು, ಸಮಾಂತರ ಶ್ರೇಣಿಯ ಪದಗಳು ಸ್ವಲ್ಪ ಸ್ಪೇಸ್ ಸಾಲ್ತದ ಇನ್ನು ನೋಡೋಣಂತ್ರಿ. ಓಕೆ, ಎ ಮೈನಸ್ 2 ಡಿ. ಎ ಅಂದ್ರೆ ಎಷ್ಟದರಿ 8 ಅದ. ಓಕೆ, ಸೊ ಈ ಸ್ಪೇಸ್ ಅನ್ನ ತಗೋತೇನೆ ಈಗ. ಓಕೆ, 8 ಮೈನಸ್ 2 ಡಿ ಅಂದ್ರೆ ಏನದ್ರಿ 3 ಅದ, ಕಾಮ 8 ಮೈನಸ್ ಡಿ ಅಂದ್ರೆ ಏನದ್ರಿ 3 ಅದ. ಓಕೆ, 8 ಪ್ಲಸ್ ನೆಕ್ಸ್ಟ್ ಏನದ್ರಿ ಮೂರನೇದು ಏನದ ಎ ಅದ. ಓಕೆ, ಎ ಬಂದ್ರೆ ಏನದ್ರಿ 8 ಅದ. ಮುಂದ 8 ಪ್ಲಸ್ ಡಿ ಅಂದ್ರೆ 8 ಪ್ಲಸ್ 3. ಮುಂದೆ ಏನ್ ಮಾಡ್ಕೋತೀರಿ 8 ಪ್ಲಸ್ 2 ಇಂಟು 3 ಅಂತ ಬರ್ಕೋತೀರಿ. ಓಕೆನಾ, ರೈಟ್. ಸೊ 3 2 6, 8 6 ಹೋದ್ರೆ ಎಷ್ಟ್ರಿ 2. ಮೊದಲೇ ಗುಣಾಕಾರ ಮಾಡ್ಬೇಕು ಅಂತ ಕಳಿಬೇಕ್ರಿ ಬೋರ್ಮೋಸ್ ರೂಲ್. ಓಕೆನಾ, 8 3 ಹೋದ್ರೆ 5. 8 ಈ ಗುಣಾಕಾರ ಬರಿಬೇಕಾಗಿತ್ತ, ಇಲ್ಲ ಕರೆಕ್ಟ್ ಅದ್ರಿ. ಓಕೆ, 3ನೇ ಪದ 8, 4ನೇ ಪದ 8 3 11, 3 2 6, 6 8 14. ಸೊ ಇವೇನಪ್ಪಾ ಅಂತಂದ್ರೆ ಕೊಟ್ಟಿರುವಂತಹ ಒಂದು ಕಂಡೀಷನ್. ಏನ್ ಕಂಡೀಷನ್ ಕೊಟ್ಟರಲ್ರಿ, ಅದರ ಆಧಾರದ ಮೇಲೆ ಬರುವಂತಹ ಸಮಾಂತರ ಶ್ರೇಣಿಯ 5 ಪದಗಳು ಏನಾಗಿರ್ತಾವ ಅಂದ್ರೆ ಈ ರೀತಿ ಆಗಿರ್ತಾವ. ಸೊ ಇದು ಸರಿ ಐತನ ತಪ್ಪನೇ ಐತನ ಅಂತಂದ್ರೆ ಈ ಕಂಡೀಷನ್ ನೀವು ಅಪ್ಲೈ ಮಾಡಿ ನೋಡ್ರಿ, ಇದೇನಪ್ಪಾ ಅಂದ್ರೆ ಕರೆಕ್ಟ್ ಇರ್ತೈತಿ. ಸೊ 5ನೇ ಪದದ ವರ್ಗ 196 ಬರ್ತೈತಿ, 14ನೇ ವರ್ಗ 196 ಬರ್ತೈತಿ, ಮೈನಸ್ ಮೊದಲನೇ ಪದ 2 ಇದು ಮೊದಲನೇ ಪದದ ವರ್ಗ ಅಂದ್ರೆ 2 ವರ್ಗ 4, 196 4 ಹೋದ್ರೆ 192 ಬರ್ತೈತಿ. ಆ ನಂತರ ಏನ್ರಿ 2ನೇ ಪದ ಮತ್ತು 4ನೇ ಪದ, 2ನೇ ಪದ ಮತ್ತು 4ನೇ ಪದ ಕೂಡಿಸಿದ್ರೆ ಎಷ್ಟು ಬರಕತ್ತೈತಿ ಅಂದ್ರೆ 16 ಬರ್ತೈತಿ. 5 ಮತ್ತು 11 ಮೊತ್ತ 16 ಆಗಿರ್ತೈತಿ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 71ನೇ ಲೆಕ್ಕ ಏನಿದೆ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ 210 ಮತ್ತು ಮೊದಲ n-1 ಪದಗಳವರೆಗಿನ ಮೊತ್ತ 171 ಆಗಿವೆ. ಸಮಾಂತರ ಶ್ರೇಣಿಯ ಮೊದಲ ಪದ 3 ಆದರೆ ಶ್ರೇಣಿಯನ್ನು ಕಂಡುಹಿಡಿಯಿರಿ ಮತ್ತು ಶ್ರೇಣಿಯ 20ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಕತ್ತಾರೆ. ಓಕೆ, ಸೊ ಮೊದಲು ಶ್ರೇಣಿ ಕಂಡುಹಿಡಿಬೇಕು, ಅನಂತರ ಅದರದ್ದು 20ನೇ ಪದ ಕಂಡುಹಿಡಿಬೇಕನ್ನಾಗತ್ತಾರ್ರಿ. ಅದಕ್ಕೂ ಮುಂಚೆ ನಾವೇನ್ ಮಾಡೋಣ ಅಂತಂದ್ರ ಅವ್ರು ಏನ್ ಕೊಟ್ಟಿದಲ್ರಿ ಅದನ್ನ ಬರ್ಕೊಂಡ್ಬಿಡೋಣ. ಸೊ ಮೊದಲು ಅವ್ರು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ಮೊದಲ n ಪದಗಳ ಮೊತ್ತ Sn is equal to 210 ಐತಿ. ಆ ನಂತರ n-1 ಪದಗಳವರೆಗಿನ ಮೊತ್ತ 171 ಐತಿ. ಆ ನಂತರ ಮೊದಲನೇ ಪದ ಎಷ್ಟೈತಿ ಅಂದ್ರೆ 3 ಐತಿ. ಸೊ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ, ಆ ನಂತರ ಸಮಾಂತರ ಶ್ರೇಣಿಯ 20ನೇ ಪದವನ್ನ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ. ಓಕೆ, ಸೊ ಇದನ್ನ ನಾವು ಮಾಡ್ಬೇಕು ಅಂತಂದ್ರೆ ಹೆಂಗ್ ಮಾಡ್ಬೇಕ್ರಿ, ದಟ್ Sn ಇದನ್ನ ತಗೊಂಡು ಒಂದನ್ನ ನಾವು ಏನಪ್ಪಾ ಅಂದ್ರೆ ಲೆಕ್ಕ ಮಾಡ್ಕೊತ ಹೋಗ್ಬೇಕು. ಯಾವ ಸೂತ್ರ ಹಚ್ತೇವ್ರಿ, ದೊಡ್ಡ ಸೂತ್ರ ಹಚ್ತೇವಿ. Sn is equal to n ಬಾಗ್ಲೆ 2 ಇಂಟು 2a plus n-1 into d. ಆ ಸೂತ್ರ ಹಚ್ತೀವಿ. ಅದನ್ನ ಹಚ್ಚಿ ಮಾಡ್ಕೊತ ಹೋದ್ವಿ ಅಂತಂದ್ರೆ ಇಲ್ಲಿ ಒಂದು ನಮ್ಗೆ ಏನಪ್ಪಾ ಅಂತಂದ್ರೆ ದಟ್ ಇಕ್ವೇಶನ್ ಬರ್ತೈತಿ, ಇಲ್ಲಿ ಒಂದು ಇಕ್ವೇಶನ್ ಬರ್ತೈತಿ. ಅದರೊಳಗಿಂದ ನಾವೇನಪ್ಪಾ ಅಂತಂದ್ರೆ ದಟ್ ಮುಂದ ಒಂದು 2 ಇಕ್ವೇಶನ್ ಬಳಸಿದ್ವಿ ಅಂತಂದ್ರೆ n ಮತ್ತ ಡಿ ಬೆಲೆ ಗೊತ್ತಾಗ್ತೈತಿ. ಸೊ ಅದರ ಆಧಾರದ ಮೇಲೆ ಮಾಡ್ಕೊತ ಹೋಗ್ಬೇಕು. ಒಂದು ಇಲ್ಲ ಅಂದ್ರೆ ಇನ್ನೊಂದು ಬೆಟರ್ ಮೆಥಡ್ ಹೇಳ್ತೇನ್ರಿ, ಅಗ್ದಿ ಸಿಂಪಲ್ ಆಗದ. ಒಂದು ಸೂತ್ರ ನಮ್ಗೆ ಕೊಟ್ಟಿದ್ರು, ಆ ಸೂತ್ರ ಏನಪ್ಪಾ ಅಂದ್ರೆ ಒಂದೇ ಲೆಕ್ಕದೊಳಗೆ ನಮ್ಗೆ ಬಳಕೆ ಆಗಿತ್ತು. ಸೂತ್ರ ಏನಂತಂದ್ರೆ an is equal to Sn minus
ಒನ್. ಓಕೆ, ಸೊ ಸಮಾಂತರ ಶ್ರೇಣಿಯ ದಟ್ ಥಿಯರಿ ಪಾರ್ಟ್ ಹೇಳಬೇಕಾದಾಗ ನಾನು ನಿಮ್ಗೆ ಮೆನ್ಷನ್ ಮಾಡಿದ್ದೆ ಈ ಫಾರ್ಮುಲಾ ದಟ್ ಬಳಕೆ ಆಗೋದು ಕಡಿಮೆ ರೀ, ಈ ಸೂತ್ರ ಬಳಕೆ ಆಗೋದು ಕಡಿಮೆ, ಆದ್ರೆ ಅದು ಯಾವಾಗ ಬರ್ತೈತಿ ಎಲ್ಲಿ ಬರ್ತೈತಿ ಗೊತ್ತಿಲ್ಲ ಅಂತ ಹೇಳಿದ್ದೆ ನಾನು. ಓಕೆನಾ, ರೈಟ್. ಸೊ ಇದನ್ನ ನಾವು ಬಳಸಿದ್ವಿ ಅಂದ್ರೆ ನಮ್ಗೆ ಏನ್ ಸಿಗ್ತೈತಿ ಅಂತಂದ್ರೆ ಎನ್ನೇ ಪದ ಸಿಗ್ತೈತಿ. ಸೊ ಎನ್ನೇ ಪದ ಬಂತಂದ್ರೆ ನಮ್ ಮುಂದೆ ಏನಪ್ಪಾ ಅಂದ್ರೆ ಬೇರೆ ಬೇರೆ ನೋಡ್ಕೊತ ಹೋಗ್ಲಿಕ್ಕೆ ಬರ್ತೈತಿ. ಸೊ ಎನ್ ಈಸ್ ಈಕ್ವಲ್ ಟು ಎಸ್ ಎನ್ ಅಂದ್ರೆ ಏನದ್ರಿ 210 ಐತಿ, ಎಸ್ ಎನ್ ಮೈನಸ್ 1 ಅಂದ್ರೆ ಏನೈತ್ರಿ 171 ಐತಿ. ಓಕೆ, ಸೊ 210 ಮೈನಸ್ 171. ಸೊ ಇದ್ರೊಳಗೆ ಇದನ್ನ ಕಳೆದ್ರೆ ಎಷ್ಟು ಬರ್ತೈತ್ರಿ, ಇದಕ್ಕೆ ಇನ್ನು 29 ಬೇಕು, ಮ್ಯಾಲ 10 ಏನ್ ಬರ್ತೈತಿ ಅಂದ್ರ ಎನ್ನೇ ಪದ ಏನ್ ಬರ್ತೈತಿ ಅಂತಂದ್ರ 39 ಬರ್ತೈತಿ. ಇದ್ರಲಿಂದ ಏನಾಗುತ್ತ, ಇದರಿಂದ ಏನ್ ಗೊತ್ತಾಯ್ತು ಅಂತಂದ್ರ ಏನ್ ಗೊತ್ತಾಗತ್ತಂದ್ರ ಎ ಗೊತ್ತೈತಿ, ಎನ್ ಗೊತ್ತೈತಿ, ಎ ಗೊತ್ತು, ಏನ್ ಗೊತ್ತು, ಸೊ ನಾವ್ ಎಸ್ ಎನ್ ಗೊತ್ತು, ಹಂಗಂದ್ರೆ ಎನ್ ಬೆಲೆಯನ್ನ ನಾವ್ ಈಗ ಕಂಡು ಬರ್ತೈತಿ. ಯಾವ ರೀತಿಯಪ್ಪ ಅಂತಂದ್ರ ದಟ್ ಈ ಸೂತ್ರ ಹಚ್ಕೋತೀವಿ, ಎಸ್ ಎನ್ ಇಸ್ ಟು ಎನ್ ಬಾಗ್ಲೆ 2 ಇಂಟು ಎ ಪ್ಲಸ್ ಎ ಎನ್. ಎ ಬೆಲೆ ಗೊತ್ತು, ಎನ್ ಬೆಲೆ ಗೊತ್ತು, ಎಸ್ ಎನ್ ಬೆಲೆ ಗೊತ್ತು, ಗೊತ್ತಾಗಬೇಕಾಗಿದ್ದು ಎನ್ ಬೆಲೆ ಆರಾಮಾಗಿ ಸಿಕ್ಬಿಡ್ತೈತಿ. ಸೊ ಎಸ್ ಎನ್ ಬೆಲೆ ಅಂದ್ರೆ ಏನದ್ರಿ 210 ಇಸ್ ಈಕ್ವಲ್ ಟು ಎನ್ ಬಾಗ್ಲೆ 2 ಇಂಟು ಎ ಪ್ಲಸ್ ಎ ಎನ್. ಎ ಅಂದ್ರೆ 3 ಪ್ಲಸ್ ಎ ಎನ್ ಅಂದ್ರೆ ಏನದ್ರಿ ದಟ್ ಇಲ್ಲಿ ಆಲ್ರೆಡಿ ಕಂಡಿದ್ವಿ 39. ಸರಿನಾ, 2 ಈ ಕಡೆ ಕಳ್ಸೋಣ. ಓಕೆ, ಸೊ ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಹಿಂಗ ಮಾಡ್ಕೊಂಡ್ಬಿಡೋಣಂತ್ರಿ. 210 ಇಸ್ ಈಕ್ವಲ್ ಟು ಎನ್ ಬಾಗ್ಲೆ 2 ಗುಂಡ್ಲೆ 39 3 ಕೂಡಿಸಿದ್ರೆ ಎಷ್ಟು ಬರ್ತ್ರಿ 42 ಬರ್ತೈತಿ. 2 ಒಂದೇ 2, 2 ಎಲೆ 4, 2 ಒಂದ್ಲೆ 2. ಓಕೆ, ಎನ್ ಇಂಟು 21 ಆಯ್ತು. 21 ಎಡಗಡೆ ಹೋಗ್ಲಿ, ಅಲ್ಲಿ ಇಂಟು 21 ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗತ್ರಿ ಬಾಗ್ಲೆ 21 ಆಗುತ್ತಾ, ಈಸ್ ಈಕ್ವಲ್ ಟು ಎನ್ 21 ಒಂದೇ 21, 21 ಒಂದೇ 21, ಮುಂದೊಂದು 0 ಅಂದ್ರೆ ಎನ್ ಈಸ್ ಈಕ್ವಲ್ ಟು ಏನಾತ್ರಿ 10 ಆಯ್ತು. ಸೊ ಅಂದ್ರೆ ಮೊದಲ 10 ಪದಗಳ ಮೊತ್ತ 210, ಮೊದಲ 9 ಪದಗಳ ಮೊತ್ತ 171 ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಕೈತಿ. ಸರಿನಾ, ಯಾವ ಕೆಲಸ ಮುಗೀತು, ಇನ್ನು ಏನು ಮುಗಿದಿಲ್ಲ ರೀ. ನಮಗೆ ಇನ್ನು ಏನ್ ಬೇಕು ಅಂತಂದ್ರೆ ಸಮಾಂತರ ಶ್ರೇಣಿ ಬರಿಬೇಕು. ಸಮಾಂತರ ಶ್ರೇಣಿ ಬರಿಬೇಕಂದ್ರೆ ಡಿ ಬೇಕಲ್ರಿ ನಮ್ಗೆ. ಸೊ ಡಿ ಬೇಕಂದ್ರೆ ನಾವೇನ್ ಮಾಡೋಣ ಅಂತಂದ್ರೆ ದಟ್ ಇದೊಂದು ಎರಡನೇ ಪದ ಮತ್ತು ಎನ್ ಮತ್ತು ಎ ಇವನ್ನ ಬಳಸ್ಕೊಂಡು ಡಿ ಅನ್ನ ಕಂಡುಹಿಡಿಬಹುದು. ಯಾವ ರೀತಿ ರೀ, ನಮಗೆ ಎನ್ ಫಾರ್ಮುಲಾವನ್ನು ಹಾಕೋಣ. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಅಂದ್ರೆ ಗೊತ್ತು, ಎಷ್ಟದರಿ 39. ಎ ಅಂದ್ರೆ 3, ಎನ್ ಅಂದ್ರೆ ಇಲ್ಲಿ ಕಂಡು ಹಿಡ್ಕೊಂಡವ್ರಿ ದಟ್ ಇಸ್ 10 ಮೈನಸ್ 1, ಡಿ ಅಂದ್ರೆ ಗೊತ್ತಿಲ್ಲ, ಕಂಡು ಹಿಡ್ಕೊಳ್ಳೋಣ. ಈ 3 ಎಡಗಡೆ ಹೋಗ್ಲಿ, ಏನಾಗತ್ರಿ 39 ಮೈನಸ್ 3 ಇಸ್ ಈಕ್ವಲ್ ಟು 10 ಒಳಗೆ 1 ಹೋದ್ರೆ 9 ಡಿ. ಓಕೆ, 39 ಒಳಗೆ 3 ಹೋದ್ರೆ 36, 9 ಎಡಗಡೆ ಬರ್ಲಿ, ಬಾಗ್ಲೆ 9 ಆಗುತ್ತೆ, ಇಸ್ ಈಕ್ವಲ್ ಟು ಡಿ. 9 ಒಂದ್ಲೆ 9, 9 4 36 ಅಂದ್ರೆ ಡಿ ಬೆಲೆ ಏನಾಯ್ತ್ರಿ ಇದು 4 ಆಯ್ತು. ಸೊ ಎ ಗೊತ್ತಾಯ್ತು, ಎ ಗೊತ್ತದ, ಡಿ ಗೊತ್ತಾಯ್ತು. ಎ ಮತ್ತೆ ಡಿ ಗೊತ್ತಿದ್ರೆ ನಾವು ಬೇರೆ ಬೇಕಾದ ಸಹಿತ ನಾವು ಇಲ್ಲಿ ಬರ್ಕೋಬಹುದು. ಓಕೆ, ಮೊದಲು ಸಮಾಂತರ ಶ್ರೇಣಿಯನ್ನ ಬರ್ಬಿಡೋಣ. ಸರಿನಾ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನದರಿ ಎ ಪ್ಲಸ್ ಡಿ, ಎ ಪ್ಲಸ್ 2d ದಟ್ ಸಾಕು. ಇದೇನಪ್ಪಾ ಅಂದ್ರೆ ಸಮಾಂತರ ಶ್ರೇಣಿ ಬರಿ ಅಂದ್ರೆ 3 ಪದಗಳು ಬರೀರಿ, 3ಕ್ಕಿಂತ ಹೆಚ್ಚಿಗೆ ಪದಗಳನ್ನ ಬರಕ್ ಹೋಗ್ಬೇಡ್ರಿ. ಓಕೆನಾ, ಸೊ ಹೆಚ್ಚಿಗೆ ಬರೆದ್ರೆ ಸಹಿತ ನಮ್ಗೆ ಏನಪ್ಪಾ ಅಂದ್ರೆ ಹೆಚ್ಚಿಗೆ ಮಾರ್ಕ್ಸ್ ಸಿಗ್ತಿರಂಗಿಲ್ಲ. ಸೊ ಹಿಂಗಾಗಿ ಇವು ಇಷ್ಟ ಬರೀರಿ ಸಾಕು. ಎ ಅಂದ್ರೆ 3 ಪ್ಲಸ್ ಡಿ ಅಂದ್ರೆ ಎಷ್ಟದರಿ 4, ನಂತರ 3 ಪ್ಲಸ್ 2 ಇಂಟು 4. ಕರೆಕ್ಟಾ, ರೈಟ್. ಸೊ ಆ ಸಮಾಂತರ ಶ್ರೇಣಿಯ ಮೊದಲು 3 ಪದಗಳು ಏನಾಗಿರ್ತಾವ ಅಂತಂದ್ರೆ 3, 3 4 7, 4 8, 8 3 11 ಸೋಹ. ಓಕೆ, ಆ ಸಮಾಂತರ ಶ್ರೇಣಿಯನ್ನು ಬರೆದ್ವಿ. ನಂತರ ಅವ್ರು ಏನ್ ಕೇಳಕತ್ತಾರ್ರಿ 20ನೇ ಪದ. ಸೊ 20ನೇ ಪದಕ್ಕೆ ನಾ ಏನಪ್ಪಾ ಅಂದ್ರೆ ಏನ್ ಸೂತ್ರ ಇನ್ನೊಂದ್ಸರಿ ಬರೆಯಕ್ ಬರಲ್ಲ, ಆಲ್ರೆಡಿ ಬರೆಯಕ್ ಹೋಗುದಿಲ್ರಿ, ಆಲ್ರೆಡಿ ಒಂದ್ಸರಿ ಬರ್ಕೊಂಡಿದೀವಿ ಸಾಕು. ಓಕೆ, ಎ 20 ಇಸ್ಕೊಲ್ ಟು ಡೈರೆಕ್ಟ್ ಆಗಿ ಇಲ್ಲೇ 20 ಇದನ್ನ ಬರ್ಬಿಡೋಣ. ಎ 20 ಇಸ್ಕೊಲ್ ಟು ಎ ಪ್ಲಸ್ ಎ ಅಂದ್ರೆ ಏನದ್ರಿ 3 ಪ್ಲಸ್ ಎನ್ ಮೈನಸ್ 1. ಎನ್ ಅಂದ್ರೆ ಏನದ್ರಿ 20ನೇ ಪದ ಅಲ್ರಿ, ಎನ್ ಅಂದ್ರೆ 20 ಆಗತ್ತ, ಮೈನಸ್ 1 ಇಂಟು ಡಿ ಅಂದ್ರೆ ಏನದ್ರಿ 4 ಅದ. ಓಕೆ, ಸೊ ಎನ್ ಬರ್ಬೇಕಾದ್ರೆ ಎನ್ ಇದ್ದಲ್ಲಿ 10 ಬರೆಯಕ್ ಹೋಗ್ಬೇಡ್ರಿ, ಯಾಕಂದ್ರೆ 20ನೇ ಪದ ಕಂಡುಹಿಡಿಯಕತ್ತ ಅಂದ್ರೆ ಎನ್ ವ್ಯಾಲ್ಯೂ ಏನಾಗಿರ್ತೈತ್ರಿ 20 ಆಗಿರ್ತೈತಿ. ಓಕೆ, ಸೊ 3 20ನೇ ಪದ ಎ 20 ಇಸ್ ಈಕ್ವಲ್ ಟು ದಟ್ 3 ಪ್ಲಸ್ 20 1 ಹೋದ್ರೆ 19 ಗುಂಡ್ಲೆ 4, 3 ಪ್ಲಸ್ 19 4 76, 76 3 79. ಸೊ ಇದು 20ನೇ ಪದ 79 ಆಗಿರ್ತೈತಿ. ಆ ನಂತರ ಸಮಾಂತರ ಶ್ರೇಣಿ 3 7 11 ಸೋ ಆನ್ ಆಗಿರ್ತೈತಿ. ಓಕೆನಾ,
ಸೊ ಲೆಕ್ಕ ಏನಪ್ಪಾ ಅಂದ್ರೆ ಭಾರಿ ಚೆನ್ನಾಗೈತ್ರಿ, ಹೇಳಿಕ್ ಬರಲ್ಲ ನಮ್ಗೆ ಎಕ್ಸಾಮಿಗೆ ಈ ರೀತಿಯಾದಂತ ಲೆಕ್ಕ ಕೊಟ್ಟರು ಕೊಡ್ಬೋದು. ನಾವು ಅದು ಇದು ಏನೋ ಇದೇನಪ್ಪಾ ಅಂದ್ರೆ ನೀವು ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ದಟ್ ಪ್ರಾಕ್ಟೀಸ್ ಮಾಡುವಂತ ಅವಶ್ಯಕತೆ ಇಲ್ರಿ. LB ಒಳಗಿರುವಂತ ಲೆಕ್ಕಗಳನ್ನ ಮಾಡ್ಕೊಂಡಿ ಅಂದ್ರೆ ಎಂತ ಲೆಕ್ಕ ಕೊಟ್ಟರು ಸಹಿತ ನಾವು ಮಾಡ್ಬೋದು. ಓಕೆನಾ, ರೈಟ್. ನಂತರ 72ನೆಯ ಲೆಕ್ಕ ಏನ್ ಕೊಟ್ರು ನೋಡ್ರಿ, n ಭುಜಗಳನ್ನು ಹೊಂದಿರುವ, ಇದು ಏನಪ್ಪಾ ಅಂದ್ರೆ ಭಾರಿ ಚೆನ್ನಾಗಿರುವಂತ ಲೆಕ್ಕದರಿ. ನೋಡೋಣ ಏನಂತ್ರಿ. n ಭುಜಗಳನ್ನು ಹೊಂದಿರುವ ಒಂದು ಬಹುಭುಜಾಕೃತಿಯ ಎಲ್ಲಾ ಕೋನಗಳ ಮೊತ್ತ n-2 ಗುಂಡ್ಲೆ 180 ಡಿಗ್ರಿ. ಈ ಸೂತ್ರವನ್ನ ನಾವು 8ನೇ ತನಕ ಏನಪ್ಪಾ ಅಂತಂದ್ರೆ ಕಲ್ತಿದ್ವಿ. ಓಕೆ, ಇರ್ಲಿ, ಆಲ್ರೆಡಿ ಇನ್ನೊಂದ್ಸರಿ ಮೆನ್ಷನ್ ಮಾಡಿದಾರ. ಇದ್ರೊಳಗೆ ಏನಪ್ಪಾ ಅಂದ್ರೆ ಲೆಕ್ಕ ಇಲ್ಲಿವರೆಗೂ ಏನಪ್ಪಾ ಅಂದ್ರೆ ಅವ್ರು ಏನು ಕೊಟ್ಟಿಲ್ಲ, ಮುಂದೆ ಏನ್ ಕೊಡ್ತಾರಂತ ನೋಡ್ಕೊತ ಹೋಗೋಣ. ಓಕೆ, ಒಂದು ಪಂಚಭುಜಾಕೃತಿಯ ಒಳಕೋನಗಳು ಸಮಾಂತರ ಶ್ರೇಣಿಯಲ್ಲಿದ್ದು ಅದರ ಅತ್ಯಂತ ಚಿಕ್ಕ ಕೋನವು 72 ಡಿಗ್ರಿ ಆಗಿದೆ. ಸೊ ಯಾವ್ದ್ರ ಬಗ್ಗೆ ಮಾತಾಡ್ಲಿಕ್ಕತ್ತಾರ್ರಿ? ಪಂಚಭುಜಾಕೃತಿ ಬಗ್ಗೆ ಮಾತಾಡಕತ್ತಾರ. ಪಂಚಭುಜಾಕೃತಿ ಅಂದ್ರೆ ಎಷ್ಟು ಬಾಹುಗಳು ಇರ್ತಾವ, ಎಷ್ಟು ಕೋನಗಳು ಇರ್ತಾವ್ರಿ? 5 ಬಾಹುಗಳು ಇರ್ತಾವ, 5 ಕೋನಗಳು ಇರ್ತಾವು. ಆ ಕೋನಗಳು ಏನದಾವ ಅಂತಂದ್ರೆ ಸಮಾಂತರ ಶ್ರೇಣಿ ರೂಪದೊಳಗದಾವ ಅಂತ. ಮತ್ತೆ ಇನ್ನೊಂದ್ ಏನ್ ಕೊಡಾಕತ್ತಾರ್ರಿ? ಅತಿ ಚಿಕ್ಕ ಕೋನ 72 ಡಿಗ್ರಿ ಐತಿ ಅಂತ ಹೇಳಾಕತ್ತಾರ. ಮುಂದ ಆದರೆ ಪಂಚಭುಜಾಕೃತಿಯ ಎಲ್ಲಾ ಒಳಕೋನಗಳನ್ನು ಕಂಡುಹಿಡಿಯಿರಿ. ಒಂದ್ 72 ಐತಿ, ಉಳಿದಿದ್ವು ಎಷ್ಟೆಷ್ಟು ಇರ್ತಾವು ಅಂತ ಕೇಳಾಕತ್ತಾರ. ಸರಿನಾ? ಮೊದಲಕ್ಕೆ ಏನ್ ಮಾಡನ್ರಿ, ಎಲ್ಲಾ ಒಳಕೋನಗಳ ಮೊತ್ತವನ್ನ ಕಂಡುಹಿಡಿಯೋಣ. ಓಕೆ, ಪಂಚಭುಜಾಕೃತಿಯ ಎಲ್ಲಾ ಕೋನಗಳ ಮೊತ್ತ ಡೈರೆಕ್ಟ್ ಆಗಿ ನಾನು ಇಲ್ಲಿ ಕೋನಗಳ ಮೊತ್ತ ಅಂತ ಬರ್ದಿರ್ತೀನಿ, ಅರ್ಥ ಮಾಡ್ಕೊಡ್ರಿ. ಅದು ಪಂಚಭುಜಾಕೃತಿ ಬಗ್ಗೆ ಮಾತಾಡ್ಲಿಕ್ಕತ್ತೀವಿ ಅಂತ. ಕೋನಗಳ ಮೊತ್ತ ಇಸ್ ಈಕ್ವಲ್ ಟು n-2 ಗುಂಡ್ಲೆ 180. ಓಕೆ, ಸೂತ್ರ ನೆನಪಿದ್ರೆ ಸರಿ, ನೆನಪಿಲ್ಲ ಅಂದ್ರೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ, ಲೆಕ್ಕದೊಳಗ ಕೊಟ್ಟಾರ್ರಿ, ನೆನಪಿಟ್ಕೊಳ್ಳೋದು ಒಳ್ಳೇದು. ಓಕೆ, n ಅಂದ್ರೆ ಏನ್ರಿ? ಬಾಹುಗಳ ಸಂಖ್ಯೆ ಅಥವಾ ಕೋನಗಳ ಸಂಖ್ಯೆ. ಎಷ್ಟದರಿ? 5-2 ಗುಂಡ್ಲೆ 180. 5ರೊಳಗೆ 2 ಹೋದ್ರೆ 3 ಇಂಟು 180, 18 ಮೂರ್ಲೆ 54, 540 ಡಿಗ್ರಿ. ಎಲ್ಲಾ ಕೋನಗಳ ಮೊತ್ತ ಎಷ್ಟದರಿ? 542 ಡಿಗ್ರಿ ಅದ. ಮತ್ತೆ ಏನ್ ಹೇಳಕತ್ತಾರೆ ಅವರು? ಮೊದಲನೇ ಕೋನ 72 ಡಿಗ್ರಿ ಐತಿ ಅನ್ನಕತ್ತಾರ. ಓಕೆ, ಸೊ ನಂತರದ ಕೋನ ಏನಾಗಿರ್ತೈತ್ರಿ? 72 ಪ್ಲಸ್ ಡಿ ಆಗಿರ್ತೈತಿ. ಮೂರನೇದು 72 ಪ್ಲಸ್ 2 ಡಿ ಆಗಿರ್ತೈತಿ. ಓಕೆನಾ? ಒಂದಾಯ್ತು, ಎರಡಾಯ್ತು, ಮೂರನೇದಾಯ್ತು. ನಂತರ ನಾಲ್ಕನೇದು 72 ಪ್ಲಸ್ 3 ಡಿ. ಓಕೆ, ನಂತರ ಐದನೇದು 72 ಪ್ಲಸ್ 4 ಡಿ. ಸೊ ಇಷ್ಟು ಕೋನಗಳನ್ನ ನಾವು ಕೂಡಿಸಿದ್ವಿ ಅಂತಂದ್ರೆ ನಮ್ಗೆ ಎಷ್ಟು ಬರ್ತೈತಿ ಅಂತಂದ್ರೆ 540 ಡಿಗ್ರಿ ಬರ್ತದೆ. ಓಕೆ, ಸರಿ. ಹಾಗಾದ್ರೆ 72 ಎಷ್ಟು ಸರಿ ಐತ್ರಿ? 1 2 3 4 5 ಸರಿ ಐತಿ. 72 5 ಎಷ್ಟು ಬರ್ತೈತಿ ಅಂತಂದ್ರ 360 ಬರ್ತೈತಿ. ಪ್ಲಸ್ 1 ಡಿ ಎಷ್ಟದ ನೋಡ್ರಿ? ಡಿ 1 1 2 3 3 3 6 6 4 10 ಡಿ ಇಸ್ ಈಕ್ವಲ್ ಟು 540. ಓಕೆ, 10 ಡಿ ಇಸ್ ಈಕ್ವಲ್ ಟು 540 ಮೈನಸ್ 360 ಬಲ್ಗಡೆ ಹೋದ್ರೆ ಏನಾಗುತ್ತೆ? ಮೈನಸ್ 360 ಆಗುತ್ತೆ. ಓಕೆ, ಸೊ 10 ಡಿ ಇಸ್ ಈಕ್ವಲ್ ಟು 540 ಒಳಗ 360 ಹೋಯ್ತು ಅಂತಂದ್ರೆ ಎಷ್ಟು ಬರ್ತರಿ? 180 ಬರ್ತೈತಿ. ಡಿ ಇಸ್ ಈಕ್ವಲ್ ಟು 10 ಬಲ್ಗಡೆ ಹೋಗ್ಲಿ ಏನಾಗುತ್ತೆ? ಇದು ಬಾಗ್ಲೆ 10 ಆಗುತ್ತೆ, 0ಗೆ 0 ಹೋಯ್ತು. ಡಿ ಬೆಲೆ ಏನಾಗುತ್ತೆ ಅಂತಂದ್ರೆ 18 ಬರ್ತೈತಿ. ಓಕೆ, ಸೊ ಈಗ ಏನಪ್ಪಾ ಅಂತಂದ್ರೆ ಆ ಕೋನಗಳನ್ನ ಬರೆಯೋಣ. ಸೊ ಮೊದಲನೇ ಕೋನ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ 72 ಅದ. ನೆಕ್ಸ್ಟ್ ಇದು 1ನೇ ಕೋನ, 2ನೇದು, 3, 4, 5ನೇ ಕೋನ. ಓಕೆ, ಸೊ 72ಕ್ಕೆ 18 ಕೂಡಿಸಿದ್ರೆ ಎಷ್ಟು ಬರ್ತೀರಿ? 90 ಬರ್ತೈತಿ. ಓಕೆ, ನಂತರ 90ಕ್ಕೆ 18 ಕೂಡಿಸೋಣ, 108 ಬರ್ತೈತಿ. ಓಕೆ, ನಂತರ 108ಕ್ಕೆ 18 ಕೂಡಿಸಿದ್ರೆ 126 ಬರ್ತೈತಿ. 126ಕ್ಕೆ 18 ಕೂಡಿಸಿದ್ರೆ ಏನ್ರಿ? 136 ಪ್ಲಸ್ ಇದು 144 ಬರ್ತೈತಿ. ಸರಿನಾ? ರೈಟ್. ಇವು ಏನಪ್ಪಾ ಅಂತಂದ್ರ 5 ಕೋನಗಳು ಆದವು. ಇಲ್ಲಾಂದ್ರೆ ಇದು ಒಂದ್ಸರಿ ಇದನ್ನ ಇಷ್ಟನ್ನು ಕೂಡಿಸಿ ನೋಡ್ರಿ, 540 ಬರ್ತೈತಿನ ಇಲ್ಲ ಅಂತ ಚೆಕ್ ಮಾಡ್ರಿ. ಅದು ಕರೆಕ್ಟ್ ಆಗಿ 540 ಡಿಗ್ರಿ ಬರ್ತೈತಿ. ಲೆಕ್ಕ ಸಾಂದ್ರದ್ರಿ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಹೆಚ್ಚಿಗೆ ಇರೋ ತರ ಕೊಟ್ಟಿದ್ದಾನೆ. ಓಕೆನಾ? ಇದನ್ನ ಕೇಳಿದ್ರೆ ನಮ್ಗೆ ಎಕ್ಸಾಮ್ಗೆ 4 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆ, ಸೊ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 73ನೇ ಲೆಕ್ಕ ಏನಂದ್ರೆ ನೋಡ್ರಿ, ಒಬ್ಬ ವ್ಯಕ್ತಿಯು ಸೋಮವಾರದಿಂದ ಶನಿವಾರದವರೆಗೆ ಒಂದು ಅಂಗಡಿಯಲ್ಲಿ ಕೆಲಸ ಮಾಡುತ್ತಾನೆ. ಅವನು ಪ್ರತಿದಿನದ ಗಳಿಕೆಯು ಒಂದು ಸಮಾಂತರ ಶ್ರೇಣಿಯಲ್ಲಿದೆ. ಸೋಮವಾರದಿಂದ ಬುಧವಾರದವರೆಗೆ ಒಟ್ಟು ಗಳಿಕೆಯು ರು 525 ಆಗಿದ್ದು, ಶುಕ್ರವಾರದ ಗಳಿಕೆಯು ಸೋಮವಾರದ ಗಳಿಕೆಗಿಂತ 100 ಹೆಚ್ಚಾಗಿದ್ದರೆ ಅವನ ಪ್ರತಿದಿನದ ಗಳಿಕೆಯನ್ನು ಕಂಡುಹಿಡಿಯಿರಿ
ಓಕೆ, ಸೊ ದಟ್ ಸ್ವಲ್ಪ ಏನಪ್ಪಾ ಅಂದ್ರೆ ಸಮಾಧಾನದಿಂದ ಏನಪ್ಪಾ ಅಂದ್ರೆ ನಾವು ಇದನ್ನ ಲೆಕ್ಕ ಓದಿದ್ವಿ ಅಂದ್ರೆ ನಮ್ಗೆ ಇದು ಗೊತ್ತಾಗ್ತದೆ. ಓಕೆ, ಸೊ ಒಬ್ಬ ಮನುಷ್ಯ ಏನಪ್ಪಾ ಅಂತಂದ್ರೆ ಒಂದ್ ಅಂಗಡಿ ಒಳಗೆ ಕೆಲಸ ಮಾಡಕತ್ತಾರ್ರಿ. ಕೆಲಸ ಮಾಡಕತ್ತಿದ್ರೆ ಅವ್ರದ್ದು ಪಗಾರ ಹೆಂಗೈತಿ ಅಂತಂದ್ರೆ ಒಂದು ವಾರಕ್ಕೆ ಸೇರಿ ಪೂರ್ತಿ ಇಷ್ಟು ಕೊಡಾಕತ್ತಿಲ್ಲ, ಒಂದೊಂದ್ ದಿವ್ಸಕ್ಕೆ ಪಗಾರ ಅವ್ರಿಗೆ ಏನಪ್ಪಾ ಅಂದ್ರೆ ಬೇರೆ ಬೇರೆ ಐತಿ. ಅದು ಹೆಂಗದ ಅಂತಂದ್ರೆ ಸಮಾಂತರ ಶ್ರೇಣಿ ಒಳಗೈತಿ. ಓಕೆ, ಸೊ ಅವ್ರದ್ದು ಹೆಂಗ್ ಕೆಲಸ ಮಾಡ್ತಾರೆ ಅವರು? ಸೋಮವಾರದಿಂದ ಸ್ಟಾರ್ಟ್ ಮಾಡ್ತಾರ. ಸೋಮವಾರ, ಮಂಗಳವಾರ ಕೆಲಸ ಮಾಡ್ತಾರ, ಬುಧವಾರ, ಗುರುವಾರ, ಆನಂತರ ಇದೇನ್ರಿ ಶುಕ್ರವಾರ, ಶನಿವಾರ. ಓಕೆ, ಸೊ ಒಟ್ಟು ವಾರದೊಳಗೆ 6 ದಿವಸ ಅವ್ರು ಏನಪ್ಪಾ ಅಂದ್ರೆ ಕೆಲಸ ಮಾಡ್ತಾರ. ರವಿವಾರ ಅವ್ರು ಕೆಲಸ ಮಾಡಲ್ಲ. ಇವು ಏನಪ್ಪಾ ಅಂತಂದ್ರೆ ಸಮಾಂತರ ಶ್ರೇಣಿ ಒಳಗ ಅದಾವು. ಓಕೆ, ಸೊ ಹಂಗಂದ್ರೆ ನಾವ್ ಏನ್ ಮಾಡೋಣ ರೀ, ಇದು ಒಂದೇದು ಏನಾಗಿರ್ಲಿ ಅಂದ್ರೆ ಎ ಆಗಿರ್ಲಿ, ಇದ್ರೊಳಗ ಎ ಪ್ಲಸ್ ಡಿ ಆಗಿರ್ಲಿ, ಇದು ಎ ಪ್ಲಸ್ 2ಡಿ ಆಗಿರ್ಲಿ ಬುಧವಾರ, ಇದು ಎ ಪ್ಲಸ್ 3ಡಿ ಗುರುವಾರ, ಶುಕ್ರವಾರ ಎ ಪ್ಲಸ್ 4ಡಿ ಆಗಿರ್ಲಿ, ಶನಿವಾರ ಎ ಪ್ಲಸ್ 5ಡಿ ಆಗಿರ್ಲಿ. ಆಗ್ಬೋದಾ? ರೈಟ್. ಇವು ಇಷ್ಟು ಸೇರಿ ಇದೇನಪ್ಪಾ ಅಂದ್ರೆ ಈ ರೀತಿಯಾಗಿ ಏನಂತಂದ್ರೆ ಅವರು ದುಡ್ಡನ್ನ ಗಳಿಸ್ಲಿಕ್ಕತ್ತಾರ, ಅಂದ್ರೆ ಅವ್ರಿಗೆ ಪಗಾರ ಸಿಗಾಕತ್ತೈತಿ. ಆ ನಂತರ ಇಲ್ಲೇನ್ ಕಂಡೀಷನ್ ಕೊಡಾಕತ್ತಾರ ಅಂತಂದ್ರೆ ಅವರು ಸೋಮವಾರದಿಂದ ಬುಧವಾರದವರೆಗಿನ ಒಟ್ಟು ಗಳಿಕೆ, ಸೋಮವಾರದಿಂದ ಬುಧವಾರ ಈ 3 ದಿವಸ ಏನದಲ್ಲ ಇದ್ರ ಒಟ್ಟು ಗಳಿಕೆ ಎಷ್ಟೈತಿ ಅಂತಂದ್ರೆ 525 ಅಂತ ಐತಿ ಅಂತ ಹೇಳ್ಕತ್ತಾರ. ಅಂದ್ರೆ ಎ ಪ್ಲಸ್ ಡಿ, ಆನಂತರ ಎ ಪ್ಲಸ್ 2ಡಿ, ಇದನ್ನ ಮಾಡಿದ್ರೆ ನಮ್ಗೆ ಏನ್ ಬರ್ತೈತಿ ಅಂತಂದ್ರ 525 ರೂಪಾಯಿ ಅವ್ರಿಗೆ ಏನಪ್ಪಾ ಅಂದ್ರೆ 3 ದಿನದ ಗಳಿಕೆ ಐತಿ. ಅದಾದ ನಂತರ ಇನ್ನೊಂದೇನ್ ಕೊಡಕತ್ತಾರ ಅಂತಂದ್ರೆ ಶುಕ್ರವಾರದ ಗಳಿಕೆಯು ಸೋಮವಾರ ಗಳಿಕೆಗಿಂತ 100 ಹೆಚ್ಚಾಗಿದೆ. ಶುಕ್ರವಾರ ಎಲ್ಲೈತ್ರಿ? ಅದು ಶುಕ್ರವಾರ ಇಲ್ಲೈತಿ ನೋಡ್ರಿ. ಶುಕ್ರವಾರದ ಗಳಿಕೆಯು ಸೋಮವಾರದ ಗಳಿಕೆಗಿಂತ 100 ರೂಪಾಯಿ ಹೆಚ್ಚಿಗೆ ಐತಿ ಅಂತ ಹೇಳಕತ್ತಾರ. ಅಂದ್ರೆ ಅದೇನಾಗಿರ್ತೈತ್ರಿ? ದಟ್ ಎ ಪ್ಲಸ್ 100 ಆಗಿರ್ತೈತಿ. 1 ನಿಮಿಷ, ಕರೆಕ್ಟಾ? ಹಾ, ಕರೆಕ್ಟ್ ಐತ್ರಿ. ಆಗ್ಬೋದಾ? ಸೊ ಏನ್ರಿ ಇನ್ನೊಂದ್ಸರಿ ಹೇಳ್ತಾ ನೋಡ್ರಿ, ಶುಕ್ರವಾರದ ಗಳಿಕೆ ಏನಪ್ಪಾ ಅಂತಂದ್ರೆ ಸೋಮವಾರದ ಗಳಿಕೆಗಿನ 100 ಹೆಚ್ಚಿಗೆ ಐತಿ ಅಂತ ಹೇಳಕತ್ತಾರ. ಇಷ್ಟು ಬರ್ಕೊಂಡ್ರೆ ನಮ್ ಲೆಕ್ಕ ಮುಗಿತ್ರಿ. ಸಿಂಪಲ್ ಅದರಿ. ಸುಮ್ನೆ ಏನಪ್ಪಾ ಅಂತಂದ್ರೆ ಇದು ಈ ತರ ಕೊಟ್ಟಾರ, ಅಂತ ಕಷ್ಟದೇನಿಲ್ಲ. ಎ ಎ ಎ ಸೊ ಎ 3 ಸರಿ ಬಂದತಿ. 3a ಪ್ಲಸ್ ಡಿ ಪ್ಲಸ್ 2d ಅಂದ್ರೆ ಏನಪ್ಪಾ ಅಂತಂದ್ರೆ 3d ಆಯ್ತು, ಇಸ್ ಈಕ್ವಲ್ ಟು 525. ಇವೆರಡರೊಳಗೂ ಏನ್ ಕಾಮನ್ ತೆಗಿಬಹುದ್ರಿ? 3 ಕಾಮನ್ ತೆಗಿಬಹುದು. ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 525. 3 ಬಲ್ಗಡೆ ಹೋಗ್ಲಿ, ಇವೆರಡರ ಗುಣಾಕಾರ ಐತಿ. 3 ಬಲ್ಗಡೆ ಹೋದ್ರೆ ಇದೇನಾಗತ್ರಿ? ಭಾಗಾಕಾರ ಆಕೈತಿ. 3 ಒಂದೇ 3, 3 ಒಂದೇ 3, 2 ಉಳಿತು 22 ಆಯ್ತು. 3 ಏಳೆ 21, 1 ಉಳಿತ್ರಿ 15 ಆಯ್ತು. 3 ಐದ್ಲೆ 15. ಅಂದ್ರೆ ಇದೇನಾಯ್ತಪ್ಪ ಅಂತಂದ್ರೆ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 175 ಆಯ್ತು. ಸೊ ಮುಂದುವರಿಲಿಕ್ಕೆ ಬರ್ತದಾ? ಇಲ್ಲ ರೀ. ಸೊ ಹಾಗಂದ್ರೆ ಇದಕ್ಕೆ ಏನ್ ಮಾಡೋಣ ಅಂತ ಸಮೀಕರಣ 1 ಅಂತ ಕರೆಯೋಣ. ಎರಡು ಏನಪ್ಪಾ ಅಂದ್ರೆ ಚರಾಕ್ಷರಗಳದಾವು, ಅದ್ರ ಸಲುವಾಗಿ ಇದನ್ನ ಸಮೀಕರಣ 1 ಅಂತ ಅನ್ಕೋಣ. ಓಕೆನಾ? ಇಲ್ಲೂ ಅದ. ಸೊ ಏನ್ ಮಾಡೋಣ ಅಂದ್ರೆ ಎ ಕ್ಯಾನ್ಸಲ್ ಮಾಡೋಣ. ಎರಡು ಏನಪ್ಪಾ ಅಂದ್ರೆ ಸೇಮ್ ಇರ್ಬೇಕು, ಅಂದ್ರೆ ಚಿಹ್ನೆನೂ ಸೇಮ್ ಇರ್ಬೇಕು. ಇಲ್ಲೂ ಪ್ಲಸ್ ಅದ, ಇಲ್ಲೂ ಪ್ಲಸ್ ಅದ, ಹಿಂಗಾಗಿ ತೆಗೆದುಕೊಡೋಣ. ಇಲ್ಲಿ ಏನಾಯ್ತು? ಇದು 4d ಇಸ್ ಈಕ್ವಲ್ ಟು 100 ಆಯ್ತು. ಓಕೆ, ಸೊ ಡಿ ಇಸ್ ಈಕ್ವಲ್ ಟು ಇವೆರಡರ ಬಗ್ಗೆ ಗುಣಾಕಾರ ಐತಿ. ಸೊ ಇದು ಬಲಗಡೆ ಹೋದ್ರೆ ಏನಾಗತ್ರಿ? ಬಾಗ್ಲೆ 4 ಆಗತ್ತ. 4 ಒಂದೇ 4, 4 ಎರಡ್ಲೆ 8, 2 ಇತ್ತು 25, 4 ಐದ್ಲೆ 20. ಸೊ ಡಿ ಬೆಲೆ ಎಷ್ಟಾಗಿರ್ತೈತಿ ಅಂತಂದ್ರೆ 25 ಆಗಿರ್ತೈತಿ. ಸೊ ಈ ಡಿ ಬೆಲೆಯನ್ನ ನಾವ್ ಇಲ್ಲಿ ಹಾಕಿದ್ರೆ ಎ ಬೆಲೆ ಸಿಗ್ತದ್ರಿ. ಸರಿನಾ? ಸೊ ಸಮೀಕರಣ ಒಂದರಿಂದ ನಾವ್ ಏನ್ ಹೇಳ್ಬೋದ್ರಿ? ಎ ಪ್ಲಸ್ ಡಿ ಅಂದ್ರೆ 25 ಇಸ್ ಈಕ್ವಲ್ ಟು 175. 25 ಬಲ್ಗಡೆ ಹೋಗ್ಲಿ, ಏನಾಗತ್ರಿ? 175 ಮೈನಸ್ 25. ಎ ಇಸ್ ಈಕ್ವಲ್ ಟು 150. 175 ಒಳಗೆ 25 ಹೋಯ್ತು ಅಂತಂದ್ರೆ 150. ಇದು ಏನಪ್ಪಾ ಅಂತಂದ್ರೆ ಅವರ ಮೊದಲ ದಿನದ ಸಂಬಳ, ಸೋಮವಾರದ ಸಂಬಳ. ಆ ನಂತರ 25 ರೂಪಾಯಿ ಹೆಚ್ಚಿಗೆ ಮಾಡ್ಕೋತ ಹೋದ್ರೆ ಅಂದ್ರೆ ಉಳಿದಿದ್ದು ನಮ್ಗೆ ಏನಪ್ಪಾ ಅಂದ್ರೆ ಸಂಬಳ ಸಿಗ್ತೈತಿ. ಕಡಿಕ ಅವ್ರ ಏನ್ ಆಗತ್ತಾರ್ರಿ? ಅವರನ್ನ ಪ್ರತಿದಿನದ ಗಳಿಕೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಅವರ ಪ್ರತಿದಿನದ ಗಳಿಕೆಯನ್ನ ನಾವು ನೋಡೋದಾಯ್ತು ಅಂತಂದ್ರೆ ಇಲ್ಲಿ ಹಿಂಗ ಬರ್ಬಿಡೋಣ ಅಂತ. ಪ್ರತಿದಿನದ ಗಳಿಕೆ ಸೋಮವಾರ ಎಷ್ಟು? ಪ್ರತಿದಿನದ ಗಳಿಕೆ ಸೋಮವಾರ ಎ ಅದೇನಪ್ಪಾ ಅಂದ್ರೆ 150 ಐತಿ. ನಂತರ 150 ಪ್ಲಸ್ 25 ಅಂದ್ರ 175. ಮತ್ 25 ಕೂಡಿಸ್ರಿ 200, ಮತ್ 25 ಕೂಡಿಸ್ರಿ 225, ಮತ್ 25 250, ಮತ್ 25 275. ಅದೇನ್ರಿ 1 2 3 4 5 6 ದಿವಸದ ಗಳಿಕೆ ಆಯ್ತು. ಈಗ ಅವ್ರ ಏನ್ ಕಂಡೀಷನ್ ಕೊಟ್ರಲ್ಲ ಅದನ್ನ ಒಂದ್ಸರಿ ಚೆಕ್ ಮಾಡೋಣ ಅಂತ. ಏನ್ ಕೊಟ್ಟಾರ್ರಿ? ಮೊದಲ 3 ದಿನ ಸೋಮವಾರ ಮಂಗಳವಾರ ಬುಧವಾರದ ಗಳಿಕೆ 525 ಅಂದ್ರ ಆಗತ್ತ. ಏನ್ ನೋಡ್ರಿ ಇಲ್ಲಿ 200 ಪ್ಲಸ್
ಬೇಡ 150 ಪ್ಲಸ್ 175 325 ಪ್ಲಸ್ 200 525 ಆಯ್ತು ಸರಿನಾ. ಅದಾದ ನಂತರ ಶುಕ್ರವಾರದ ಗಳಿಕೆ ಸೋಮವಾರದ ಗಳಿಕೆಗಿನ್ನ 100 ರೂಪಾಯಿ ಹೆಚ್ಚಿಗೆ ಐತಿ. ಶುಕ್ರವಾರದ ಗಳಿಕೆ 150 ಐತಿ, ಸೋಮವಾರದ ಗಳಿಕೆ 150 ಐತಿ, 100 ರೂಪಾಯಿ ಹೆಚ್ಚಿಗೆ ಐತಿ. ಓಕೆ ಸಿಂಪಲ್. ಸೊ ಇದು ನಮ್ಮ 73ನೇ ಲೆಕ್ಕ ಆಗಿತ್ತು. ನಂತರ 74ನೇ ಲೆಕ್ಕ, ಇದು ಕೋನದ ಬಗ್ಗೆ ಕೊಟ್ಟಾನ. ಏನಂದ್ರೆ ನೋಡ್ರಿ, ಒಂದು ಚತುರ್ಭುಜದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ. ಸೊ ಒಂದು ಚತುರ್ಭುಜದ ಕೋನ ಅಂದ್ರ, ಸೊ ಒಂದು ಕೆಲಸ ಮಾಡ್ತೇನೆ ನಾನು ಇಲ್ಲಿ ಚತುರ್ಭುಜವನ್ನ ಹಾಕೊಂಡ್ಬಿಡ್ತೇನೆ. ಚತುರ್ಭುಜ ಅಂದ್ರೆ ಹೆಂಗಿರ್ತೀರಿ, 4 ಬಾಹುಗಳಿರ್ತಾವ ಸರಿನಾ. ಓಕೆ ಸರಿ, ಎ ಬಿ ಸಿ ಡಿ ಹಿಂಗಾದ್ರೂ ತೋರಿ ಯಾವ ರೀತಿ ತಗೊಂಡ್ರು ತೊಂದರೆ ಇಲ್ಲ. ಓಕೆ, ಒಂದು ಚತುರ್ಭುಜದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ. ಚತುರ್ಭುಜದ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 130 ಡಿಗ್ರಿ ಆದರೆ ಚತುರ್ಭುಜದ ಎಲ್ಲಾ ಕೋನಗಳನ್ನು ಕಂಡು ಹಿಡಿಯಿರಿ ಅಂತ ಹೇಳಕತ್ತಾರ. ಓಕೆ, ಸೊ ಚತುರ್ಭುಜದ ಎಲ್ಲಾ ಕೋನಗಳ ಮೊತ್ತ ಏನಾಗಿರ್ತೈತಿ, 310 ಡಿಗ್ರಿ ಆಗಿರ್ತೈತಿ ಸರಿನಾ. ಎ ಪ್ಲಸ್ ಬಿ ಪ್ಲಸ್ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಅಂದ್ರೆ ಎಷ್ಟಾಗಿರ್ತೈತ್ರಿ, 360 ಡಿಗ್ರಿ ಆಗಿರ್ತೈತಿ. ಯಾಕಂದ್ರ ಚತುರ್ಭುಜದ ಎಲ್ಲಾ ಕೋನಗಳ ಮೊತ್ತ 360 ಡಿಗ್ರಿ. ಇವು ಯಾವ ಒಂದು ಇದ್ರೊಳಗದಾವ್ರಿ, ಇವೆ ಎದ್ರೊಳಗದಾವ ಅಂತಂದ್ರೆ ಸಮಾಂತರ ಶ್ರೇಣಿ ಒಳಗದಾವ್. ಸೊ ಹಂಗಂದ್ರೆ ಮೊದಲನೇದು ಏನಂದ್ರೆ ಎ ಆಗಿರ್ಲಿ, ಎರಡನೇದು ಎ ಪ್ಲಸ್ ಡಿ ಆಗಿರ್ಲಿ, ಮೂರನೇದು ಎ ಪ್ಲಸ್ 2 ಡಿ, ನಾಲ್ಕನೇದು ಎ ಪ್ಲಸ್ 3 ಡಿ, ಇಷ್ಟು ಕೂಡಿಸಿದ್ರೆ 360. ಓಕೆನಾ ಸರಿ. ಇದ್ರ ಮೊದಲಕ್ಕೆ ಇದು ಮುಗಿಸೋಣ್ರಿ. ಇನ್ನೂ ಒಂದು ಕಂಡೀಷನ್ ಮಿಸ್ ಮಾಡ್ಲಿಕ್ಕತ್ತೀವಿ. ಏನಪ್ಪಾ ಅಂತಂದ್ರ ಒಂದು ಜೊತೆ ಅಭಿಮುಖ ಕೋನಗಳು ಇದು ಅಥವಾ ಇದು ಆಗಿರ್ಬೋದು ಅಥವಾ ಇದು ಆಗಿರ್ಬೋದು, ಯಾವ್ದಾದ್ರು ಒಂದು ತಗೊಂಡ್ರಿ ನಡೀತೈತಿ. ಸೊ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 130 ಡಿಗ್ರಿ ಅಂತಾರ. ಅದನ್ನ ಆಂತರ ನೋಡಂತ್ರಿ. ಎ ಎಷ್ಟು ಸರಿ ಬಂದತ್ರಿ, 4 ಸರಿ ಬಂದತಿ. 4a ಪ್ಲಸ್ ಡಿ 2d, 2 1 2 3 3 3 6 6d ಇಸ್ ಈಕ್ವಲ್ ಟು 360. ಓಕೆ, ಇದ್ರೊಳಗೆ ಎಲ್ಲವೂ ಒಂದ ನಂಬರ್ಲಿಂದ ಹೋಗ್ತಾವ್ರಿ. ಎದರ್ಲಿಂದ 2ರಿಂದ ಭಾಗಿಸ್ರಿ. ಇದೇನಾಗತ್ರಿ, 4ಕ್ಕೆ 2ರಿಂದ ಭಾಗಿಸಿದಾರೆ 2a, 6ಕ್ಕೆ 2ರಿಂದ ಭಾಗಿಸಿದಾರೆ 3d, ಇದಕ್ಕೆ 2ರಿಂದ ಭಾಗಿಸಿದಾರೆ 180. ಮುಂದುವರೆಯಕ್ ಬರ್ತದ ಇಲ್ಲ. ಸೊ ಅಂದ್ರೆ ಏನ್ ಮಾಡೋಣ್ರಿ, ಇದನ್ನ ಸಮೀಕರಣ 1 ಅಂತ ಕರೆಯೋಣ. ನಂತರ ಮುಂದೆ ಏನ್ ಮಾಡೋಣ ಅಂತಂದ್ರ ಎರಡನೇ ಕಂಡೀಷನ್ಗೆ ಹೋಗೋಣ. ಸೊ ಎರಡನೇ ಕಂಡೀಷನ್ಗೆ ಹೋಗೋಣ. ಏನ್ ತಗೊಂಡ್ರಿ, ಇವು ಎರಡನ್ನ ನಾ ತಗೊಳ್ತೇನೆ. ಓಕೆ, ಸೊ ಅವ್ರ ಏನಪ್ಪಾ ಅಂದ್ರೆ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ ಅಂತಂದ್ರೆ, ಸೊ ನಾನು ಕೋನ ಎ ಪ್ಲಸ್ ಕೋನ ಸಿ ತಗೋತೀನಿ. ಅಂದ್ರೆ ಎ ಮತ್ತು ಎ ಪ್ಲಸ್ 2d, ಎ ಮತ್ತ ಎ ಪ್ಲಸ್ 2d ಇದು ಎಷ್ಟು ಅಂತ ತಗೋತೀನಿ ಅಂದ್ರೆ 130 ಡಿಗ್ರಿ. ಅದನ್ನ ಕೊಟ್ಟಿದ್ದನ್ನ ತಗೋತಿದೀವಿ. ಓಕೆ, ಸೊ ನೀವೇನ್ ಮಾಡ್ರಿ ಅಂತಂದ್ರೆ ದಟ್ ಇದನ್ನೇ ಮಾಡ್ರಿ. ಇಲ್ಲ ಅಂತಂದ್ರೆ ಏನಪ್ಪಾ ಅಂದ್ರೆ ಈ ಎರಡು ಕೋನಗಳನ್ನ ತಗೊಂಡ್ ಮಾಡ್ರಿ. ಅವಾಗ ಸಹಿತ ನಿಮ್ಗೆ ಏನಪ್ಪಾ ಅಂದ್ರೆ ಉತ್ತರ ಸೇಮ್ ಆಗಿ ಬರ್ತಿರ್ತೈತಿ. ಅವಾಗ ಅದ್ರೊಳಗೆ ಉತ್ತರದೊಳಗೆ ಏನಪ್ಪಾ ಅಂದ್ರೆ ಬದಲಾವಣೆ ಆಗುದಿಲ್ಲ. ಓಕೆ ರೈಟ್. ಎ ಪ್ಲಸ್ ಎ ಅಂದ್ರೆ 2a ಪ್ಲಸ್ 2d ಇಸ್ ಈಕ್ವಲ್ ಟು 130. ಇವಿಷ್ಟು 2ರಿಂದ ಹೋಗ್ತಾವು. 2ರಿಂದ ಭಾಗಿಸೋಣ. 1 ನಿಮಿಷ. ಅದಕ್ಕೂ ಮುಂಚೆ ಇಲ್ಲಿ 2a ಐತಿ, ಇಲ್ಲೂ 2a ಐತಿ, ಅಲ್ಲಿ 2a ಇಲ್ಲಿ 2a ಐತಿ. ಒಂದು ಕಳೆದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಎ ಡಿಲೀಟ್ ಆಗಿಬಿಡ್ತೈತಿ. ಮತ್ತೆ ಹಾಕಿದ್ರೆ 2ರಿಂದ ಭಾಗಿಸೋದನ್ನ ತೆಗೆಯುದು ಬೇಡರಿ. ಇದು ಇಷ್ಟ ಇರೋದಕ್ಕ. ಓಕೆ, ಇವು ದೊಡ್ಡದಾವು, ಈ ನಂಬರ್ಸ್ ದೊಡ್ಡದಾವು, ಈ ನಂಬರ್ಸ್ ಅನ್ನೋದವ್ರಿ. ಸೊ ಸಮೀಕರಣ 1ರೊಳಗ ಸಮೀಕರಣ 2ನ್ನ ಕಳೆಯೋಣ. ಸಮೀಕರಣ 1ರಲ್ಲಿ ಸಮೀಕರಣ 2ನ್ನು ಕಳೆಯಲಾಗಿ. ಓಕೆ ರೈಟ್. ಸೊ ಕಳೆದ್ರೆ ಇದೇನಾಗತ್ರಿ, ಮೊದಲೇ ಕದಂ ಬರ್ಕೊಳ್ಳೋಣ. 2a ಪ್ಲಸ್ 3d ಇಸ್ ಈಕ್ವಲ್ ಟು 180 ಮೈನಸ್ 2a ಪ್ಲಸ್ 2d ಇಸ್ ಈಕ್ವಲ್ ಟು 130. ಮೈನಸ್ ಮಾಡೋಣ. ಇದೇನಾಗುತ್ತೆ, ಇದು ಚಿಹ್ನೆ ಏನು ಇಲ್ಲ, ಇದರಿಂದ ಇದು ಪ್ಲಸ್ ಇದ್ದಿದ್ದು ಏನಾಗುತ್ತೆ ಅಂದ್ರೆ ಇದು ಮೈನಸ್ ಮಾಡುವಾಗ ಮೈನಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಪ್ಲಸ್ ಇದ್ದು ಮೈನಸ್ ಆಗುತ್ತೆ. ಕಳೆಯುವಾಗ ಚಿಹ್ನೆಗಳು ಬದಲಾಗ್ತಾವು, ಕೂಡಿಸುವಾಗ ಚಿಹ್ನೆಗಳು ಬದಲಾಗಲ್ಲ. ಅದ್ರ ನಮ್ಮ ತಲೆ ಒಳಗಿರ್ಲಿ. ಓಕೆನಾ. 2a ಮೈನಸ್ 2a ಅಂದ್ರೆ 0 ಬರ್ತದ್ರಿ. ಓಕೆ, 3d ಮೈನಸ್ 2d ಅಂದ್ರೆ ಏನ್ ಬರ್ತರಿ, ಡಿ ಬರ್ತತಿ. 180 130 ಎಷ್ಟು ಬರ್ತರಿ, 50 ಬರ್ತತಿ. ಓಕೆ, ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತ್ರಿ, 50 ಬಂತು. ಓಕೆ, ಸಾಮಾನ್ಯ ವ್ಯತ್ಯಾಸ ಬಂತು. ಹಾಗಾದ್ರೆ ಎ ಬೆಲೆ ಕಂಡಿಡಿಯಾಗಿ ಬರ್ತದ, ಕಂಡಿಡಿಯಾಗಿ ಬರ್ತದ್ರಿ. ಇದ್ರೊಳಗ ಏನಪ್ಪಾ ಅಂದ್ರೆ ಸಮೀಕರಣ 2ನ್ನ ತಗೊಳ್ಳೋಣ. ಅಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ಡಿ ಬೆಲೆ ತುಂಬಿದ್ವಿ ಅಂದ್ರೆ ಎ ಬೆಲೆ ಬಂದಿರ್ತೈತಿ. ಸಮೀಕರಣ 2ರಿಂದ ಏನ್ ಬರೀಬಹುದು ನಾವು, 2a ಪ್ಲಸ್ 2d, 2a ಪ್ಲಸ್ 2d. ಡಿ ಅಂದ್ರೆ ಏನದ್ರಿ, 50 ಅದ.
ಈಸ್ ಈಕ್ವಲ್ ಟು 130. ಸರಿನಾ? ರೈಟ್. 2a ಪ್ಲಸ್ 52 100 ಈಸ್ ಈಕ್ವಲ್ ಟು 130. ಸರಿನಾ? ಓಕೆ, ಈ 100 ಬಲ್ಗಡೆ ಹಾಕೋಣ. ಸೊ 100 ಬಲ್ಗಡೆ ಹಾಕಿದ್ವಿ ಅಂತಂದ್ರೆ -100 ಆಕೈತಿ. ಅಂದ್ರೆ 2a ಈಸ್ ಈಕ್ವಲ್ ಟು 130 ಮೈನಸ್ 100. 2a ಈಸ್ ಈಕ್ವಲ್ ಟು 130 100 ಹೋದ್ರೆ 30. a ಈಸ್ ಈಕ್ವಲ್ ಟು ಇವೆರಡರ ಗುಣಾಕಾರ ಐತಿ. ಇದು ಬಲ್ಗಡೆ ಹೋದ್ರೆ ಏನಾಗುತ್ತೆ? ಭಾಗಾಕಾರ ಆಗುತ್ತೆ. 2 1 2 2 1 2 1 ಉಳಿತು 10 ಆಯ್ತು. 2 5 10. a ಬೆಲೆ ಎಷ್ಟು ಬಂತ್ರಿ? 15 ಬಂತು. ಸರಿನಾ? ಎ ಬೆಲೆ 15 ಬಂತು, ಡಿ ಬೆಲೆ 50 ಬಂತು. ಸೊ ಇಷ್ಟು ಕೋನಗಳನ್ನ ನಾವು ಈಸಿಯಾಗಿ ಹೇಳ್ತೀವಿ. ಎ ಅಂದ್ರೆ ಎಷ್ಟು ಅದರಿ? 15. ಮುಂದ್ರ 15 ಪ್ಲಸ್ 15 ಪ್ಲಸ್ 50. ನಂತರ 15 ಪ್ಲಸ್ 50 ಗುಂಡ್ಲೆ 2 ಅಥವಾ 2 ಇಂಟು 50 ಬರ್ರಿ ನಡೀತೈತಿ. 2 ಅದೇ ಉತ್ತರ, 2 ಅದೇ ಅರ್ಥ ಕೊಡ್ತಿರ್ತೈತಿ. ಓಕೆ, 1 2 3 4ನೇ ಕೋನ 15 ಪ್ಲಸ್ 3 ಗುಂಡ್ಲೆ 50. 1ನೇ ಕೋನ 50, 2ನೇದು 65. 15ಕ್ಕೆ 50ಕ್ಕೆ 15 ಕೂಡಿಸಿದ್ರೆ 65. ಮುಂದೆ 52ನೇ 100, 100ಕ್ಕೆ 15 ಕೂಡಿಸಿದ್ರೆ 115. 53ನೇ 150, 150ಕ್ಕೆ 15 ಕೂಡಿಸಿದ್ರೆ 165. ಓಕೆ, ಸೊ ಆ ಒಂದು ಚತುರ್ಭುಜದ 4 ಕೋನಗಳು ಏನಾಗಿರ್ತಾವ ಅಂತಂದ್ರೆ ಇವಾಗಿರ್ತಾವ. ಓಕೆ, ಸೊ ಇವನು ಒಂದ್ಸರಿ ಕೂಡಿಸಿ ನೋಡ್ರಿ ಎಷ್ಟು ಬರ್ತೈತಿ ಅಂತಂದ್ರೆ 360 ಡಿಗ್ರಿ ಬಂದಿರ್ತೈತಿ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 75 ಲೆಕ್ಕ ಏನಂದ್ರೆ ನೋಡ್ರಿ, ಒಂದು ಸಮಾಂತರ ಶ್ರೇಣಿಯಲ್ಲಿ 16 ಪದಗಳಿವೆ. ಅದರ ಎಲ್ಲಾ ಪದಗಳ ಮೊತ್ತವು 768 ಆಗಿದೆ. ಶ್ರೇಣಿಯ ಕೊನೆಯ ಪದ 93 ಆಗಿದೆ. ಶ್ರೇಣಿಯನ್ನು ಕಂಡುಹಿಡಿಯಿರಿ ಹಾಗೂ ಶ್ರೇಣಿಯ ಎಲ್ಲಾ ಪದಗಳ ಮೊತ್ತವು ಮೊದಲ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ 3ರಷ್ಟಕ್ಕೆ ಸಮವಾಗಿರುತ್ತದೆ ಎಂದು ಸೂತ್ರ ಉಪಯೋಗಿಸಿ ತೋರಿಸಿ ಅಂತ ಹೇಳಾಕತ್ತಾರೆ. ಓಕೆ, ಸೊ ಇದ್ರೊಳಗೆ ಏನಪ್ಪಾ ಅಂದ್ರೆ ಎರಡು ಪಾಠದ ಲೆಕ್ಕ. ಸೊ ಮೊದಲನೇ ಪಾಠ ಮಾಡೋಣ, ಆನಂತರ 2ನೇ ಪಾಠದ ಬಗ್ಗೆ ಏನಪ್ಪಾ ಅಂತಂದ್ರೆ ವಿಚಾರ ಮಾಡೋಣಂತ್ರಿ. ಓಕೆ, ಸೊ ಮೊದ್ಲು ಏನ್ ಕೊಟ್ಟಾರಲ್ಲ ಅದನ್ನ ನಾವಿಲ್ಲಿ ಬರ್ಕೊಂಡ್ಬಿಡೋಣ ಅಂತ. ಓಕೆ, 75ನೆಯ ಲೆಕ್ಕ. ರೈಟ್. ಸೊ ಒಟ್ಟು ಎಷ್ಟು ಪದಗಳದಾವ್ರಿ? 16 ಪದಗಳದಾವು. ಅಂದ್ರೆ ನಾವೇನ್ ಬರ್ಕೋಬಹುದ್ರಿ? n = 16 ಅಂತ ಬರ್ಕೊಳ್ಳೋಣ. ಒಟ್ಟು 16 ಪದಗಳದಾವು ಒಂದವು. ಅಂದ್ರ ಮುಂದೆ ಏನ್ ಕೊಡಾಕತ್ತಾರ್ರಿ? ಅದರ ಎಲ್ಲಾ ಪದಗಳ ಮೊತ್ತ 768 ಆಗೈತಿ. ಅಂದ್ರ ಹಂಗಂದ್ರೆ ಎಷ್ಟು ಪದ ಅದಾವ್ರಿ? 16 ಪದ ಅದಾವು. ಎಲ್ಲಾ ಪದಗಳು ಅಂತಂದ್ರೆ ಏನ್ರಿ? 16 ಪದಗಳ ಮೊತ್ತ. S16 ಏನಪ್ಪಾ ಅಂತಂದ್ರೆ 768 ಆಗಿದೆ. ಮುಂದುವರೆದ ಏನ್ ಹೇಳ್ತಾರ್ರಿ? ಶ್ರೇಣಿಯ ಕೊನೆಯ ಪದ 93. ಹಂಗಂದ್ರೆ ಕೊನೆಯ ಪದ ಎಷ್ಟು ಪದ ಅದಾವ್ರಿ? 16 ಅದಾವು. ಕೊನೆಯ ಪದ ಅಂದ್ರೆ ಏನಂದ್ರ 16ನೇ ಪದ ಆಗಿರ್ತೈತಿ. ಸೊ 16ನೇ ಪದ ಎಷ್ಟೈತಿ ಅಂತಂದ್ರ 93 ಆಗಿದೆ. ಮುಂದೆ ಏನ್ ಹೇಳಕತ್ತಾರ್ರಿ? ಹಾಗಾದ್ರೆ ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದೇ ಪಾರ್ಟ್, ಈ ಲೆಕ್ಕದ ಮೊದಲನೇ ಭಾಗ ಏನಪ್ಪಾ ಅಂದ್ರ ಮುಗೀತು. ಮೊದಲಕ್ಕೆ ಇದನ್ನ ನೋಡೋಣಂತ್ರಿ. ಶ್ರೇಣಿಯನ್ನ ಕಂಡುಹಿಡಿಯೋಣ ಅಂತ. ಆನಂತರ 2ನೇ ಭಾಗ ಏನೈತಿ ಅದನ್ನ ಮಾಡ್ಲಿಕ್ಕೆ ಬರ್ತೈತಿ. ಶ್ರೇಣಿ ಕಂಡುಹಿಡಿಬೇಕು. ಶ್ರೇಣಿ ಕಂಡುಹಿಡಿಬೇಕಂದ್ರೆ ನಮ್ಗೆ ಏನ್ ಬೇಕ್ರಿ? ಎ ಬೇಕು ಮತ್ತು ಡಿ ಬೇಕು. ಇದು ನಮ್ಗೆ ಏನ್ ಗೊತ್ತಾಯ್ತು? ಶ್ರೇಣಿ ಬೇಕಂದ್ರೆ ಎ ಮತ್ತೆ ಡಿ ಇದ್ರೆ ಅಷ್ಟೇ ನಮ್ಗೆ ಶ್ರೇಣಿ ಬರ್ಲಿಕ್ಕೆ ಬರ್ತೈತಿ, ಇಲ್ಲ ಅಂದ್ರೆ ಇಲ್ಲ. ಓಕೆ, ನಮಗ ಏನ್ ಗೊತ್ತದ್ರಿ? ಎನ್ ಗೊತ್ತದ, ಎಸ್ ಎಲ್ ಗೊತ್ತದ, ಎನ್ ಗೊತ್ತದ. ಹಾಗಂದ್ರೆ ಎ ಕಂಡುಹಿಡ್ಲಿಕ್ಕೆ ಬರ್ತದ. ಯಾವ ಸೂತ್ರ ಹಾಕೋಣ? ದೊಡ್ಡ ಸೂತ್ರ ಹಾಕೋಣ, ಸಂದ್ ಹಾಕೋಣ? ಸಾಂದ್ ಹಾಕೋಣತ್ರಿ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸೂತ್ರಗಳು ನಮ್ಗೆ ಗೊತ್ತದವು. ಓಕೆ, ಸೊ ಸಣ್ಣ ಸೂತ್ರ ಏನದ್ರಿ? ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬಾಗ್ಲೆ 2 ಇಂಟು ಎ ಪ್ಲಸ್ ಎ ಎನ್. ಓಕೆನಾ? ಎಸ್ ಎನ್ ಅಂದ್ರೆ ಏನದ್ರಿ? ದಟ್ ಇಸ್ S16 ಈಸ್ ಈಕ್ವಲ್ ಟು 16 ಬಾಗ್ಲೆ 2 ಇಂಟು ಎ ಪ್ಲಸ್ ಎ ಎನ್. ಎ ಅಂದ್ರೆ ಗೊತ್ತಿಲ್ಲ, ಕಂಡುಹಿಡಿಯಾಕತ್ತೀವಿ. ಎ ಎನ್ ಅಂದ್ರೆ ಗೊತ್ತದ್ರಿ, ದಟ್ ಇಸ್ 93. ಓಕೆನಾ? ರೈಟ್. S16 ಅಂದ್ರೆ ಗೊತ್ತೈತಿ, ಅದನ್ನ ಇಲ್ಲಿ ಬರ್ಕೊಂಡ್ಬಿಡ್ತೇನ್ರಿ. 768 ಈಸ್ ಈಕ್ವಲ್ ಟು 2 1 2 2 8 16. 8 ಗುಂಡ್ಲೆ ಎ ಪ್ಲಸ್ 93. 8 ಎಡಗಡೆ ತಗೊಂಡ್ಬಿಡೋಣ್ರಿ. ಇದೇನಾಗತ್ತ? 768 ಬಾಗ್ಲೆ 8 ಈಸ್ ಈಕ್ವಲ್ ಟು ಎ ಪ್ಲಸ್ 93. 8 1 8 8 9 72 4 ಉಳಿತು 48 ಆಯ್ತು. 8 6 48. ಓಕೆನಾ? 96 ಈಸ್ ಈಕ್ವಲ್ ಟು ಎ ಪ್ಲಸ್ 93. 93 ಎಡಗಡೆ ತಗೊಂಡ್ಬಿಡ್ತೇನ್ರಿ. -93 ಆಗುತ್ತೆ ಈಸ್ ಈಕ್ವಲ್ ಟು ಎ. 96 93 ಹೋದ್ರೆ 3 ಬರ್ತೈತಿ. ಅಂದ್ರೆ ಎ ಬೆಲೆ ಏನಾಯ್ತ್ರಿ? ಇದು 3 ಆಯ್ತು. ಸೊ ಮೊದಲನೇ ಪದ 3 ಆಯ್ತು. ಸೊ ಸಾಮಾನ್ಯ ವ್ಯತ್ಯಾಸ ಬೇಕು. ಓಕೆ, ಡಿ ಕಂಡುಹಿಡಿಬೇಕು ನಾವು. ಡಿ ಕಂಡುಹಿಡಿಬೇಕಂದ್ರೆ ಏನ್ ಮಾಡೋಣ್ರಿ? ದಟ್ ಏನ್ ಫಾರ್ಮುಲಾ ಗೊತ್ತದಲ್ಲ ಅದನ್ನ ಹಾಕೋಣ, ನಮಗೆ ಡಿ ಸಿಗ್ತದೆ. ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ n - 1 ಇಂಟು ಡಿ. ಏನ್ ಅಂದ್ರೆ ಗೊತ್ತು. ಸೊ ದಟ್ ಇಸ್ ಎ 16 ತಗೊಳ್ಳೋಣ ಅಂತ. ಸರ್ ಡೈರೆಕ್ಟ್ ಆಗಿ 93 ಬರೆದು ನಡೀತೈತ್ರಿ. ಸೊ ಮೊದಲಕ್ಕೆ ಇದೊಂದು ರೂಢ ನಮ್ಗೆ ಮೊದಲಿಂದ ಐತೆ, ಅದನ್ನ ಬರ್ಕೊಂಡ್ಬಿಡೋಣ ಅಂತ. ಇಂಟು
3 ಪ್ಲಸ್ 16 ಮೈನಸ್ 1 ಗುಂಡ್ಲೆ ಡಿ ಅಂದ್ರೆ ಏನದ್ರಿ ಕಂಡಿಡಿ ಆಗತ್ತವಲ್ರಿ, ಅದನ್ನ ಫೈಂಡ್ ಮಾಡಕತ್ತೀವಿ. ಏ 16 ಅಂದ್ರೆ ಗೊತ್ತಾ ನಮ್ಗೆ ಗೊತ್ತದ್ರಿ, ಏನದ 93 ಅದ. ಈ 3 ಎಡಗಡೆ ಹಾಕ್ಬಿಡ್ತೇನ್ರಿ, -3 ಆಗ್ತತಿ. 16 1 ಹೋದ್ರೆ ಎಷ್ಟಾಗತ್ತಂದ್ರ 15 ಡಿ ಆಗತ್ತ. 93 3 ಹೋದ್ರೆ 90 ಇಸ್ ಈಕ್ವಲ್ ಟು 15 ಡಿ. ಓಕೆ ರೈಟ್. ಈಗ ಡಿ ಬೇಕು ಅಂದ್ರೆ 15 ಈ ಕಡೆ ಹಾಕೋಣ, ಏನಾಗತ್ರಿ 90 ಬಾಗ್ಲೆ 15 ಇಸ್ ಈಕ್ವಲ್ ಟು ಡಿ. 15 ಅಂದ್ರೆ 15, 15 ಆರ್ಲೆ 90. ಸೊ ಆರ್ ಈಕ್ವಲ್ ಟು ಡಿ ಅಥವಾ ಡಿ ಈಕ್ವಲ್ ಟು ಏನಾಗಿರ್ತೈತಿ ಅಂತಂದ್ರ ಆರ್ ಆಗಿರ್ತೈತಿ. ಪರ್ಫೆಕ್ಟ್ ರೈಟ್. ಎ ಸಿಕ್ತು ನಮಗ, ಡಿ ಸಿಕ್ತು. ಆ ನಂತರ ಸಮಾಂತರ ಶ್ರೇಣಿ ಬಿರಿ ಅಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರ ಮೊದ್ಲೇಕ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನ ಬರ್ಕೋತೀವಿ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಓಕೆ, ಸಮಾಂತರ ಶ್ರೇಣಿ ಸಾಮಾನ್ಯ ರೂಪ ಅಂದ್ರೆ ಏನದರಿ, ಎ ಪ್ಲಸ್ ಡಿ, ಎ ಪ್ಲಸ್ 2d 3 ಪದಗಳಾದವು, ಇಲ್ಲಿಗೆ ಸಾಕು. ಮುಂದೆ ಬರೆಯುವಂತ 4ನೇ ಪದ ಅವನ್ನೆಲ್ಲ ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ಎಲ್ಲಿ ನೀವು ಏನಪ್ಪಾ ಅಂದ್ರೆ ನೀವು ಎಫರ್ಟ್ ಹಾಕಿ ಹೆಚ್ಚಿಗೆ ಬರೀರಿ ಅಂತಂದ್ರೆ ಅಲ್ಲಿ ನಾವು ಬರ್ದಿದ್ದಕ್ಕೆ ನಮಗೆ ಮಾರ್ಕ್ಸ್ ಸಿಗ್ಬೇಕ್ರಿ. ಅಂತಲ್ಲಿ ಏನಂತಂದ್ರೆ ಹೆಚ್ಚಿಗೆ ಎಫರ್ಟ್ ಹಾಕ್ರಿ. ನಮ್ಗೆ ಇಷ್ಟು ಬರೆದ್ರೆ ಸಾಕು ಅನ್ನೋ ತರ ಐತಂದ್ರೆ ಅಷ್ಟೇ ಬರೀರಿ, ಅದಕ್ಕಿಂತ ಹೆಚ್ಚಿಗೆ ಬರ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಗೆ ಎಕ್ಸ್ಟ್ರಾ ಮಾರ್ಕ್ಸ್ ಅಂತ ಕೊಡಂಗಿಲ್ಲ ಅವರು. ಓಕೆನಾ ರೈಟ್. ಸೊ ಯಾಕಂದ್ರೆ ನಮ್ಗೆ ಟೈಮ್ ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಸೊ 3 ತಾಸೊಳಗೆ ನಾವು ಪೂರ್ತಿ ಇಷ್ಟು ಕ್ವಶನ್ಸ್ ಅನ್ನ ಟಚ್ ಮಾಡ್ಬೇಕಾಗಿರ್ತೈತಿ. ಹಿಂಗಾಗಿ ಎಷ್ಟು ಅವಶ್ಯಕತೆ ಇರ್ತೈತಿ ಅಷ್ಟನ್ನ ಬರೀರಿ, ಅದಕ್ಕಿಂತ ಹೆಚ್ಚಿಗೆ ಬರೀ ಹಾಕೋಬೇಡ್ರಿ. ಎ ಅಂದ್ರೆ ಎಷ್ಟದರಿ, ಎ ಅಂದ್ರೆ 3 ಅದ, ದಟ್ 3 ಪ್ಲಸ್ ಡಿ ಅಂದ್ರೆ ಎಷ್ಟದರಿ 6 ಅದ. ನಂತರ 3 ಪ್ಲಸ್ 2 ಇಂಟು 6. ಓಕೆ, ಸೊ ಮೊದಲನೇ ಪದ 3, ಎರಡನೇ ಪದ 9, 6 2 12, 12 3 15. ಮೊದಲೇ ಕೂಡಿ ಶಾಣತ್ರ ಕೂಡಿಸ್ಬೇಕ್ರಿ, ಲಕ್ಷ ಇರಲಿ, ಬೋರ್ಡ್ ಮಾಸ್ ರೂಲ್. ಓಕೆ, 3 9 15. ಇದು ಏನಪ್ಪಾ ಅಂತಂದ್ರೆ ಕೊಟ್ಟಿರುವಂತಹ ಕಂಡೀಷನ್ಗೆ ಸಮಾಂತರ ಶ್ರೇಣಿ ಆಗಿತ್ತು. ಮುಂದುವರೆದ ಏನಪ್ಪಾ ಅಂದ್ರೆ ಎರಡನೇ ಭಾಗ ಲೆಕ್ಕದ ಈಗ ಒಂದು ಭಾಗ ಐತ್ರಿ, ಇನ್ನೊಂದು ಭಾಗದ ಏನಂದ್ರೆ ಇದು ಇನ್ನೊಂದು ಭಾಗ. ಹಾಗೂ ಶ್ರೇಣಿಯ ಎಲ್ಲಾ ಪದಗಳ ಮೊತ್ತವು ಮೊದಲ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ 3ರಷ್ಟಕ್ಕೆ ಸಮವಾಗಿರುತ್ತದೆ ಎಂದು ಸೂತ್ರ ಉಪಯೋಗಿಸಿ ತೋರಿಸಿ. ಏನ್ ಅನ್ನಕತ್ತಾರ ಅಂತಂದ್ರೆ ದಟ್ ಇಲ್ಲಿ 16 ಪದಗಳ ಮೊತ್ತ. ಓಕೆ, ಎಲ್ಲಾ ಪದಗಳ ಮೊತ್ತ ಏನಾಗೈತಿ ಅಂತಂದ್ರ 16 ಬೆಸ ಸಂಖ್ಯೆಗಳ ಮೊತ್ತದ 3ರಷ್ಟಕ್ಕೆ ಸಮ ಆಗಿರ್ತೈತಿ ಅಂತ ಅಂತಂದೇಳಿ ತೋರಿಸುವಂತ ಏನಾಗತ್ತಾರ್ರಿ. ನಾವಿಲ್ಲಿ ಏನ್ ಮಾಡೋಣ ಅಂತಂದ್ರ 3 ಗುಂಡ್ಲೆ 16 ಬೆಸ ಸಂಖ್ಯೆಗಳ ಮೊತ್ತ. ಕರೆಕ್ಟ್ ರೀ, 3 ಇಂಟು 16 ಬೆಸ ಸಂಖ್ಯೆಗಳ ಮೊತ್ತ. ಇದು ಏನಾಗಿರ್ಲಿ ಅಂತಂದ್ರೆ ಇದು ಏನಪ್ಪಾ ಅಂತಂದ್ರೆ 3 ಇಂಟು 16 ಬೆಸ ಸಂಖ್ಯೆಗಳ ಮೊತ್ತ. ಇದು ಎದಕ್ಕೆ ಸಮ ಆಗಿರ್ತೈತಿ ಅಂತಂತಂದ್ರೆ ಇದಕ್ಕೆ ಸಮ ಆಗಿರ್ಲಿ ಅಂತಂದ್ರೆ ಪ್ರೂವ್ ಮಾಡೋಣಾಗತ್ತಾರ ಅವರು. ದಟ್ 16 ಪದಗಳ ಮೊತ್ತ, ಅಥವಾ ಪರವಾಗಿಲ್ಲ ಡೈರೆಕ್ಟ್ ಹಿಂಗ ಬರ್ಕೊಂಡ್ಬಿಡೋಣ್ರಿ, 16 ಪದಗಳ ಮೊತ್ತಕ್ಕ ಸಮ ಐತಿ ಅಂತಂದ ಹೇಳಿ ಪ್ರೂವ್ ಮಾಡ್ರಿ ಅಂತ ಹೇಳಕತ್ತಾರ. ಓಕೆ, ಸೊ 16 ಪದಗಳ ಮೊತ್ತ ಎಷ್ಟೈತ್ರಿ, ಅದು 768 ಐತಿ. ನೀವು ಇಲ್ಲಿ ಡೈರೆಕ್ಟ್ ಆಗಿ ಎಸ್ 16 ಅಂತ ಬರೆದ್ರು ಏನು ಸಹಿತ ತಪ್ಪಿಲ್ಲ, ನಡೀತೈತ್ರಿ. ಓಕೆ, ಸೊ 3 ಇಂಟು 3 ಗುಂಡ್ಲೆ 16 ಬೆಸ ಸಂಖ್ಯೆಗಳ ಮೊತ್ತ. ಸೊ ಇದೇನಪ್ಪಾ ಅಂತಂದ್ರೆ ದಟ್ ಥಿಯರಿ ಪಾರ್ಟ್ ಒಳಗ ಈ ಸಮಾಂತರ ಶ್ರೇಣಿಯ ಬಗ್ಗೆ ನಾವು ಎಕ್ಸ್ಪ್ಲೇಷನ್ ಮಾಡ್ಬೇಕಾದಾಗ ಒಂದು ವಿಡಿಯೋ ಮಾಡಿದ್ರಿ 10 ನಿಮಿಷದ್ದು. ಆ ವಿಡಿಯೋ ಒಳಗೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದೈತಿ. 16 ಬೆಸ ಸಂಖ್ಯೆಗಳ ಮೊತ್ತ ಅಂದ್ರೆ ಏನಾಗಿರ್ತೈತಿ ಅಂತಂದ್ರೆ ದಟ್ n ಸ್ಕ್ವೇರ್, ಅಥವಾ ಇಲ್ಲಿ ಇದನ್ನ ಬರ್ಕೊಂಡೆ ನಾನು ಮುಂದುವರಿತೇನ್ರಿ. n ಸ್ಕ್ವೇರ್ ಅಂದ್ರೆ ಇದೇನಾಗತ್ತ ಅಂದ್ರೆ 3 ಇಂಟು 16 ಸ್ಕ್ವೇರ್ ಇಸ್ ಈಕ್ವಲ್ ಟು 768 ಆಗಿರ್ತೈತಿ. ಓಕೆನಾ ರೈಟ್. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ 16 ಸ್ಕ್ವೇರ್ ಅಂದ್ರೆ ಎಷ್ಟೈತ್ರಿ 256 ಐತಿ, ಇಸ್ ಈಕ್ವಲ್ ಟು 768. 256 ಮೂರ್ಲೆ ಏನ್ ಬರ್ತೈತಿ ಅಂತಂದ್ರೆ 768 ಬರ್ತೈತಿ. ಎರಡು ಕಡೆ ನಮಗೆ ಸಮ ಬರಾಕತ್ತಿ. ಹಂಗಂದ್ರೆ ನಾವ್ ಇಲ್ಲಿ ಏನ್ ಬರಿಬಹುದು ಅಂತಂದ್ರೆ ಸಾಧಿಸಲಾಗಿದೆ ಅಂತ ಬರಿಬಹುದು. ಓಕೆನಾ ರೈಟ್. ಸೊ ಇಷ್ಟು ಮಾಡಿದ್ರೆ ನಮ್ಗೆ ಸಾಕು. ದಟ್ ನಮ್ಗೆ ಏನಪ್ಪಾ ಅಂದ್ರೆ 4 ಮಾರ್ಕ್ಸ್ ಕೊಡ್ತಾರ. ಈ ಒಂದು ಲೆಕ್ಕವನ್ನ ನಮ್ಮ ದಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ನೋಡಿದ್ವಿ ಅಂದ್ರೆ ಮಾರ್ಚ್ 2025 ಈ ರೀತಿಯಾದಂತ ಲೆಕ್ಕವನ್ನ ಕೊಟ್ಟಿರ್ತಾರೆ. ಸೊ ಅರ್ಧ ಲೆಕ್ಕ ಇಲ್ಲಿ ತನಕ ಕೊಟ್ಟಾನ, ದಟ್ ಇಲ್ಲಿ ತನಕ ಕೊಟ್ಟಾನ್ರಿ. ಉಳಿದ ಅರ್ಧ ಲೆಕ್ಕ ಏನಪ್ಪಾ ಅಂತಂದ್ರೆ ಈ ರೀತಿ ಕೊಟ್ಟಾನ. ಒಂದ್ರೊಳಗೆ 2 ಲೆಕ್ಕವನ್ನ ಮೆನ್ಷನ್ ಮಾಡಿದಾನ. ಸೊ ಮೊದಲನೇ ಲೆಕ್ಕ ಪೂರ್ತಿ ಮುಗಿಸ್ಕೊಂಡು 2ನೇ ಲೆಕ್ಕಕ್ಕೆ ಬರ್ರಿ, ನಿಮ್ಗೆ ಆರಾಮಾಗಿ ಲೆಕ್ಕ ಮಾಡ್ಲಿಕ್ಕೆ ಆಗಿರ್ತೈತಿ. ಓಕೆ ರೈಟ್. ಇದು 75ನೇ ಲೆಕ್ಕ ಆಗಿತ್ತು. ನಂತರ 76ನೆಯ ಲೆಕ್ಕ ಏನಂದ್ರೆ ನೋಡ್ರಿ, ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 5ರಷ್ಟಿದೆ. 1 ನಿಮಿಷ ರೀ. 7ನೇ ಪದವು ಅದರ 2ನೇ ಪದದ 5ರಷ್ಟಿದೆ.
ಅದರ ಎರಡನೇ ಪದದ 5ರಷ್ಟಿದೆ. ಸರಿರಿ. ಮುಂದ ಮತ್ತು ಐದನೆಯ ಪದವು ಮೂರನೇ ಪದದ 2ರಷ್ಟಕ್ಕಿಂತ ಒಂದು ಕಡಿಮೆ ಇದೆ. ಯಾವ್ದ್ರಿ? ಐದನೆಯ ಪದವು ಮೂರನೇ ಪದದ 2ರಷ್ಟಕ್ಕಿಂತ ಒಂದು ಕಡಿಮೆ ಐತಿ ಅಂತ ಹೇಳಕತ್ತಾರ. ಇದೇನ್ರಿ ಅವ್ರು ಕೊಟ್ಟಿರೋದು. ಇಷ್ಟನ್ನ ನಾವು ಬರ್ಕೊಳಕ್ ಬಂತು ಅಂತಂದ್ರೆ ಸ್ವಲ್ಪ ಪ್ರಮಾಣದ ಲೆಕ್ಕ ನಮ್ಗಿಲ್ಲಿ ಮುಗಿದಾಗಿನೆ. ಮುಂದೆ ಹಾಗಾದರೆ ಶ್ರೇಣಿಯನ್ನು ಕಂಡುಹಿಡಿಯಿರಿ ಮತ್ತು ಶ್ರೇಣಿಯ 15ನೇ ಪದವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. 15ನೇ ಪದವನ್ನ ಸೂತ್ರ ಬಳಸಿ ಕಂಡುಹಿಡಿ ಅಂತಂದರೆ ಕಂಡುಹಿಡಿಯೋಣ ಅಂತ. ಅದೇನಂತ ಸಮಸ್ಯೆ ಅಲ್ಲ. ಓಕೆ, ಸೊ ನಮಗ ಇದಕ್ಕೆ ಸಂಬಂಧಪಟ್ಟಂತ ಸೂತ್ರ ಏನದರಿ? ದಟ್ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅದ. ಆದ್ರೆ ನಾವು ಈ ಸೂತ್ರವನ್ನ ಇಷ್ಟು ಬರ್ಕೊಳ್ಳಲ್ಲ. ನಾವು ಡೈರೆಕ್ಟ್ ಆಗಿ ಏನ್ ಬರ್ತೀವಿ ಅಂತಂದ್ರೆ A7 ಅಂದ್ರೆ ಏನ್ ಬರ್ತೀವ್ರಿ? ಎ ಪ್ಲಸ್ 7 ಇಲ್ಲಿ ಹಾಕಿದ್ವಿ ಅಂದ್ರೆ 7 1 ಹೋದ್ರೆ 6 ಬರ್ತೈತಿ. ಸೊ ಡೈರೆಕ್ಟ್ ಆಗಿ ನಾವೇನಪ್ಪಾ ಅಂದ್ರೆ ಎ ಪ್ಲಸ್ 6D ಅಂತ ಬರ್ಕೋತೀವಿ. ಈ ಒಂದು ಅಭ್ಯಾಸ ನಮ್ಗ ಇರ್ಲಿ. ಓಕೆ, 5 ಇಂಟು A2 ಅಂದ್ರೆ ಏನ್ರಿ? ಎ ಪ್ಲಸ್ ಡಿ. ಓಕೆ, ಸೊ ಇದನ್ನ ಮುಂದುವರೇನ್ರಿ? ದಟ್ ಎ ಪ್ಲಸ್ 6D ಇಸ್ ಈಕ್ವಲ್ ಟು 5 ಇಂಟು ಎ 5A ಪ್ಲಸ್ 5 ಇಂಟು ಡಿ 5D. ಓಕೆ, ಸರಿ. ಏನ್ ಮಾಡೋಣ್ರಿ? ಎ ಆ ಕಡೆ ಕಳಿಸಿ ಡಿ ಈ ಕಡೆ ತಗೊಂಡ್ಬರೋಣ. ಸೊ ಇಲ್ಲ ಅಂತಂದ್ರೆ ಎರಡು ಈ ಕಡೆ ತಗೊಂಡ್ಬಂದ್ಬಿಡೋಣ್ರಿ, ಮುಗಿದು ಹೋಗ್ಬಿಡ್ತದೆ ಕೆಲಸ. ಎ ಮೈನಸ್ 5A 6D 5D ಈ ಕಡೆ ಬಂದ್ರೆ ಏನ್ರಿ? ಮೈನಸ್ 5D ಇಸ್ ಈಕ್ವಲ್ ಟು 0. ಎ ಒಳಗೆ ಮೈನಸ್ 5 ಎ ಮೈನಸ್ 5A ಅಂದ್ರೆ ಏನ್ ಬರ್ತ್ರಿ? ಮೈನಸ್ 4A 6D ಮೈನಸ್ 5D ಅಂದ್ರೆ ಏನ್ ಬರ್ತ್ರಿ? ಪ್ಲಸ್ ಡಿ ಇಸ್ ಈಕ್ವಲ್ ಟು 0. 6 ಒಳಗೆ 5 ಹೋದ್ರೆ 1 ಬರ್ತೈತಿ, ಅದನ್ನ ಡಿ ಅನ್ಕೋಬಹುದು. ಓಕೆನಾ? ರೈಟ್. ಸೊ ಒಂದ್ ಕೆಲಸ ಮಾಡ್ತೇನ್ರಿ, ಈ 4A ಬಲ್ಗಡೆನ ತಗೊಂಡೋಗ್ಬಿಡ್ತೀನಿ. ಯಾಕಂತಂದ್ರೆ ದಟ್ ಡಿ ಈಕ್ವಲ್ ಟು 4A ಬರ್ತೈತಿ. ಸೊ ಎಲ್ಲಾದ್ರೂ ಡಿ ಇತ್ತಪ್ಪ ಅಂದ್ರೆ ನಾವೇನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ 4A ಅಂತ ಬರ್ಕೋಬಹುದು. ಇದಕ್ಕೇನ ಅಂತಂದ್ರೆ ಸಮೀಕರಣ 1 ಅಂತ ಕರೆಯೋಣ. ನಂತರ ಇಲ್ಲಿ ಏನಾದ್ರಿ A5 ಅಂತಂದ್ರೆ ಏನ್ ಬರ್ಕೊಳ್ಳೋಣ? A5 ಅಂತಂದ್ರೆ ಏನ್ ಬರ್ಕೊಳ್ಳೋಣ ಅಂತಂದ್ರೆ ಎ ಪ್ಲಸ್ 4D ಅಂತ ಬರ್ಕೊಳ್ಳೋಣ. ಇಸ್ ಈಕ್ವಲ್ ಟು 2 ಇಂಟು A3 ಅಂದ್ರೆ ಏನ್ ಬರ್ತ್ರಿ? ಎ ಪ್ಲಸ್ 2D ಮೈನಸ್ 1. ಓಕೆ, ಸೊ ಎ ಪ್ಲಸ್ 4D ಇಸ್ ಈಕ್ವಲ್ ಟು 2 ಇಂಟು ಎ 2A ಪ್ಲಸ್ 2 4D ಮೈನಸ್ 1. ಓಕೆ, ರೈಟ್. ಇಲ್ಲಿ ಪ್ಲಸ್ 4D ಐತಿ, ಇಲ್ಲೂ ಪ್ಲಸ್ 4D ಐತಿ. ಇದು ಈ ಕಡೆ ಹೋಗ್ಲಿ, ಇದು ಈ ಕಡೆ ಹೋಗ್ಲಿ, ಒಂದ್ರೊಳಗೆ ಒಂದು ಕಳೆದ್ರೆ ಏನ್ ಬರ್ತೈತಿ ಅಂದ್ರ 0 ಬರ್ತೈತಿ. ಹಿಂಗಾಗಿ ಅದನ್ನ ಕ್ಯಾನ್ಸಲ್ ಮಾಡೋಣ. ಓಕೆ, ಇಲ್ಲಿ -1 ಈ ಕಡೆ ಹೋಗ್ಲಿ, ಎ ಬಲ್ಗಡೆ ಹೋಗ್ಲಿ, ಏನಾಗತ್ತಿದು? -1 ಈ ಕಡೆ ಬಂದ್ರೆ +1 ಆಗತ್ರಿ. ಎ ಬಲ್ಗಡೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ -a ಆಗತ್ತೆ. ಓಕೆ, ದಟ್ ಸಮೀಕರಣ ಬಿಡಿಸುವಾಗ ಚರಾಕ್ಷರಗಳು ಒಂದೇ ರೀತಿ ಬರೋ ತರ ಮಾಡ್ಕೊಳ್ಳಿ ಅಂದ್ರೆ ನಮಗೆ ಈಸಿ ಆಗಿರ್ತೈತಿ. ಓಕೆನಾ? ರೈಟ್. 1 ಇಸ್ ಈಕ್ವಲ್ ಟು 2A ಒಳಗೆ ಎ ಹೋದ್ರೆ ಏನ್ ಬರ್ತ್ರಿ? ಎ ಬರ್ತೈತಿ. ಅಂದ್ರೆ ಏನಾಗತ್ತಪ್ಪ ಅಂದ್ರೆ ಎ ಈಕ್ವಲ್ ಟು 1 ಆಗಿರ್ತೈತಿ. ಸೊ ಎ ಬೆಲೆಯನ್ನ ನಾವು ಇದ್ರೊಳಗೆ ಹಾಕಿದ್ವಿ ಅಂತಂದ್ರೆ, ಸೊ ನಾ ಡೈರೆಕ್ಟ್ ಆಗಿ ಇಲ್ಲಿ ಸಮೀಕರಣ 1ರಿಂದ ಅಂತಂದ್ರೆ ಬರ್ಕೊಂಡು ಸಮೀಕರಣ 1ರಿಂದ ನಾವೇನ್ ಮಾಡ್ಬೋದು ಅಂದ್ರೆ ದಟ್ ಇಲ್ಲಿ ಬಂದಂತ ಎ ಬೆಲೆನ ಇದ್ರೊಳಗೆ ಹಾಕ್ತಿವಿ. 4 ಗುಂಡ್ಲೆ 1 ಅಂದ್ರೆ ಡಿ ಏನಾಗಿರ್ತೈತಿ ಅಂತಂದ್ರೆ 4 ಆಗಿರ್ತೈತಿ. ಸೊ ಮೊದಲನೇ ಪದ 1 ಆಗಿರ್ತೈತಿ, ಸಾಮಾನ್ಯ ವ್ಯತ್ಯಾಸ 4 ಆಗಿರ್ತೈತಿ. ಅವ್ರ ಏನ್ ಕೇಳಕತ್ತಾರ್ರಿ? ಸಮಾಂತರ ಶ್ರೇಣಿ ಬರಿ ಅಂತಾರ. ಓಕೆ, ಸಮಾಂತರ ಶ್ರೇಣಿ ಬರಿಬೇಕಂದ್ರೆ ನಾವೇನ್ ಮಾಡ್ತೇವ್ರಿ? ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನ ಬರ್ಕೋತೀವಿ. ಓಕೆ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನ್ರಿ? ಎ ಪ್ಲಸ್ ಡಿ ಎ ಪ್ಲಸ್ 2D ಸಾಕು, 3 ಪದಗಳು. ಎ ಅಂದ್ರೆ ಏನದ್ರಿ? 1 ಅದ. ನಂತರ 1 ಪ್ಲಸ್ 4, ನಂತರ 1 ಪ್ಲಸ್ 2 ಗುಂಡ್ಲೆ 4, ಸೋ ಆನ್. ಮೊದಲನೇ ಪದ 1, ಎರಡನೇ ಪದ 4 1 ಕೂಡಿಸಿರ 5, 4 8 1 9, ಸೋ ಆನ್. ಸರಿನಾ? ರೈಟ್. ಇದು ಸಮಾಂತರ ಶ್ರೇಣಿ ಆಗಿತ್ತು. ಇಲ್ಲಿಗೆ ಲೆಕ್ಕ ಮುಗಿತೇನ್ರಿ? ಇಲ್ಲ ರೀ. ಮುಂದುವರೆದ ಅವ್ರು ಏನ್ ಕೇಳಾಕತ್ತಾರ ಅಂತಂದ್ರ 15ನೇ ಪದವನ್ನ ಕಂಡುಹಿಡಿ ಅಂತಾರ. ಸೊ an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಸೂತ್ರ ಇನ್ನೊಂದ್ಸರಿ ಬರೆದ್ ಬಿಡ್ತೇನ್ರಿ, ಬರೆಯುವಂತ ಅವಶ್ಯಕತೆ ಇಲ್ಲ. ಆದ್ರೆ ಇದು ಸಪರೇಟ್ ಆಗಿರುವಂತ ಪಾರ್ಟ್ ಸಪರೇಟ್ ಆಗಿರೋದಕ್ಕೆ ನಾನು ಬರ್ಕೊಳಕತ್ತೇನ್ರಿ. ಓಕೆ, ಸೊ A15 ಇಸ್ ಈಕ್ವಲ್ ಟು ಎ ಅಂದ್ರೆ ಎಷ್ಟದ್ರಿ? 1 ಅದ ಪ್ಲಸ್ ಏನ್ ಅಂದ್ರೆ ಏನದ್ರಿ? 15 ಅದ. 15 ಮೈನಸ್ 1, 15 ಮೈನಸ್ 1, ಡಿ ಅಂದ್ರೆ ಎಷ್ಟದ್ರಿ? 4 ಅದ ಗುಂಡ್ಲೆ 4. ಓಕೆ, 1 ಪ್ಲಸ್ 15 1 ಹೋದ್ರೆ 14 ಗುಂಡ್ಲೆ 4. ಓಕೆ, 14 4 56, 56 1 ಕೂಡಿಸಿದ್ರೆ ಎಷ್ಟು ಬರ್ತೈತಿ ಅಂತಂದ್ರ 57. ಅಂದ್ರೆ 15ನೇ ಪದ ಏನಾಗಿರ್ತೈತಿ ಅಂತಂದ್ರ 57 ಆಗಿರ್ತೈತಿ.
ಓಕೆನಾ. ಸೊ ದಟ್ ಇದು ಏನಪ್ಪಾ ಅಂತಂದ್ರ ನಮ್ಮ 76ನೇ ಲೆಕ್ಕ ಆಗಿತ್ತು. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 77ನೇ ಲೆಕ್ಕ ಏನದ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ 11ನೇ ಮತ್ತು 8ನೇ ಪದಗಳ ಅನುಪಾತ 3:2 ಆಗಿದೆ. ಆ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ ಮತ್ತು ಮೊದಲ 21 ಪದಗಳ ಮೊತ್ತದ ಅನುಪಾತವನ್ನು ಕಂಡು ಹಿಡಿಯಿರಿ ಅಂತ ಹೇಳಕತ್ತಾರ. ಸರಿ, ಏನ್ ಕೊಟ್ರ ಅದನ್ನ ಏನಪ್ಪಾ ಅಂದ್ರೆ ಅಂತ ಮುಂದುವರಿಯೋಣ. ದಟ್ ಆ ನಂತರ ಏನಾಗುತ್ತೆ ಅಂತ ಹೇಳಿ ನೋಡೋಣಂತ್ರಿ. ಓಕೆ, ಸೊ 77ನೇಯ ಲೆಕ್ಕ ಏನೇ ಕೊಟ್ರ ಅವರು. ಒಂದು ಸಮಾಂತರ ಶ್ರೇಣಿಯ 11ನೇ ಪದ ಮತ್ತು 8ನೇ ಪದಗಳ ಅನುಪಾತ. 11ನೇ ಪದ ಅಂದ್ರೆ ಏನ್ರಿ, A11 ಆಗಿರ್ತೈತಿ. ಓಕೆ, 8ನೇ ಪದ ಅಂತಂದ್ರ A8 ಆಗಿರ್ತೈತಿ. ಇವುಗಳ ಅನುಪಾತ. ಸೊ 11 A11 ಬಾಗ್ಲೆ A8 = ಏನಾಗಿರ್ತೈತಿ ಅಂತಂದ್ರೆ 3:2 ಆಗಿದೆ ಅಂತ ಬರ್ಕೊತಾ ಇದೀವಿ. ಸೊ ದಟ್ ಅನುಪಾತ ನಾವು ದಟ್ ಎರಡು ಟಿಕೆ ಹಾಕಿ ಬರೆದ್ರು ಅಷ್ಟೇ, ಅಥವಾ ನಾವು ಬಿನರಾಶಿ ರೂಪದೊಳಗೆ ಬರೆದ್ರೆ ಏನಪ್ಪಾ ಅಂತಂದ್ರೆ ತೊಂದರೆ ಇಲ್ಲ, ನಡೀತೈತಿ. ಓಕೆ, ರೈಟ್. 2 ಈ ಕಡೆ ಹೋಗ್ಲಿ, 3 ಈ ಕಡೆ ಬರ್ಲಿ, ಬೇಡ ರೀ. ಒಂದ್ ಕೆಲಸ ಮಾಡೋಣ. ದಟ್ ನಮ್ಗ ಸೂತ್ರ ಏನ್ ಗೊತ್ತೈತಲ್ಲ ಅದ್ರ ಆಧಾರದ ಮೇಲೆ ಮುಂದೆ ಹೋಗೋಣಂತ್ರಿ. AN = ಏನ್ರಿ, A + n - 1 × D. ಸರಿನಾ. A11 ಅಂದ್ರೆ ಏನು ಅಂತ ಬರೀಬೋದ್ರಿ, A + 10D ಅಂತ ಬರೀಬೋದ್ರಿ. ಸರಿನಾ, ರೈಟ್. ಬಾಗ್ಲೆ ದಟ್ A8 ಅಂದ್ರೆ ಏನ್ ಬರೀನ್ರಿ, A + 7D ಅಂತ ಬರ್ಕೊಳ್ಳೋಣ. 11 ಇದ್ದಿದ್ದು 10 ಆಗ್ಯದ, 8 ಇದ್ದಿದ್ದು 7 ಆಗದ, ಒಂದ್ ಕಡಿಮೆ ಮಾಡಕತ್ತೀವಿ. = 3/2. ಈ ಎರಡನ್ನ ಈ ಕಡೆ ಕಳಿಸ್ರಿ. ಈ A + 7D ನ ಬಲಗಡೆ ತಗೊಂಡು ಹೋಗೋಣ. ಇದೇನಾಗತ್ರಿ, ಬಾಗ್ಲೆ ಇದ್ದಿದ್ದು ಈ ಕಡೆ ಬಂದ್ರೆ ಗುಂಡೆ ಆಗುತ್ತ. A + 10D = ಇದು ಬಲಗಡೆ ಬಂದ್ರೆ ಏನಾಗತ್ರಿ, 3 × A + 7D ಆಗುತ್ತೆ. ಸರಿನಾ, ರೈಟ್. 2 × A ಅಂದ್ರೆ 2A + 2 × 10 20D = 3 × A 3A + 3 7 21D. ಸರಿ, A ಒಂದ್ ಕಡೆ ಆಗ್ಲಿ, D ಒಂದ್ ಕಡೆ ಆಗ್ಲಿ. ಸೊ ಇದೇನಾಗತ್ರಿ, 2A - 3A = 21D - 20D. ಸರಿನಾ, ಎಲ್ಲಾದ್ರೂ ಏನಾದ್ರೂ ಮಿಸ್ಟೇಕ್ ಆಗಿದೆ ನೋಡ್ರಿ. ಕರೆಕ್ಟ್ ಅದ, ಏನ್ ತೊಂದರೆ ಇಲ್ಲ. 2A - 3A ಅಂದ್ರೆ ಏನಾಗತ್ರಿ, -A = 21 20 ಹೋದ್ರೆ ಏನ್ ಬರ್ತೀರಿ ಅಂತಂದ್ರೆ D ಬರ್ತೈತಿ. -A = D. ಇದೇನಂತಂದ್ರೆ ಸಮೀಕರಣ 1 ಆಗಿರ್ಲಿ. ಸಾರಿ, ರೈಟ್. ಸೊ ಮುಂದುವರೆದವ್ರು ಏನ್ ಕೊಡಾಕತ್ತಾರೆ ಈ ಲೆಕ್ಕದೊಳಗ, ನಮ್ಗೆ ಏನ್ ಕಂಡಿಡಿ ಏನಾಗತ್ತಾರ ಅಂತಂದ್ರೆ, ಈ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ. ಮೊದಲ 5 ಪದಗಳ ಮೊತ್ತ ಅಂದ್ರೆ ಏನ್ರಿ, S5 ಅನುಪಾತ ಮತ್ತು 21 ಪದಗಳ ಮೊತ್ತದ ಅನುಪಾತ S21 ಇದೇನಾಗಿರ್ತೈತಿ ಅಂತ ಕೇಳಾಕತ್ತಾರೆ. ಓಕೆ, ಸೊ ನಮಗ ದಟ್ ಇದನ್ನ ಮುಂದುವರಿಯೋದಾಯ್ತು ಅಂತಂದ್ರೆ ನಮಗ ಸೂತ್ರ ಗೊತ್ತದ್ರಿ, ಏನ್ರಿ, SN = A ಮತ್ತೆ D ಇರುವಂತ ಸೂತ್ರ ಯಾವ್ದಪ್ಪ ಅಂತಂದ್ರೆ n/2 × 2A + n - 1 × D. ಓಕೆ, S5/S21 ನಾ ಇಲ್ಲಿ ಬರ್ಕೊಂಡ್ಬಿಡ್ತೀನಿ. S5/S21 ಇವೆರಡರ ಅನುಪಾತ. S5 ಅಂದ್ರೆ ಏನ್ ಬರೀಬಹುದ್ರಿ, ದಟ್ n ಇದ್ದಲ್ಲ 5 ಬರೀಣ, 5/2 × 2A ಅಂದ್ರೆ ಗೊತ್ತಿಲ್ಲ, ಹಂಗೆ ಬರ್ಕೋತೀವಿ. n ಅಂದ್ರೆ 5 ಐತಿ, 5 - 1 D ಅಂದ್ರೆ ಗೊತ್ತಿಲ್ಲ, ಹಂಗೆ ಬರ್ಕೊಳ್ಳೋಣ. ಬಾಗ್ಲೆ ಏನ್ ಬರ್ಕೊಂಡ್ರಿ, ಇಲ್ಲಿ 21 ಅದ, S21 ಅದ ಅಂದ್ರೆ n ಇದ್ದಲ್ಲಿ 21 ಬರ್ಕೋತೀವಿ. 21/2 × 2A + n ಅಂದ್ರೆ ಏನದ್ರಿ, 21 ಅದ, 21 - 1 × D. ಚೌಕವರ್ಣ ಕಂಪ್ಲೀಟ್. ಲೆಕ್ಕ ಇಲ್ಲಿ ಮುಂದುವರ್ಸೋಣಂತ. ಇಲ್ಲಿ ಬಾಗ್ಲೆ 2 ಐತಿ, ಇಲ್ಲಿ ಬಾಗ್ಲೆ 2 ಐತ್ರಿ. ಈ 2ಕ್ಕೆ ಈ 2 ಕ್ಯಾನ್ಸಲ್ ಆಗುತ್ತಾ, ಏನ್ ಉಳಿತೈತಿ ಅಂದ್ರೆ 5/21 ಉಳಿತೈತಿ. ಸರಿನಾ, S5/S21 = 5/21. ಓಕೆ, ಸೊ ಇಲ್ಲಿ ಏನದರಿ, ಇದನ್ನ ನಾವು ಮುಂದುವರಿಯೋಣಂತ. ಇದೇನಾಗತ್ರಿ, 5/21. ಇದ್ರ ಮುಂದೆ ಏನ್ ಬರ್ತ್ರಿ, 2A + 5 1 ಹೋದ್ರೆ ಏನು ಉಳಿತೈತ್ರಿ, 4 ಬರ್ತೈತಿ. 4D. ಇಲ್ಲಿ ಏನ್ ಬರ್ತೈತ್ರಿ, 2A + 20D ಆಗಿರ್ತೈತಿ. ಸರಿನಾ, ರೈಟ್. ಇದನ್ನ ಮುಂದುವರಿಯೋಣಂತ. ಸೊ S5/S21 ಏನ್ ಮಾಡೋಣ, ಇದ್ರೊಳಗ A ಕಾಮನ್ ತೆಗೆಯೋಣ. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡೋಣ್ರಿ, D ಅಂದ್ರೆ ಏನದ್ರಿ, -A ಅದ. D ಇದ್ದಲ್ಲಿ -A ಹಾಕೊಂಡ್ಬಿಡೋಣಂತ್ರಿ. D ಇದ್ದಲ್ಲಿ -A ಹಾಕೊಂಡ್ಬಿಡೋಣ. 2A + 4 -A = D ಅಥವಾ D = ಏನಪ್ಪಾ ಅಂದ್ರೆ -A. D ಇದ್ದಲ್ಲಿ ಏನಪ್ಪಾ ಅಂದ್ರೆ ನಾವು -A ಹಾಕೋತಾನೆ. ಓಕೆನಾ, ರೈಟ್.
ಬ್ರಾಕೆಟ್ ಕಂಪ್ಲೀಟ್ ಬಾಗ್ಲೆ 21 2a ಪ್ಲಸ್ 20 ಡಿ ಅಂದ್ರೆ ಏನ್ ಬರಿತೀವ್ರಿ ಮೈನಸ್ ಎ ಬರೆಯಕತ್ತೀವಿ. ಯಾಕಂತಂದ್ರ ದಟ್ ಇಲ್ಲಿ ಬರ್ಕೊಳ್ಳಂತ ದಟ್ ಸಮೀಕರಣ ಒಂದರಿಂದ ಡಿ ಇಸ್ ಈಕ್ವಲ್ ಟು -5 ಅದ್ರ ಸಂಬಂಧ ಈ ರೀತಿ ಬರ್ಕೊಳಕತ್ತೀವಿ. ಓಕೆ, S5 ಬಾಗ್ಲೆ S21 ಇಸ್ ಈಕ್ವಲ್ ಟು 5 ಇಂಟು 2a 4 ಇಂಟು -a ಅಂದ್ರೆ ಏನಾಗತ್ರಿ -4a ಆಗತ್ತ ಬಾಗ್ಲೆ 21 ಇಂಟು 2a ಏನ್ರಿ ದಟ್ 20 ಇಂಟು -a ಅಂದ್ರೆ ಏನಾಗತ್ರಿ -20a ಆಗಿರ್ತೈತಿ. ಓಕೆ, ದಿಸ್ ಇಸ್ ಈಕ್ವಲ್ ಟು 5 ಬಾಗ್ಲೆ 2a -4a ಅಂತಂದ್ರೆ -2a ಇಲ್ಲಿ 21 2a -20a ಅಂದ್ರೆ ಏನಾಗತ್ರಿ -18a ಆಗಿರ್ತೈತಿ. ಓಕೆನಾ, ಎಗೆ ಎ ಕ್ಯಾನ್ಸಲ್ ಆಗ್ತೈತಿ, 2 1 2 2 9 18 ಎರಡು ಕಡೆ ಏನಪ್ಪಾ ಅಂದ್ರೆ ಮೈನಸ್ ಐತ್ರಿ. ಅಂಶ ಮತ್ತೆ ಛೇದೊಳಗೆ ಎರಡು ಕಡೆ ಮೈನಸ್ ಐತಿ, ಉತ್ತರ ಪ್ಲಸ್ ಒಳಗೆ ಇರ್ತೈತಿ. ಅಂಶದೊಳಗೆ ಏನ್ ಬರ್ತೈತಿ ಅಂದ್ರೆ 5 ಬರ್ತೈತಿ, 21 9 ಏನ್ ಬರ್ತೈತಿ ಅಂದ್ರೆ 189 ಬಂದಿರ್ತೈತಿ. ಓಕೆನಾ, ರೈಟ್. ಇದು ಏನಪ್ಪಾ ಅಂತಂದ್ರೆ ಅವ್ರು ಕೇಳಿರುವಂತಹ ಮೊದಲ 5 ಪದಗಳ ಮೊತ್ತ ಮತ್ತು ಮೊದಲ 21 ಪದಗಳ ಮೊತ್ತದ ಅನುಪಾತ ಆಗೈತಿ. ಓಕೆ, ರೈಟ್. ನಂತರ 78ನೆಯ ಲೆಕ್ಕ ಏನದ ನೋಡ್ರಿ, ಒಂದ್ಸರಿ ದಟ್ ಲೆಕ್ಕ ಓದ್ಕೊಂಡು ಮುಂದುವರಿಯೋಣಂತ. ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ. ಸಮಾಂತರ ಶ್ರೇಣಿಯ 7ನೇ ಪದವು 4ನೇ ಪದದ 2ರಷ್ಟಿದೆ. ಸರಿನಾ? ಸಾರಿ, 2ನೇ ಪದದ 4ರಷ್ಟಿದೆ. 2ನೇ ಪದದ 4ರಷ್ಟಿದೆ. 2ನೇ ಪದ ಅದರ 4ರಷ್ಟು ಅಂದ್ರೆ ಏನ್ ಮಾಡ್ತೀವಿ, 4ರಲ್ಲೇ ಗುಣಿಸ್ತೀವಿ. ಮುಂದೆ ಹಾಗೂ ಶ್ರೇಣಿಯ 12ನೇ ಪದವು 12 ಪದ ಏನೈತಿ ಅಂತಂದ್ರೆ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. 4ನೇ ಪದದ 3ರಷ್ಟಕ್ಕಿಂತ ಎಷ್ಟು ಹೆಚ್ಚಿಗೆ ಐತಿ ಅನ್ನಕತ್ತಾರ್ರಿ ಅವರು, 2 ಹೆಚ್ಚಾಗಿದೆ. ಓಕೆ, ಹಾಗಾದ್ರೆ ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಸೊ ಆ ಶ್ರೇಣಿ ಕಂಡುಹಿಡಿಬೇಕಂದ್ರೆ ನಮ್ಗೆ ಏನ್ ಬೇಕ್ರಿ, ಮೊದಲು ಶ್ರೇಣಿ ಕಂಡುಹಿಡಿ ಅಂದ್ರೆ ನಮ್ಗೆ ಹಿಂದೆ ಮುಂದೆ ನೋಡಲ್ಲ, ನಮ್ಗೆ ಏನ್ ಬೇಕು ಅಂದ್ರೆ ಎ ಮತ್ತೆ ಡಿ ಬೇಕಾಗ್ತಾವು. ಓಕೆ, ಸೊ ಎ ಮತ್ತೆ ಡಿ ಬಂತು ಅಂತಂದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ಮುಂದೆ ಶ್ರೇಣಿಯನ್ನ ಬರ್ಲಿಕ್ಕೆ ಬರ್ತದಂತೆ. ಸೊ ಮೊದಲು ಏನ್ ಮಾಡೋಣ, ಎನ್ ಇಸ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರ ಬರೆಯೋಣ. ಅದಾದ ನಂತರ A7 ಅಂದ್ರೆ ಏನಂತ ಬರ್ಕೋತೀವ್ರಿ, ಎ ಪ್ಲಸ್ 6d ಇಸ್ ಇಕ್ವಲ್ ಟು 4 ಇಂಟು A2 ಅಂದ್ರೆ ಏನ್ ಬರಿತೀವ್ರಿ, ಎ ಪ್ಲಸ್ ಡಿ ಅಂತ ಬರಿತೀವಿ. ಓಕೆನಾ, ರೈಟ್. ಎ ಪ್ಲಸ್ 6d ಇಸ್ ಇಕ್ವಲ್ ಟು 4 ಇಂಟು ಎ 4a ಪ್ಲಸ್ 4 ಇಂಟು ಡಿ 4d. ಏನ್ ಮಾಡೋಣ, ದಟ್ ಡಿ ಈ ಕಡೆ ಬರ್ಲಿ, ಎ ಆ ಕಡೆ ಹೋಗ್ಲಿ. ಇದೇನಾಗತ್ರಿ 6d 4d ಈ ಕಡೆ ಬಂದ್ರೆ ಏನಾಗತ್ರಿ -4d ಆಗತ್ತ. ಎ ಬಲ್ಗಡೆ ಹೋಗ್ಲಿ 4a ಮೈನಸ್ ಎ. 6d ಒಳಗೆ 4d ಹೋದ್ರೆ ಏನಾಗತ್ರಿ 2d ಬರ್ತೈತಿ. 4a ಒಳಗ ಎ ಹೋದ್ರೆ ಏನ್ ಬರ್ತೈತಿ ಅಂತಂದ್ರ 3a ಬರ್ತೈತಿ. ಸರಿನಾ? ಇದನ್ನ ಮುಂದುವರಿಬೇಕು ಅಂತಂದ್ರೆ ಮುಂದುವರಿಲಿಕ್ಕೆ ಬರಲ್ಲ. ಅದಕ್ಕೊಂದು ಪ್ರಾಪರ್ ಕನ್ಕ್ಲೂಷನ್ ಬೇಕಲ್ರಿ. ಅದ್ರ ಸಂಬಂಧ ನಾ ಏನ್ ಮಾಡ್ತೀನಿ ಅಂತಂದ್ರೆ 3a ಈ ಕಡೆ ತಗೊಂಡ್ಬರ್ತೀನಿ. ಇದು ಏನಾಗತ್ತ -3a ಪ್ಲಸ್ 2d ಇಸ್ ಈಕ್ವಲ್ ಟು 0. ಅದನ್ನ ಇಲ್ಲಿ ಮಾಡಿದ್ರೆ ಹಾಕಿತ್ತಲ್ರಿ, ಹಾಕಿತ್ತು. ಸೊ ನಮ್ಗೆ ಅದೊಂದು ಕ್ಲಾರಿಟಿ ಸಿಗ್ತದೆ ಅನ್ಕೊಂಡಿದ್ವಿ, ಅದು ಸಿಗ್ಲಿಲ್ಲ. ಅದ್ರ ಸಂಬಂಧ ನಾವೇನ್ ಮಾಡೋಣ ಅಂತಂದ್ರೆ ಒಂದು ಇಕ್ವೇಶನ್ ತರ ಇದನ್ನ ಬರ್ಕೊಳ್ಳೋಣ. ಓಕೆ, ರೈಟ್. ಸೊ ಇದು ನಮ್ದು ಇಕ್ವೇಶನ್ 1 ಆಗಿರ್ಲಿ. ನಂತರ A12 ಅಂದ್ರೆ ಏನ್ ಬರೀನ್ರಿ, ಎ ಪ್ಲಸ್ 11d ಇಸ್ ಈಕ್ವಲ್ ಟು 3 ಇಂಟು A4 ಅಂದ್ರೆ ಏನ್ ಬರಿತೀವ್ರಿ, ಎ ಪ್ಲಸ್ 3d. ಓಕೆ, 11 ಬರ್ತೈತಿ, 4 ಇಲ್ಲಿ ಏನ್ ಬರ್ತೈತಿ ಅಂದ್ರೆ 3 ಬರ್ತೈತಿ ಪ್ಲಸ್ 2. ಓಕೆ, ಎ ಪ್ಲಸ್ 11d ಇಸ್ ಈಕ್ವಲ್ ಟು 3 ಇಂಟು ಎ 3a ಪ್ಲಸ್ 3 ಇಂಟು 3d 3 9d ಪ್ಲಸ್ 2. ಓಕೆ, 3a ಎರಡಗಡೆ ಬರ್ಲಿ, ಏನಾಗತ್ರಿ a ಮೈನಸ್ 3a ಪ್ಲಸ್ 2 ಈ ಕಡೆ ತಗೊಂಡ್ಬಿಡೋಣ. ರೈಟ್, 2 ಈ ಕಡೆ ತಗೊಂಡ್ಬಿಡೋಣ. 11d 9d ಈ ಕಡೆ ಬಂದ್ರೆ ಏನಾಗತ್ರಿ -9d ಇಸ್ ಈಕ್ವಲ್ ಟು 2. ಎ ಒಳಗೆ -3a ಹೋದ್ರೆ ಏನಾಗತ್ತಂದ್ರೆ -3a ದಟ್ 1 3 ಅಂದ್ರೆ ಏನ್ ಬರ್ತೀರಿ -2 ಬರುತ್ತೆ. 2a ಪ್ಲಸ್ 11 9 ಹೋದ್ರೆ ಏನ್ ಬರ್ತೀರಿ 2d ಬರ್ತೈತಿ ಇಸ್ ಈಕ್ವಲ್ ಟು 2. ಇಲ್ಲೂ 2d ಅದ, ಇಲ್ಲೂ 2d ಅದ. ಸೊ ಹಾಗಾದ್ರೆ ಏನ್ ಮಾಡೋಣ ಅಂದ್ರೆ ಒಂದ್ ಇಕ್ವೇಶನ್ ಒಳಗೆ ಇನ್ನೊಂದು ಇಕ್ವೇಶನ್ ನ ಕಳೆದು ಬಿಡೋಣ. ನಮ್ಗೆ ಏನಾಗತ್ರಿ ಡಿ ಡಿಲ್ಟ್ ಆಗ್ತತಿ. ಎದ್ರೊಳಗೆ ಇದನ್ನ ಕಳೆಯೋಣ, ಇದ್ರೊಳಗ ಇದನ್ನ ಕಳೆಯೋಣ. ಸೊ ಇದು ಏನಾಗಿರ್ಲಿ ಅಂದ್ರೆ ಇಕ್ವೇಶನ್ 2 ಆಗಿರ್ಲಿ. ಓಕೆ, ಸೊ ಸಮೀಕರಣ 2ರಲ್ಲಿ ಸಮೀಕರಣ 1 ಕಳೆದಾಗ ಸಮೀಕರಣ 2ರಲ್ಲಿ ಸಮೀಕರಣ
ಒಂದನ್ನು ಕಳೆದಾಗ ಓಕೆ ದಟ್ ಎರಡೆಲ್ಲದರಿ ಎರಡೆಲ್ಲದ ಅಲ್ಲದ ಸೊ -2a ಪ್ಲಸ್ 2d ಇಸ್ ಈಕ್ವಲ್ ಟು 2 -3a ಪ್ಲಸ್ 2d ಇಸ್ ಈಕ್ವಲ್ ಟು 0. ಇದು ಒಂದೇ ಸಮೀಕರಣ. ಓಕೆ, ಸೊ ಇದೇನಪ್ಪಾ ಅಂದ್ರೆ ಇಲ್ಲಿ ಎರಡು ಕಡೆ ಚಿಹ್ನೆಗಳ ಸಮ ಅದಾವು. ಡಿ ಇದು ಏನಪ್ಪಾ ಅಂದ್ರೆ ಸಹಗುಣಕ ಸೇಮ್ ಐತಿ, ಹಂಗಂದ್ರೆ ಏನ್ ಮಾಡೋಣ್ರಿ ಮೈನಸ್ ಮಾಡೋಣ. ಎರಡು ಬೇರೆ ಬೇರೆ ಇದ್ರೆ ಕೂಡಿಸ್ತೀವಿ. ಸೊ ಮೈನಸ್ ಮಾಡಬೇಕಾದಾಗ ಚಿಹ್ನೆಗಳು ಏನಾಗ್ತಾವ್ರಿ ಬದಲಾಗ್ತಾವೆ. ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಸೊನ್ನೆಗೆ ಯಾವುದೇ ರೀತಿಯಾದಂತ ಚಿಹ್ನೆ ಇಲ್ಲ, ಅದನ್ನ ಬಿಟ್ಬಿಡೋಣ. ಓಕೆ, 2d ಒಳಗೆ 2d ಹೋಗ್ಲಿ. -2 ಪ್ಲಸ್ 3 ಇದು -3 ಅಲ್ಲ ರೀ, +3 ಅದ. -2 ಪ್ಲಸ್ 3 ಅಂದ್ರೆ ಏನ್ ಬರ್ತರಿ a ಬರ್ತೈತಿ ಪ್ಲಸ್ a ಬರ್ತೈತಿ ಇಸ್ ಈಕ್ವಲ್ ಟು 2. ಸೊ a ಬೆಲೆ ಬಂತು ಅಂತಂದ್ರೆ ನಾವು d ಬೆಲೆ ಕಂಡುಹಿಡಿಬಹುದು. ಓಕೆ, ಸೊ ಸಮೀಕರಣ ಒಂದರಿಂದ ನಾವೇನ್ ಮಾಡ್ಬೋದು, ಇದನ್ನ ತಗೋ ಬದ್ಲಿ ಇದನ್ನ ತಗೋತೇನ್ರಿ ನಾನು. ಯಾಕಪ್ಪ ಅಂತಂದ್ರೆ ನಮ್ಗೆ ಅಲ್ಲಿ ಸರಳ ಆಗ್ತೈತಿ. ಅದ್ರ ಸಂಬಂಧ ಏನಾದ್ರಿ 2d ಇಸ್ ಈಕ್ವಲ್ ಟು 3 ಇಂಟು ಎ. 2d ಇಸ್ ಈಕ್ವಲ್ ಟು 3 ಇಂಟು ಎ ಅಂದ್ರೆ ಏನದ್ರಿ 2 ಅದ. ಓಕೆ, ರೈಟ್. ಡಿ 2d ಇಸ್ ಈಕ್ವಲ್ ಟು 3 2 6. 2 ಬಲಗಡೆ ಹೋದ್ರೆ ಏನಾಗತ್ರಿ ಬಾಗ್ಲೆ 2 ಆಗುತ್ತೆ. 2 1 2 2 3 6. ಡಿ ಇಸ್ ಈಕ್ವಲ್ ಟು 3. ಎ ಬೆಲೆ ಸಿಕ್ತು, ಡಿ ಬೆಲೆ ಸಿಕ್ತು. ಎ ಮತ್ತೆ ಡಿ ಸಿಕ್ತು ಅಂದ್ರೆ ಸಮಾಂತರ ಶ್ರೇಣಿ ಬರೆಯೋದು ಸರಳ. ಯಾವ ರೀತಿ ಮೊದಲೇ ಸಮಾಂತರ ಶ್ರೇಣಿಯ ಸರಳ ರೂಪವನ್ನ ಬರ್ಕೊಂಡ್ಬಿಡೋಣ ಅಂತ. ಸರಳ ರೂಪ ಅಲ್ಲ, ಸಾಮಾನ್ಯ ರೂಪವನ್ನ ಬರ್ಕೊಂಡ್ಬಿಡೋಣ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಸಮಾಂತರ ಶ್ರೇಣಿ ಸಾಮಾನ್ಯ ರೂಪ ಏನದ್ರಿ ಎ ಪ್ಲಸ್ ಡಿ, ಆನಂತರ a ಪ್ಲಸ್ 2d ಸೋ ಆನ್. ಎ ಅಂದ್ರೆ ಏನದ್ರಿ ದಟ್ 2 ಅದ. a ಪ್ಲಸ್ ಡಿ ಅಂದ್ರೆ ಏನದ್ರಿ 2 ಪ್ಲಸ್ 3, ನಂತರ 2 ಪ್ಲಸ್ 2 ಇಂಟು 3 ಸೋ ಆನ್. ಓಕೆ, ರೈಟ್. 2 2 3 5 3 2 6 6 2 8. ಓಕೆ, ಸೊ ಅವ್ರು ಕೊಟ್ಟಿರುವಂತಹ ಕಂಡೀಷನ್ಗೆ ಇರುವಂತಹ ಸಾಮಾನ್ಯ ಸಮಾಂತರ ಶ್ರೇಣಿ ಏನಾಗಿರ್ತೈತಿ ಅಂತಂದ್ರೆ 2 5 8 ಆಗಿರ್ತೈತಿ. ಓಕೆ, ಸೊ ಆನ್ ಈ ರೀತಿಯಾಗಿ ಬಂದಿರ್ತೈತಿ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 79ನೇ ಲೆಕ್ಕ ಏನಂದ್ರೆ ನೋಡ್ರಿ, ಒಂದು ಸಮಾಂತರ ಶ್ರೇಣಿಯ p ನೇ ಪದ q ಮತ್ತು q ನೇ ಪದ p, r ನೇ ಪದ p ಪ್ಲಸ್ q ಮೈನಸ್ r ಎಂದು ಸಾಧಿಸಿ ಅಂತ ಹೇಳಕತ್ತಾರ್ರಿ. ಓಕೆ, ಒಂದು ಸಮಾಂತರ ಶ್ರೇಣಿಯ p ನೇ ಪದ q ಅಂತ ಹೇಳಕತ್ತಾರ. ಸೊ ಅವ್ರು ಏನ್ ಕೇಳ್ತಿದಾರಲ್ರಿ ಅದನ್ನ ಮೊದಲಕ್ಕೆ ನೀಟಾಗಿ ಬರ್ಕೊಳ್ಳೋಣ ಅಂತ. ಓಕೆ, ಸೊ p ನೇ ಪದ, ಸೊ n ನೇ ಪದ ಅಂದ್ರೆ ಏನ್ ಅಂತ ಬರ್ಕೋತಿದ್ವಿ, p ನೇ ಪದ ಅಂತ ಹೇಳಿದಕ್ಕೆ ap ಅಂತ ಬರ್ಕೋತೀವಿ. ಸೊ ap q ಅದರಿ. ಆ ನಂತರ ದಟ್ q ನೇ ಪದ ಏನದ ಅಂತಂದ್ರ p ಅದ. ನಮಗ ಸಾಧಿಸಕ್ಕೆ ಹೇಳಕತ್ತಾರ್ರಿ. ಓಕೆ, ಸಾಧನೀಯ. ಓಕೆ, ಸಾಧನೀಯ ಏನ್ ಸಾಧನಕ್ಕೆ ಹೇಳಕತ್ತಾರಪ್ಪ ಅಂತಂದ್ರೆ ದಟ್ 6ನೇ ಪದ ಅಂದ್ರೆ ಏನ್ರಿ ಆರ್ ಇಸ್ ಈಕ್ವಲ್ ಟು p ಪ್ಲಸ್ q ಮೈನಸ್ r ಅಂತ ಬರ್ತೈತಿ ಅಂತಂದೇಳಿ ಸಾಧಿಸುವಂತ ಹೇಳಕತ್ತಾರ. ಈಗ ನಮಗ ದಟ್ ಒಂದು ಈಗ 8ನೇ ಪದ ಸೂತ್ರ ಬೇಕು ಅಂತ ನಮ್ಗೆ ಏನ್ ಗೊತ್ತಿರ್ಬೇಕ್ರಿ, ದಟ್ ಎ ಗೊತ್ತಿರ್ಬೇಕು ಮತ್ತೆ ಡಿ ಗೊತ್ತಿರ್ಬೇಕು. ಓಕೆ, ಎ ಡಿ ಮತ್ತೆ ಎನ್ ಗೊತ್ತಿತ್ತು ಅಂದ್ರೆ ನಮ್ಗೆ ಅದನ್ನ ಮುಂದುವರ್ಲಿಕ್ಕೆ ಬರ್ತೈತಿ. ಸೊ ಅದ್ರ ಸಂಬಂಧ ಏನ್ ಮಾಡೋಣ ಅಂತಂದ್ರೆ ಇವೆರಡನ್ನೂ ಬಳಸ್ಕೊಂಡು ಎ ಮತ್ತೆ ಡಿ ಕಂಡುಹಿಡಿಯೋಣ. ಸೊ ಎ ಮತ್ತು ಡಿ ಕಂಡುಹಿಡಿದ್ವಿ ಅಂತಂದ್ರೆ ದಟ್ 6ನೇ ಪದವನ್ನ ನಾವು ಕಂಡುಹಿಡಿಯಬೇಕು. ಓಕೆ, ಸೊ ಅದನ್ನ ಹೆಂಗ್ ಕಂಡುಹಿಡಿದ್ರಿ, ಸೊ ನಮ್ಗೆ ಸೂತ್ರ ಗೊತ್ತದ ಏನ್ರಿ, an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಸೂತ್ರ ಗೊತ್ತದಲ್ರಿ. ಅದರ ಆಧಾರದ ಮೇಲೆ ಇದನ್ನ ಯಾವ ರೀತಿ ಬರ್ತೀವಿ ಅಂತಂದ್ರೆ ದಟ್ p ನೇ ಪದ ಇಸ್ ಈಕ್ವಲ್ ಟು a ಪ್ಲಸ್ n ಇದ್ರಲ್ಲಿ ಏನ್ ಬರ್ತೀವ್ರಿ p ಮೈನಸ್ 1 ಗುಂಡ್ಲೆ ಡಿ. ಎ ಪಿ ಅಂದ್ರೆ ಗೊತ್ತದ್ರಿ, ಅದೇನಪ್ಪಾ ಅಂದ್ರೆ q ಅದ. q ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ p ಮೈನಸ್ 1 ಗುಂಡ್ಲೆ ಡಿ. ಅದೇ ರೀತಿಯಾಗಿ q ನೇ ಪದ ಬರಿ ಅಂದ್ರೆ ಏನ್ ಬರ್ತೀವ್ರಿ, a q ಇಸ್ ಈಕ್ವಲ್ ಟು a ಪ್ಲಸ್ q ಮೈನಸ್ 1 ಇಂಟು ಡಿ. ಇಲ್ಲಿ n ಇದ್ದಲ್ಲಿ ಈ n ಜಾಗದಾಗ p ಬಂದಿತ್ತು, ಇಲ್ಲಿ n ಜಾಗದಾಗ ಏನ್ ಬರ್ತೈತ್ರಿ, ಇಲ್ಲಿ q ಬಂದಿರ್ತೈತಿ. ಓಕೆ, ಸರಿ. ಎ ಕ್ಯೂ ಅಂದ್ರೆ ಗೊತ್ತದ, ಅದೇನಪ್ಪಾ ಅಂದ್ರೆ p ಇಸ್ ಈಕ್ವಲ್ ಟು a ಪ್ಲಸ್ q ಮೈನಸ್ 1 ಗುಂಡ್ಲೆ ಡಿ. ಸೊ ಇದೇನಪ್ಪಾ ಅಂದ್ರೆ ಇಲ್ಲಿ ನಮ್ಗೆ ಇದು ಒಂದು ಸಮೀಕರಣ ಆಗಿರ್ಲಿ, ಇದು ಏನಪ್ಪಾ ಅಂದ್ರೆ ಇದು ಇನ್ನೊಂದು ಸಮೀಕರಣ ಆಗಿರ್ಲಿ. ಸೊ ನಮ್ಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಎ ಮತ್ತೆ ಪಿ ಮತ್ತೆ ಕ್ಯೂ ಬಿಟ್ಟಿವೆ ಅಂತಂದ್ರೆ ನಮ್ಗೆ ಎ ಮತ್ತೆ ಡಿ ಎರಡು ಏನಪ್ಪಾ ಅಂದ್ರೆ ಚರಾಕ್ಷರಗಳದಾವು. ಅದ್ರೊಳಗೂ ಎಡಿ ಅದ, ಇದ್ರೊಳಗೂ ಎಡಿ ಅದ. ಇವೆರಡು ಇದ್ರಲಿಂದ ನಾವೇನಪ್ಪಾ ಅಂದ್ರೆ ಸಮೀಕರಣದಿಂದ ಎ ಮತ್ತೆ ಡಿ ಬೆಲೆಯನ್ನ ಕಂಡುಹಿಡಿಬಹುದು. ಹೆಂಗ್ರಿ, ಒಂದ್ ಸಮೀಕರಣದಾಗ ಇನ್ನೊಂದ್ ಸಮೀಕರಣ ತೆಗೀರಿ, ಮೈನಸ್ ಮಾಡ್ರಿ, ಎ ಹೋಗ್ಬಿಡ್ತೈತಿ. ಎ ಹೋದ್ರೆ ಉಳಿದೇನ್ರಿ, ಡಿ ಉಳಿದಿರ್ತೈತಿ. ಓಕೆ, ಸೊ ಎದ್ರೊಳಗೆ ಎದನ್ನ ಕಳೆಯೋಣ, ಎದ್ರೊಳಗೆ ಎದನ್ನಾದ್ರೂ ಕಳೆಯಿರಿ ನಡೀತೈತಿ. ಓಕೆ, ಸಮೀಕರಣ ಎರಡರಲ್ಲಿ
2ರಲ್ಲಿ ಸಮೀಕರಣ 1 ಕಳೆದಾಗ ಡೈರೆಕ್ಟ್ ಆಗಿ ಹಿಂಗ ಬರೆದು ಬಿಡ್ತೇನ್ರಿ. 2ರಲ್ಲಿ 1 ಕಳೆದಾಗ ಓಕೆ 2ರಲ್ಲಿ 1 ಕಳೆಯೋಣ. ಸೊ 2 ಮೊದಲಿಗೆ ಬರ್ಕೊಂಡ್ಬಿಡ್ತೀನಿ. ಪಿ ಇಸ್ ಈಕ್ವಲ್ ಟು ಎ ಪ್ಲಸ್ ಕ್ಯೂ ಮೈನಸ್ 1 ಗುಂಡ್ಲೆ ಡಿ ಮೈನಸ್ ದಟ್ 1ನೇ ಸಮೀಕರಣ ಏನೈತ್ರಿ, ಕ್ಯೂ ಇಸ್ ಈಕ್ವಲ್ ಟು ಎ ಪ್ಲಸ್ ಪಿ ಮೈನಸ್ 1 ಗುಂಡ್ಲೆ ಡಿ. ಸೊ ಮೈನಸ್ ಮಾಡಿದ್ವಿ ಅಂದ್ರೆ ಇದೇನಾಗತ್ರಿ, ಇದು ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಇದು ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಇದು ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಓಕೆ ಸೊ ಈ ಕಡೆ ಇಲ್ಲಿ ಏನದ್ರಿ ಪಿ ಮೈನಸ್ ಕ್ಯೂ ಬರ್ತೈತಿ. ಓಕೆ ಈಸ್ ಈಕ್ವಲ್ ಟು ಇಲ್ಲಿ ಎ ಅದ ಪ್ಲಸ್ ಎ ಅದ ಮೈನಸ್ ಎ ಅದ ಎರಡು ಕ್ಯಾನ್ಸಲ್ ಆಗಿ 0 ಆಗ್ತತಿ. ಈಗ ಇದ್ರೊಳಗ ಇದನ್ನ ಕಳಿತೀವಿ ಏನ್ರಿ, ಕ್ಯೂ ಮೈನಸ್ 1 ಗುಂಡ್ಲೆ ಡಿ ಮೈನಸ್ ಪಿ ಮೈನಸ್ 1 ಗುಂಡ್ಲೆ ಡಿ. ಓಕೆನಾ ರೈಟ್. ಸೊ ಇದನ್ನ ನಾವು ಮುಂದುವರಿತೀವಿ. ಏನ್ ಮಾಡೋಣ, ಇವೆರಡರೊಳಗೂ ಡಿ ಕಾಮನ್ ತೆಗೆಯೋಣಂತ್ರಿ, ಡಿ ಕಾಮನ್ ತೆಗೆಯೋಣ. ಸೊ ಡಿ ಕಾಮನ್ ತೆಗೆದ್ವಿ ಅಂತಂದ್ರೆ ಇಲ್ಲಿ ಏನ್ ಬರ್ತೈತಿ, ಕ್ಯೂ ಮೈನಸ್ 1 ಬರ್ತೈತಿ ಮೈನಸ್ ಪಿ ಮೈನಸ್ 1 ಬರ್ತೈತಿ. ಓಕೆ ಇಲ್ಲಿ ಮೈನಸ್ ಇದ್ದಾಗ ಈ ಬ್ರಾಕೆಟ್ ಒಳಗೆ ಬರೆದುಕೊಳ್ಳೋದು ಬಹಳ ಮುಖ್ಯ ಆಗ್ತೈತಿ. ಯಾಕಂದ್ರೆ ಮೈನಸ್ ಇದ್ದು ಅಂದ್ರೆ ಚಿಹ್ನೆಗಳು ಬದಲಾಕಿರ್ತಾವ್ರಿ. ಪಿ ಮೈನಸ್ ಕ್ಯೂ ಇಸ್ ಈಕ್ವಲ್ ಟು ಡಿ ಇನ್ ದ ಬ್ರಾಕೆಟ್ ಕ್ಯೂ ಮೈನಸ್ 1 ಬ್ರಾಕೆಟ್ ತೆಗಿತಾ ಇದ್ದೀವಿ. ಇಲ್ಲಿ ಮೈನಸ್ ಬ್ರಾಕೆಟ್ಗಿಂತ ಮುಂಚೆ ಏನಾದ್ರೆ ಚಿಹ್ನೆ ಇಂಟು ಅದ, ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಪಿ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆಗುತ್ತೆ. ಇಲ್ಲೇನು ಉಳಿತೈತಿ ಅಂತಂದ್ರೆ ದಟ್ ಕ್ಯೂ ಮೈನಸ್ ಪಿ ಉಳಿತೈತಿ. ಇಲ್ಲಿ ಪಿ ಮೈನಸ್ ಅದ, ಕ್ಯೂ ಅದ, ಇಲ್ಲಿ ಕ್ಯೂ ಮೈನಸ್ ಪಿ ಅದ. ಸೊ ಇದ್ರೊಳಗೆ ಏನ್ ಮಾಡೋಣ ಅಂತಂದ್ರೆ ಮೈನಸ್ ಕಾಮನ್ ತೆಗಿಯೋಣಂತ್ರಿ. ಇದ್ರೊಳಗೆ ಏನ್ ಮಾಡೋಣ್ರಿ, ಮೈನಸ್ ಕಾಮನ್ ತೆಗಿಯೋಣ. ಅಂದ್ರೆ ಮೈನಸ್ ಕಾಮನ್ ತೆಗೆದ್ರೆ ಅಂದ್ರೆ ಇದೇನಾಗತ್ರಿ, ಇದು ಪ್ಲಸ್ ಇದ್ ಮೈನಸ್ ಆಗ್ತೈತಿ, ಮೈನಸ್ ಇದ್ ಪ್ಲಸ್ ಆಗುತ್ತೆ. ಕ್ಯೂ ಏನಾಗತ್ರಿ, ಮೈನಸ್ ಕ್ಯೂ ಆಗ್ತೈತಿ, ಮೈನಸ್ ಪಿ ಇದ್ ಏನಾಗತ್ತಂದ್ರ ಪ್ಲಸ್ ಪಿ ಆಗುತ್ತೆ. ಅದನ್ನ ನಾವು ಏನ್ ಬರ್ಕೊಳ್ಳೋಣ ಅಂತಂದ್ರೆ ಪಿ ಮೈನಸ್ ಕ್ಯೂ ಅಂತ ಬರ್ಕೊಳ್ಳೋಣ. ಇಲ್ಲೂ ಪಿ ಮೈನಸ್ ಕ್ಯೂ ಅದ, ಇಲ್ಲೂ ಪಿ ಮೈನಸ್ ಕ್ಯೂ ಅದ. ಈ ಪಿ ಮೈನಸ್ ಕ್ಯೂ ನ ಎಡಗಡೆ ತಗೊಂಡ್ಬರೋಣಂತ್ರಿ. ನಮ್ಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪಿ ಮೈನಸ್ ಕ್ಯೂ ಡಿವೈಡೆಡ್ ಬೈ ಮೈನಸ್ ಜೊತೆ ತಗೊಂಬರೋಣ. ಸೊ ಅಂದ್ರೆ ಇದೇನಾಗತ್ರಿ ಮೈನಸ್ ಪಿ ಮೈನಸ್ ಕ್ಯೂ ಈಸ್ ಈಕ್ವಲ್ ಟು ಡಿ ಆಗಿರ್ತೈತಿ. ಅರ್ಥ ಆಗ್ತಾ ಇದೆಯಾ ನಮ್ಗೆ ಇಲ್ಲಿ? ಸೊ ಪಿ ಮೈನಸ್ ಕ್ಯೂ ಇತ್ತು, ಇಲ್ಲಿ ಪಿ ಮೈನಸ್ ಕ್ಯೂ ನ ತಗೊಂಡ್ಬಂದ್ವಿ, ಅದ್ರ ಜೊತೆ ಮೈನಸ್ ಅನ್ನು ಸೇರಿಸಿ ತಗೊಂಬರಾಗತ್ತೀವಿ. ಇಲ್ಲಿ ಪಿ ಮೈನಸ್ ಕ್ಯೂ ಐತಿ, ಇಲ್ಲೂ ಪಿ ಮೈನಸ್ ಕ್ಯೂ ಐತಿ. ಕ್ಯಾನ್ಸಲ್ ಆದ್ರೆ ಏನ್ ಬರ್ತೈತಿ ಅಂದ್ರೆ 1 ಬಾಗ್ಲೆ ಮೈನಸ್ 1 ಬರ್ತೈತಿ. ಸೊ 1 ಬಾಗ್ಲೆ ಮೈನಸ್ 1 ಅಂದ್ರೆ ನಾವೇನ್ ಬರೀಬಹುದು ಅಂದ್ರೆ ಡಿ ಅಂತ ಬರ್ಕೋಬಹುದು. ಅಥವಾ ಮೈನಸ್ 1 ಇಸ್ ಈಕ್ವಲ್ ಟು ಡಿ ಅನ್ನು ಬರೀ ಬದಲಿ ನಾವೇನ್ ಬರೀಣ ಅಂತಂದ್ರೆ ಡಿ ಇಸ್ ಈಕ್ವಲ್ ಟು ಮೈನಸ್ 1 ಅಂತ ಬರ್ಕೊಳ್ಳೋಣ. ಡಿ ಬೆಲೆ ಸಿಕ್ತು. ಸೊ ಡಿ ಬೆಲೆ ಸಿಕ್ಕೈತಿ ಅಂತಂದ್ರೆ ದಟ್ ಎ ಬೆಲೆ ನಾವು ಏನಪ್ಪಾ ಅಂದ್ರೆ ಕಂಡುಹಿಡ್ಕೋಬಹುದು. ಹೆಂಗಂದ್ರೆ ಸಮೀಕರಣ 1 ಅಥವಾ ಸಮೀಕರಣ 2 ಯಾವ್ದಾದ್ರೂ ಒಂದ್ರೊಳಗೆ ಡಿ ಬೆಲೆಯನ್ನ ತುಂಬಿಕೊಳ್ಳೋಣ ಅಂತ. ಸೊ ನಾವೇನ್ ಮಾಡೋಣ ಅಂತಂದ್ರೆ ಸಮೀಕರಣ 1ರಿಂದ ಏನ್ರಿ ದ ಡಿ ದಲ್ಲಿ ಇದು ಇಲ್ಲಿ ಕ್ಯೂ ಬರೆಯೋಣ ಇಸ್ ಈಕ್ವಲ್ ಟು ಎ ಪ್ಲಸ್ ಪಿ ಮೈನಸ್ 1 ಡಿ ಅಂದ್ರೆ ಏನದ್ರಿ ಮೈನಸ್ 1 ಅದ. ಓಕೆ ಕ್ಯೂ ಇಸ್ ಈಕ್ವಲ್ ಟು ಎ ಮೈನಸ್ 1 ಇಂಟು ಪಿ ಅಂದ್ರೆ ಏನ್ ಬರ್ತ್ರಿ ಮೈನಸ್ ಪಿ ಬರ್ತೈತಿ. ಮೈನಸ್ 1 ಇಂಟು ಮೈನಸ್ 1 ಅಂದ್ರೆ ಏನ್ ಬರ್ತ್ರಿ ಪ್ಲಸ್ 1 ಬರ್ತೈತಿ. ಓಕೆ ನಮ್ಗೆ ಏನ್ ಬೇಕಿಲ್ಲಿ ಪಿ ಬೇಕು. ಸೊ ಇದು ಈ ಕಡೆ ಬರ್ಲಿ, ಇದೇನಾಗತ್ತಪ್ಪ ಅಂತಂದ್ರೆ ಮೈನಸ್ ಪಿ ಈ ಕಡೆ ಬಂದ್ರೆ ಪ್ಲಸ್ ಪಿ ಆಗತ್ತೆ. ಪಿ ಪ್ಲಸ್ ಕ್ಯೂ ಪ್ಲಸ್ 1 ಎಡಗಡೆ ಬಂದ್ರೆ ಏನಾಗತ್ರಿ ಮೈನಸ್ 1 ಆಗುತ್ತೆ. ಈಸ್ ಈಕ್ವಲ್ ಟು ಎ. ಸೊ ಇದನ್ನ ನಾವು ಸ್ವಲ್ಪ ಚೇಂಜ್ ಮಾಡಿ ಬರ್ಕತ್ತೀನಿ. ಏನಾಗುತ್ತೆ ಅಂದ್ರೆ ಎ ಇಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಮೈನಸ್ 1. ಇದು ನಮ್ಮ ಮೊದಲನೇ ಪದ. ಸಾಮಾನ್ಯ ವ್ಯತ್ಯಾಸ ಸಿಕ್ತು, ಮೊದಲನೇ ಪದ ಸಿಕ್ತು. ಏನ್ ಕಂಡಿಡಿ ಅಂದ್ರು ಅದನ್ನ ಕಂಡುಹಿಡಿಬಹುದು. ಅವ್ರು 6ನೇ ಪದ ಕಂಡಿಡಿ ಅಂದ್ರ ಸೊ ಹಿಂಗಾಗಿ ನಾವು 6ನೇ ಪದವನ್ನ ನೋಡಿದ್ವಿ ಅಂತಂದ್ರೆ ದಟ್ ಈಸ್ ಸೂತ್ರ ಇನ್ನೊಂದ್ಸರಿ ಬರ್ದಿ ಅಂದ್ರೆ ಸ್ಪೇಸ್ ಕಡಿಮೆ ಅದರೆ ನಾ ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡ್ತೀನಿ. ದಟ್ ಈಸ್ ಎ ಆರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಆರ್ ಮೈನಸ್ 1 ಇಂಟು ಡಿ. ಓಕೆನಾ, ಇಲ್ಲಾಂದ್ರೆ ನಿಮ್ಗೆ ಕನ್ಫ್ಯೂಷನ್ ಬೇಡ, ಇದನ್ನು ಸೂತ್ರ ಬರ್ಕೊಂಬಿಟ್ಟೆ. ಏನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಏನ್ ಜಾಗ ಏನ್ ಬರ್ಕೋತೀವ್ರಿ ಎ ಆರ್ ಬರ್ಕೋತೀವಿ. 6ನೇ ಪದ ಕಂಡುಹಿಡಿಯಾಕತ್ತೀವಿ ನಾವು. ದಟ್ ಈಸ್ ಎ ಅಂದ್ರೆ ಏನದ್ರಿ ಪಿ ಪ್ಲಸ್ ಕ್ಯೂ ಮೈನಸ್ 1 ಅದ. ಎ ಅಂದ್ರೆ ಪ್ಲಸ್ ಎನ್ ಮೈನಸ್ 1. ಎನ್ ಅಂದ್ರೆ ಏನದ್ರಿ ಆರ್ ಅದಲ್ಲ. ಸೊ ಆರ್ ಮೈನಸ್ 1 ಅಂತ ಆರ್ ಮೈನಸ್ 1 ಇಂಟು ಡಿ. ಡಿ ಅಂದ್ರೆ ಏನದ್ರಿ ಮೈನಸ್ 1 ಅದ. ಓಕೆ ಇದನ್ನು ಮುಂದುವರೆಯೋಣ. ಪಿ ಪ್ಲಸ್ ಕ್ಯೂ ಮೈನಸ್ 1 ಮೈನಸ್ 1 ಇಂಟು ಆರ್ ಅಂದ್ರೆ ಏನ್ ಬರ್ತ್ರಿ ಮೈನಸ್ ಆರ್ ಬರ್ತೈತಿ. ಮೈನಸ್ 1 ಇಂಟು ಮೈನಸ್ 1 ಅಂತಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಒಂದ್ಲೆ 1. ಓಕೆ ರೈಟ್. ಇಲ್ಲಿ ಮೈನಸ್ 1 ಅದ್ರಿ, ಇಲ್ಲಿ ಪ್ಲಸ್ 1 ಅದ. ಎರಡು ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಏನ್ ಬರ್ತೈತಿ ಅಂತಂದ್ರೆ ಪಿ ಪ್ಲಸ್ ಕ್ಯೂ ಮೈನಸ್
ಆರ್ ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ಅವ್ರ ಏನಪ್ಪಾ ಅಂತ ಸಾಧಿಸಂತಂದ್ರೆ ಹೇಳಿದ್ವಿ ಏನಪ್ಪಾ ಅಂದ್ರೆ ಆರನೇ ಪದ ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ಅಂತ ಸಾಧಿಸಿದ ನಂತರ ಸೊ ಇಲ್ಲಿ ನಾವು ಲಾಸ್ಟಿಗೆ ಒಂದು ಸಣ್ಣದಾಗಿ ಒಂದು ಲೈನ್ ಬರ್ಬಿಡೋಣ ಏನಪ್ಪಾ ಅಂದ್ರೆ ಸಾಧಿಸಲಾಗಿದೆ. ಸರಿನಾ? ರೈಟ್. ಇದು 79ನೇ ಲೆಕ್ಕ ಆಗಿತ್ತು. ನಂತರ 80ನೆಯ ಲೆಕ್ಕ. ಓಕೆ, ಸೊ ಏನ್ ಕೊಟ್ಟಾರ ಅದನ್ನು ಓದ್ಕೊಂಡು ಮುಂದುವರಿಯೋಣ. ಒಂದು ಸಮಾಂತರ ಶ್ರೇಣಿಯಲ್ಲಿ 5 ಪದಗಳಿದ್ದು ಅವುಗಳ ಮೊತ್ತ 55. 5 ಪದ ಅದಾವು, ಅದ್ರ ಮೊತ್ತ 55 ಅಂದ್ರ ಹಂಗಂದ್ರೆ n ಈಕ್ವಲ್ ಟು 5 ಆ ನಂತರ S5 ಈಕ್ವಲ್ ಟು 55. 5 ಪದಗಳ ಮೊತ್ತ. ಸರಿ, ಮುಂದೆ ಏನಂದ್ರಿ? ಮತ್ತು ಶ್ರೇಣಿಯ 4ನೇ ಪದವು ಮೊದಲೆರಡು ಪದಗಳ ಮೊತ್ತಕ್ಕಿಂತ 5 ಹೆಚ್ಚಾಗಿದೆ. ಏನ್ರಿ? ಶ್ರೇಣಿಯ 4ನೇ ಪದ ಏನಾಗೈತಿ ಅಂತಂತಂದ್ರ ಮೊದಲೆರಡು ಪದಗಳ ಮೊತ್ತಕ್ಕಿಂತ 5 ಹೆಚ್ಚಾಗಿದೆ. ಮೊದಲೆರಡು ಪದಗಳು, ಮೊದಲನೇ ಪದ ಎ, ಎರಡನೇ ಪದ ಎ ಪ್ಲಸ್ ಡಿ ಅಂತ ಅನ್ಕೊಳ್ಳೋಣ. ಇವ್ ಎರಡಕ್ಕಿಂತ ಏನಪ್ಪಾ ಅಂತಂದ್ರ 5 ಹೆಚ್ಚಿಗೆ ಐತಿ ಅಂತ. ಓಕೆ, ಮೊದಲೆರಡು ಪದಗಳ ಮೊತ್ತಕ್ಕಿಂತ 5 ಹೆಚ್ಚಾಗಿದೆ. ಸಮಾಂತರ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ. ಆ 5 ಪದಗಳನ್ನ ನಾವು ಕಂಡುಹಿಡಿರಿ ಅನ್ನುವಂತ ಅರ್ಥದೊಳಗ ಲೆಕ್ಕ ಕೊಟ್ರ ಆಗ್ಬೋದಾ? ಸರಿ, ಹೆಂಗ್ ಮಾಡೋಣ? ಇಲ್ಲಿಂದ ನಾವು ಮುಂದುವರಿಯೋಣ. ಎಲ್ಲಿಂದ? ಇದನ್ನಾದ್ರೂ ತಗೊಂಡ್ ಮಾಡ್ಬೋದು, ಇದನ್ನಾದ್ರೂ ತಗೊಂಡ್ ಮಾಡ್ಬೋದು. ಇದರಿಂದ ಮುಂದುವರಿಯೋಣ ಅಂದ್ರೆ ಯಾಕಂತಂದ್ರೆ ನಮ್ಗೆ ಇಲ್ಲಿ ದಟ್ ಇಲ್ಲಿ ಒಂದು ಇಕ್ವೇಶನ್ ಸಿಗ್ತೈತೆ, ಅಲ್ಲಿ ಒಂದು ಇಕ್ವೇಶನ್ ಸಿಗ್ತೈತಿ. ಬೇಡ, ಇಲ್ಲಿಂದ ಮುಂದುವರೆದ್ ಬಿಡೋಣ. ನಮಗೇನ್ ಗೊತ್ತದ್ರಿ? ಇದು ಗೊತ್ತದ. ಏನ್ರಿ? Sn ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ. ನಮ್ಗೆ ಎ ಮತ್ತೆ ಡಿ ಮುಖ್ಯ ಆಗ್ತಾವು. ಅವು ಇದ್ರೇ ಏನಪ್ಪಾ ಅಂತ ಸಮಾಂತರ ಶ್ರೇಣಿ ಬರ್ಲಿಕ್ಕೆ ಬರ್ತೈತಿ. ಇಲ್ಲಾಂದ್ರೆ ಇಲ್ಲ ರೀ. ಅದ್ರ ಸಲುವಾಗಿ ದಟ್ ಎ ಮತ್ತೆ ಡಿ ಇರುವಂತಹ ಸೂತ್ರ ಯಾವ್ದೈತಿ ಅಂದ್ರೆ ಇದದ. ಅದ್ರ ಸಲುವಾಗಿ ಈ ಸೂತ್ರನ ಬರ್ಕೊಳ್ಳೋಣ. S5 ಇಸ್ ಈಕ್ವಲ್ ಟು 5/2 ಗುಂಡ್ಲೆ ಎ ಅಂದ್ರೆ ಗೊತ್ತಿಲ್ಲ 2a, ಎನ್ ಅಂದ್ರೆ ಎಷ್ಟದರಿ 5 ಅದ, 5 - 1, ಡಿ ಅಂದ್ರೆ ಗೊತ್ತಿಲ್ಲ, ಅದನ್ನ ಹಂಗ ಬರ್ಕೊಳ್ಳೋಣ. S5 ಅಂದ್ರೆ ಗೊತ್ತೈತೇನ್ರಿ? ಐತೆ ನೋಡ್ರಿ, ಗೊತ್ತೈತಿ 55. 5/2 ಈ ಕಡೆ ತಗೊಂಡ್ಬಿಡೋಣ. ಇದೇನಾಗತ್ರಿ? ಇವೆರಡನ್ನ ಗುಣಾಕಾರ ಐತಿ. ಇದೇನಾಗತ್ರಿ? ಈ ಕಡೆ ಒಂದು ವ್ಯುತ್ಕ್ರಮ ಉಲ್ಟಾ ಆಗ್ತದ್ರಿ. ಹೌದಾ? 5/2 ಇರ್ತೈತಿ, 2/5 ಆಗುತ್ತೆ. ಓಕೆ, 55 ಗುಂಡ್ಲೆ 2/5 ಈಸ್ ಈಕ್ವಲ್ ಟು 2a. 5 ಒಂದು ಹೋದ್ರೆ 4, 4d. ಓಕೆ, 5 1 5, 5 11 55, 5 11 5, 5 11 55, 11 22 ಈಸ್ ಈಕ್ವಲ್ ಟು 2 ಪ್ಲಸ್ 4d. ಎಲ್ಲದ್ರೊಳಗೂ 2 ಕಾಮನ್ ತೆಗಿಬಹುದು. ಸ್ವಲ್ಪ ನಾನು ಇರ್ತೇನ್ರಿ, ಅದನ್ನ ನೋಡ್ಕೊಂಡು ಇದನ್ನ ಕಾಮನ್ ತೆಗಿಬೇಕಾ ತೆಗಿಬಾರ್ದು ಅಂತ ಡಿಸೈಡ್ ಮಾಡೋಣ ಅಂತ. ಓಕೆನಾ? ರೈಟ್. ನಮಗೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪಾ ಅಂದ್ರೆ ಸೂತ್ರ ಗೊತ್ತು. ದಟ್ ಇಸ್ ಏನಂದ್ರೆ n ಇಸ್ ಈಕ್ವಲ್ ಟು a ಪ್ಲಸ್ n-1 ಗುಂಡ್ಲೆ b. an ನಾಲ್ಕನೇ ಪದ ಅಂದ್ರೆ ನಾವು ಡೈರೆಕ್ಟ್ ಆಗಿ ಹೆಂಗ್ ಬರ್ಕೊಂಡ್ರಿ? a ಪ್ಲಸ್ 3d ಅಂತ ಬರ್ಕೊಳ್ಳೋಣ. ಈಸ್ ಈಕ್ವಲ್ ಟು a ಪ್ಲಸ್ a ಅಂದ್ರೆ 2a ಪ್ಲಸ್ b ಪ್ಲಸ್ 5. ಓಕೆ, ದಟ್ ಎ ಮತ್ತೆ ಡಿ ಎರಡೂ ಈ ಕಡೆ ತಗೊಂಡು ಬಿಡೋಣ. 5 ಅಷ್ಟ ಆ ಕಡೆ ಇಡೋಣ್ರಿ. ಎ 2a ಈ ಕಡೆ ಬಂದ್ರೆ -2a ಆಗುತ್ತೆ ಪ್ಲಸ್ 3d. ಡಿ ಈ ಕಡೆ ಬಂದ್ರೆ ಏನಾಗುತ್ತೆ? -d ಆಗುತ್ತೆ. ಈಸ್ ಈಕ್ವಲ್ ಟು 5. ಓಕೆ, a - 2a ಅಂದ್ರೆ ಏನಾಗುತ್ತೆ? -a ಬರ್ತೈತಿ ಪ್ಲಸ್ 3d ಒಳಗೆ ಡಿ ಹೋದ್ರೆ ಏನ್ ಬರ್ತ್ರಿ? 2d ಬರ್ತೈತಿ. ಈಸ್ ಈಕ್ವಲ್ ಟು 5. ಏನ್ರಿ ಇದು ಉಲ್ಟಾ ಆಗ್ಲಿಕ್ಕದ? ಉಲ್ಟಾ ಏನಿಲ್ಲ ರೀ. ಇದನ್ನ 22 ಈ ಕಡೆ ಬರ್ಕೊಂಡ್ಬಿಡೋಣ. ನಾವು ಕೆಲಸ ಮುಗಿದು ಹೋಗ್ಬಿಡುತ್ತೆ. 2a ಪ್ಲಸ್ 4d ಈಸ್ ಈಕ್ವಲ್ ಟು 2a ಪ್ಲಸ್ 4d ಈಸ್ ಈಕ್ವಲ್ ಟು 22. ಒಂದು ನಿಮಿಷ, ಇಲ್ಲಿ 2d ಅದ. ಇಲ್ಲಿ ಅಲ್ಲಿರುವಂತದ್ದು ಏನಪ್ಪಾ ಅಂದ್ರೆ ಇದ್ರೊಳಗೆ ಯಾವ ನಂಬರ್ ಇಲ್ಲ ರೀ. ಅದ್ರ ಸಂಬಂಧ ಏನ್ ಮಾಡೋಣ ಅಂತಂದ್ರೆ ಇದನ್ನ 2ರಿಂದ ಭಾಗಿಸ್ಬಿಡೋಣ. ಎಲ್ಲವೂ 2ರಿಂದ ಭಾಗ ಹೋಗ್ತಾವ. ಅದ್ರ ಸಂಬಂಧ 2ರಿಂದ ಭಾಗಿಸೋಣ. 2ರಿಂದ ಭಾಗಿಸಿದ್ರೆ 4d ಇದ್ದಿದ್ದು 2a ಆಗುತ್ತೆ. ಅಲ್ಲಿ ಸಹಿತ 2d ಐತಿ ನಮಗೆ. ಓಕೆ, ಭಾಗಿಸಿದ್ರೆ ಅಂದ್ರೆ ಏನಾಗುತ್ತೆ? 2 2 ಕ್ಯಾನ್ಸಲ್ ಆಗಿ a ಉಳಿತೈತಿ ಪ್ಲಸ್ 2 2 1 2 2 2 4 2 11 22. ಇದು ಸಮೀಕರಣ 1 ಆಗ್ಲಿ, ಇದು ಸಮೀಕರಣ 2 ಆಗ್ಲಿ. ಓಕೆ, ಒಂದ್ರೊಳಗೆ ಒಂದನ್ನ ಕಳೆದಿವಿ ಅಂತಂದ್ರೆ ನಮಗ ದಟ್ ಏನಾಗುತ್ತೆ ಅಂದ್ರೆ ಅಲ್ಲೂ 2d ಅದ, ಇಲ್ಲೂ 2d ಅದ, ಡಿ ಹೋಗ್ಬಿಡ್ತೈತಿ, ಎ ಅಷ್ಟ ಉಳಿತೈತಿ. ಓಕೆ, ಸಮೀಕರಣ 1ರಲ್ಲಿ 2 ಕಳೆದಾಗ. ಓಕೆ ಸರ್, ದಟ್ 1ರೊಳಗೆ 2 ಹಾಕ್ರಿ, 2ರೊಳಗೆ 1 ಕಳಿತೀವಿ, ಹಂಗನ್ನು ಮಾಡ್ರಿ, ತೊಂದರೆ ಇಲ್ಲ, ನಡೀತೈತಿ. ಓಕೆ, ಸಮೀಕರಣ 1ರಲ್ಲಿ 2 ಕಳೆದಾಗ. ಸೊ 1 ಅಂದ್ರೆ ಏನದ್ರಿ? a ಪ್ಲಸ್ 2d ಇಸ್ ಈಕ್ವಲ್ ಟು 11. ಅಲ್ಲೇನದ್ರಿ? -a ಪ್ಲಸ್ 2d ಇಸ್ ಈಕ್ವಲ್ ಟು 5. ಸೊ ಇದ್ರೊಳಗೆ ಇದನ್ನ ಕಳೆ ಹಾಕತ್ತೀವಿ.
ಓಕೆ, ಒಂದ್ ನಿಮಿಷ, ಇಲ್ಲಿ ಮೈನಸ್ ಅದರಿ. ಹಾ, ಇದ್ರೊಳಗೆ ಇದನ್ನ ಕಳೆ ಹಾಕತ್ತೀವಿ. ಸೊ ಇದು ಮೈನಸ್ ಇದ್ದಿದ್ದು ಏನಾಗತ್ರಿ, ಪ್ಲಸ್ ಆಗತ್ತೆ. ಚಿಹ್ನೆಗಳು ಬದಲಾಗ್ತಾವ ಅಂತ ಹೇಳಿದ್ವಿ. ಇಲ್ಲಿ ಪ್ಲಸ್ ಇದ್ದಿದ್ದು ಏನಾಗತ್ರಿ, ಮೈನಸ್ ಆಗತ್ತೆ. ಇಲ್ಲಿ ಎ ಅದ, ಇಲ್ಲಿ ಪ್ಲಸ್ ಎ ಅದ. ಎ ಪ್ಲಸ್ ಎ ಅಂದ್ರೆ ಏನಾಗತ್ರಿ, 2 ಎ ಆಗತ್ತ. ಸರಿ, ಇಲ್ಲಿ ಮೈನಸ್ ಐತಲ್ರಿ, ಅದ್ರ ಮೈನಸ್ ಮಾಡುವಾಗ ಚಿಹ್ನೆ ಬದಲಾಗೈತಿ. ಮೈನಸ್ ಇದ್ದಿದ್ದು ಪ್ಲಸ್ ಆಗೈತಿ. ಓಕೆ, ಇಲ್ಲಿ ಪ್ಲಸ್ ಡಿ 2 ಡಿ ಅದ, ಇಲ್ಲಿ ಮೈನಸ್ 2 ಡಿ ಅದ. 2 ಕ್ಯಾನ್ಸಲ್ ಆಗ್ತಾವ್ರಿ. 11ರೊಳಗ 5 ಕಳೆದ್ರೆ ಏನ್ ಉಳಿತೈತಿ ಅಂದ್ರೆ ಇಲ್ಲಿ 6 ಬರ್ತೈತಿ. ಇಲ್ಲಿ 2 ಗುಂಡ್ಲೆ ಎ ಐತಿ. ಎ 2 ಬಲಗಡೆ ಹೋದ್ರೆ ಏನಾಗತ್ರಿ, ಬಾಗ್ಲೆ 2 ಬರ್ತೈತಿ. 2 ಒಂದೇ 2, 2 ಮೂರ್ಲೆ 6. ಎ ಬೆಲೆ ಏನಾಯ್ತು ಅಂತಂದ್ರೆ 3 ಆಯ್ತು. ಎ ಬೆಲೆ ಸಿಕ್ತು, ಹಂಗಂದ್ರೆ ಡಿ ಬೆಲೆ ಕಂಡುಹಿಡಿಯಕ್ ಬರ್ತದ, ಆರಾಮಾಗಿ ಕಂಡುಹಿಡಿಬಹುದು. ಎದನ್ನ ತಗೊಳ್ಳ, ಇದನ್ನ ತಗೊಳ್ಳೋಣ, ಅದನ್ನ ತಗೊಳ್ಳೋಣ ರೀ, ಯಾವ್ದಾದ್ರು ತಗೋರಿ ನಡೀತೈತಿ. ಸಮೀಕರಣ 1ಅನ್ನೇ ತಗೋತೇನೆ ನಾನು, ಯಾಕಂದ್ರೆ ಇದ್ರೊಳಗ ಸ್ವಲ್ಪ ಸಿಂಪಲ್ ಅನ್ಸಾಕತೈತಿ, ಅದ್ರ ಸಂಬಂಧ. ಓಕೆ, ಸಮೀಕರಣ 1ರಿಂದ ಓಕೆ ಏನ್ರಿ, ದಟ್ ಇಸ್ ಎ ಪ್ಲಸ್ 2d ಇಸ್ ಈಕ್ವಲ್ ಟು 11. ಎ ಅಂದ್ರೆ ಏನದ್ರಿ, 3 ಅದ, 3 ಪ್ಲಸ್ 2d ಇಸ್ ಈಕ್ವಲ್ ಟು 11. 2d ಇಸ್ ಈಕ್ವಲ್ ಟು 3 ಬಲಗಡೆ ಹೋದ್ರೆ ಏನಾಗತ್ರಿ, -3 ಆಗ್ತೈತಿ. 2d ಇಸ್ ಈಕ್ವಲ್ ಟು 11ರೊಳಗೆ 3 ಹೋದ್ರೆ 8. ಇವೆರಡರ ಗುಣಾಕಾರ ಐತಿ, ಬಲಗಡೆ ಹೋದ್ರೆ ಏನಾಗತ್ರಿ, ಬಾಗ್ಲೆ 2 ಆಗತ್ತೆ. 2 ಒಂದೇ 2, 2 4 8. ಡಿ ಬೆಲೆ ಏನಾಗತ್ರಿ, 4. ಎ ಸಿಕ್ತು, ಡಿ ಸಿಕ್ತು. ಸೊ ನಾವ್ ಏನ್ ಕೇಳಿದ್ರು ಬರಿಬಹುದು. ಅವ್ರು ಏನ್ ಹೇಳಕತ್ತಾರ ಅಂತಂದ್ರೆ ಆ 5 ಪದಗಳನ್ನ ಬರೀರಿ ಅಂತ ಹೇಳಕತ್ತಾರ. ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ದಟ್ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನ ಬರ್ಕೊಂಡು ಮುಂದುವರಿತೀವಿ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಓಕೆ, ಸೊ ಏನದ್ರಿ, ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d, ಎ ಪ್ಲಸ್ 4d. ಪ್ರತಿಯೊಂದರೊಳಗೂ ನಾವು 3 ಪದಗಳನ್ನ ಬರಿತಿದ್ವಿ. ಇಲ್ಲಿ ಯಾಕೆ 5 ಪದಗಳು ಬರೆಯಾಕತ್ತೀವಿ, ಯಾಕಂದ್ರೆ ಅವ್ರು ಲಾಸ್ಟಿಗೆ ಕೇಳಾಕತ್ತಿರೋದು ಏನಂತಂದ್ರೆ ದಟ್ ಏನ್ರಿ, ಸಮಾಂತರ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ. ಸೊ ಸಮಾಂತರ ಶ್ರೇಣಿಯ ಪದಗಳಂದ್ರೆ ಇಲ್ಲಿರುವ 5 ಪದ ಅದಾವ, ಅದ್ರ ಸಂಬಂಧ 5 ಪದಗಳನ್ನು ನಾವು ಬರಿಬೇಕಾಗ್ತದೆ. ಓಕೆ, ರೈಟ್. ಎ ಅಂದ್ರೆ ಏನದ್ರಿ, ಎ ಅಂದ್ರೆ 3 ಐತಿ, 3 ಪ್ಲಸ್ ಡಿ ಅಂದ್ರೆ ಏನದ್ರಿ, 4, 3 ಪ್ಲಸ್ 2 ಗುಂಡ್ಲೆ 4, ನಂತರ 3 ಪ್ಲಸ್ 3 ಗುಂಡ್ಲೆ 4, ನಂತರ 3 ಪ್ಲಸ್ 4 ಗುಂಡ್ಲೆ 4. ಸರಿನಾ, ರೈಟ್. 3 3 4 7, 4 2 8, 8 3 11, 4 3 12, 12 3. ಸ್ವಲ್ಪ ಬಹಳಷ್ಟು ಕಷ್ಟಪಟ್ಟರೆ ಲೆಕ್ಕ ಕೇಳಕ. ಸೊ ಏಪ್ರಿಲ್ 2020ರೊಳಗ ಈ ಒಂದು ಪ್ರಶ್ನೆ ಇದು ಬಂದೈತಿ, ರೈಟ್. ಸೊ ಅಂತ ಏನ್ ಸಮಸ್ಯೆ ಎಲ್ಲ ಆರಾಮಾಗಿ ಮಾಡ್ಕೋಬಹುದು. ಏನೇನ್ ಕೊಟ್ಟರು ಅದನ್ನ ಸಮಾಧಾನದಿಂದ ಬರ್ಕೊಳ್ಳೋಣ ಅಂತ. ಒಂದು ಸಮಾಂತರ ಶ್ರೇಣಿಯಲ್ಲಿ 6ನೇ ಪದವು ಅಂದ್ರೆ A6. ಇದು ಏನಪ್ಪಾ ಅಂತಂದ್ರೆ 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. 3ನೇ ಪದದ 2ರಷ್ಟಕ್ಕಿಂತ, ಅದಕ್ಕೆ 2ರಿಂದ ಗುಣಿಸ್ತೇವಿ, 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಮುಂದುವರೆದು ಏನ್ ಕೂಡ ಆಗತ್ತಾರ, 4ನೇ ಮತ್ತು 5ನೇ ಪದಗಳ ಮೊತ್ತವು 4ನೇ ಮತ್ತು 5ನೇ ಪದಗಳ ಮೊತ್ತವು. ಸಮಾಂತರ ಶ್ರೇಣಿ ಮೇಲೆ ಏನಾದ್ರೂ ಲೆಕ್ಕಗಳು ಬಂದ್ರೆ ಇದೇ ರೀತಿ ಕೇಳ್ತಾರ. ಇಷ್ಟನೇ ಪದದ ಇಷ್ಟರಷ್ಟಿದೆ, ಇಷ್ಟರಷ್ಟಕ್ಕಿಂತ 1 ಹೆಚ್ಚಿದೆ, 2 ಕಡಿಮೆ ಇದೆ, ಈ ರೀತಿನ ಕೇಳ್ತಾರ್ರಿ. ಓಕೆ, ಸೊ ಇಂಥವು ಎಷ್ಟೊಂಡ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದೀವಿ. ಇದ್ರ ಮೇಲೆ ಇವನ್ ಪ್ರಾಕ್ಟೀಸ್ ಮಾಡ್ರಿ, ಆರಾಮಾಗಿ ನಮ್ಗೇನಪ್ಪಾ ಅಂತಂದ್ರೆ ಇದು ಸಮಾಂತರ ಶ್ರೇಣಿ ಮೇಲೆ ಏನೇ ಪ್ರಶ್ನೆ ಕೊಟ್ಟರು ಸಹಿತ ನಾವು ಮಾಡ್ಬೋದು. ನಂತರ ಮುಂದುವರೆದು ಏನ್ ಹೇಳಾಕತ್ತಾರೆ, 4 ಮತ್ತು 5ನೇ ಪದಗಳ ಮೊತ್ತವು 2ನೇ ಪದದ 5ರಷ್ಟಿದೆ. 2ನೇ ಪದದ 5ರಷ್ಟಿದೆ. ಮುಂದೆ ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ. ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನ ಕಂಡುಹಿಡಿಯಿರಿ ಅಂತ ಹೇಳಾಕತ್ತಾರ. ಸೊ ಒಂದು ಸಮಾಂತರ ಶ್ರೇಣಿಯ 10ನೇ ಪದವನ್ನ ಕಂಡುಹಿಡಿಬೇಕು ಅಂದ್ರೆ ನಮ್ಗೆ ಏನ್ ಬೇಕ್ರಿ, ಎ ಮತ್ತೆ ಡಿ ಬೇಕು. ಸೊ ನಾವು ಯಾವ್ದಾದ್ರು ಒಂದು ಪದವನ್ನು ಕಂಡುಹಿಡಿಯಕ್ಕಾಗ್ಲಿ ಅಥವಾ ಒಂದು ಸಮಾಂತರ ಶ್ರೇಣಿಯನ್ನ ಬರೆಯಕ್ಕಾಗ್ಲಿ ನಮ್ಗೆ ಏನ್ ಬೇಕು ಅಂತಂದ್ರೆ ದಟ್ ಎ ಮತ್ತು ಡಿ ಬೇಕು. ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಬೇಕು. ಅದನ್ನ ಕಂಡುಹಿಡಿದು ನಾವು ಮುಂದುವರಿಯೋಣ ಅಂತ. ಅದನ್ನ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ತೇವ್ರಿ, ನಾವು ಈ ಒಂದು ಸೂತ್ರವನ್ನ ಬಳಸ್ಕೋತೀವಿ. ಯಾವ ಸೂತ್ರ ರೀ, ಎಂ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಗುಂಡ್ಲೆ ಡಿ. ಓಕೆ, AR ಅಂದ್ರೆ A6 ಅಂದ್ರೆ ಏನ್ ಬರಿತೀವಿ, AR ಅಂದ್ರೆ ಏನಂತ ಬರಿತೀವಿ ಅಂತಂದ್ರೆ 6ನೇ ಪದವನ್ನ ಏನಂತ ಬರಿತೀವ್ರಿ, A ಪ್ಲಸ್ 5D, A ಪ್ಲಸ್
6 ಮೈನಸ್ 1 ಅಂದ್ರೆ 5 ಅದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ a ಪ್ಲಸ್ 5d ಅಂತ ಬರೀರಿ ನಡೀತೈತಿ. ಈಸ್ ಈಕ್ವಲ್ ಟು 2 ಇಂಟು a3 ಅಂತಂದ್ರೆ ಮೂರನೇ ಪದ ಅಂದ್ರೆ ನಾವ್ ಏನ್ ಬರ್ತೀವ್ರಿ a ಪ್ಲಸ್ 2d ಪ್ಲಸ್ 1. ಓಕೆ, a ಪ್ಲಸ್ 5d ಇಸ್ ಈಕ್ವಲ್ ಟು 2 ಗುಂಡ್ಲೆ a ಅಂದ್ರೆ 2a ಪ್ಲಸ್ 2 2 4d ಪ್ಲಸ್ 1. ಇಷ್ಟು ಈ ಕಡೆ ತಗೊಂಡ್ಬಿಡ್ರಿ, ಇದೇನಾಗುತ್ತಾ a ಮೈನಸ್ 2a ಈ ಕಡೆ ಬಂದ್ರೆ ಮೈನಸ್ 2a ಪ್ಲಸ್ 5d 4d ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ 4d ಈಸ್ ಈಕ್ವಲ್ ಟು 1. ಓಕೆ, a ಮೈನಸ್ 2a ಅಂದ್ರೆ ಏನಾಗುತ್ತೆ ಮೈನಸ್ a ಆಗತ್ತ ಪ್ಲಸ್ 5d ಒಳಗೆ 4d ಹೋದ್ರೆ d ಬರ್ತತಿ ಈಸ್ ಈಕ್ವಲ್ ಟು 1. a4 ಅಂದ್ರೆ ಏನ್ ಬರಿತೀವ್ರಿ ಈ ರೀತಿಯಾಗಿ ಬರೆಯೋದಾಯ್ತು ಅಂತಂದ್ರೆ ಏನ್ ಬರಿತೀವಿ ಅಂತಂದ್ರೆ a ಪ್ಲಸ್ 3d ಪ್ಲಸ್ a5 ಅಂತಂದ್ರೆ 5ನೇ ಪದ ಅಂತಂದ್ರೆ ದಟ್ a ಪ್ಲಸ್ 4d ಒಂದನ್ನ ಕಡಿಮೆ ಮಾಡ್ತೇವಿ ಈಸ್ ಈಕ್ವಲ್ ಟು 5 ಇಂಟು a2 ಅಂದ್ರೆ 2ನೇ ಪದ ಅಂದ್ರೆ ಏನ್ ಬರಿತೀವ್ರಿ a ಪ್ಲಸ್ d ಅಂತ ಬರ್ಕೋತೀವಿ. ನಂತರ a ಪ್ಲಸ್ a ಅಂದ್ರೆ ಏನ್ರಿ 2a 3d ಪ್ಲಸ್ 4d ಅಂದ್ರೆ 7d ಈಸ್ ಈಕ್ವಲ್ ಟು 5 ಇಂಟು a 5a ಪ್ಲಸ್ 5 ಇಂಟು d 5d. ಏನ್ ಮಾಡೋದು ಇಷ್ಟು ಈ ಕಡೆ ತಗೊಂಬರೋಣ, ಇದೇನಾಗುತ್ತೆ 2a ಮೈನಸ್ 5a ಪ್ಲಸ್ 7d ಮೈನಸ್ 5d ಇಸ್ ಈಕ್ವಲ್ ಟು 0. ಬಲಗಡೆ ಇಲ್ಲಿ ಏನು ಉಳಿಲಿಲ್ಲ, ಇಲ್ಲಿ ಮತ್ತೆ ಇಲ್ಲಿ ಬಂದಿತ್ತಲ್ರಿ, ಇಲ್ಲಿ ಏನಪ್ಪಾ ಅಂದ್ರೆ ಪ್ಲಸ್ 1 ಇತ್ತು, ಅದರ ಸಂಬಂಧ ಇಲ್ಲಿ ನಂಬರ್ ಬಂತು, ಇಲ್ಲಿ ಪ್ಲಸ್ 1 ಏನು ಪ್ಲಸ್ 1 ಮೈನಸ್ 1 ಏನು ಇಲ್ಲ ರೀ, ಅದರ ಸಂಬಂಧ ಇಲ್ಲಿ ಏನ್ ಬರ್ತ್ರಿ 0 ಬರ್ತತಿ. ಓಕೆ, 2a ಮೈನಸ್ 5a ಅಂದ್ರೆ ಏನ್ ಬರ್ತ್ರಿ ಮೈನಸ್ 3a ಪ್ಲಸ್ 7d ಮೈನಸ್ 5d 7 ಹೋದ್ರೆ 2d ಇಸ್ ಈಕ್ವಲ್ ಟು 0. ಕ್ಯಾ ಕರ್ನೆ ಕಾ ಏನ್ ಮಾಡ್ಬೇಕ್ರಿ ನಮಗ ಇಲ್ಲಿ ಏನಪ್ಪಾ ಅಂತಂದ್ರ ಯಾವ್ದು ಏನಪ್ಪಾ ಅಂತಂದ್ರೆ ಯಾವ್ದ್ರದ್ದು ಸಹಗುಣಕ ಏನಪ್ಪಾ ಅಂದ್ರ ಸೇಮ್ ಇಲ್ಲ. ಸೇಮ್ ಮಾಡ್ಕೊಳ್ಳೋಣ ಅಂತ, ಇದನ್ನ ಸೇಮ್ ಮಾಡ್ಕೊಳ್ಳೋಣ, ಡಿ ನ ಸೇಮ್ ಮಾಡ್ಕೊಳ್ಳೋಣ. ಡಿ ಸಹಗುಣಕ ಇಲ್ಲಿ 2 ಅದರಿ, ಇಲ್ಲಿ ಏನದ ಅಂತಂದ್ರ 1 ಅದ, ಹಂಗಂದ್ರೆ ಇದನ್ನ ಏನ್ ಮಾಡೋಣ ಅಂತಂದ್ರ ಇದಕ್ಕ 2ರಿಂದ ಗುಣಿಸೋಣ. 2 ಇಂಟು ಮೈನಸ್ ಎ ಅಂದ್ರೆ ಮೈನಸ್ 2a ಪ್ಲಸ್ 2 ಇಂಟು ಡಿ 2d ಇಸ್ ಈಕ್ವಲ್ ಟು 2. ಓಕೆ, 2 ಒಂದೇ 2. ಸೊ ಇದು ಸಮೀಕರಣ 1 ಆಗ್ಲಿ, ಇದು ಸಮೀಕರಣ 2 ಆಗ್ಲಿ. ಒಂದು ಸಮೀಕರಣದೊಳಗೆ ಇನ್ನೊಂದು ಸಮೀಕರಣವನ್ನ ಕಳೆದು ಬಿಡೋಣ. 1ನೇ ಸಮೀಕರಣದೊಳಗೆ 2ನೇ ಸಮೀಕರಣವನ್ನ ಕಳೆಯೋಣ. ಉಲ್ಟಾ ಮಾಡಿದ್ರು ತೊಂದರೆ ಇಲ್ಲ, ಅದ್ರೊಳಗೆ ಇದನ್ನ ಕಳೆದ್ರು ನಡೀತೈತಿ. ಸಮೀಕರಣ 1ರಲ್ಲಿ 2ನ್ನು ಕಳೆದಾಗ, ಓಕೆ, ಸಮೀಕರಣ 1ಅನ್ನ ಮೊದಲು ಹಚ್ಕೊಳ್ರಿ, ಮ್ಯಾಲ ಹಚ್ಕೊಳ್ರಿ. ಮೈನಸ್ 2a ಪ್ಲಸ್ 2d ಇಸ್ ಈಕ್ವಲ್ ಟು 2, ಅದ್ರೊಳಗ ಮೈನಸ್ 3a ಪ್ಲಸ್ 2d ಇಸ್ ಈಕ್ವಲ್ ಟು 0. ಇದ್ರೊಳಗೆ ಇದನ್ನ ಕಳೀರಿ, ಕಳೆದ್ರೆ ಏನಾಗತ್ರಿ ಮೈನಸ್ ಇದ್ದಿದ್ದು ಪ್ಲಸ್ ಆಗ್ತತಿ, ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತತಿ. 0ಗೆ ಯಾವುದೇ ರೀತಿಯಾದಂತಹ ಚಿಹ್ನೆ ಇಲ್ಲ, ಅದನ್ನು ಬದಲು ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲೇನದ್ರಿ ಇದು ಇದರ 3ರಿಂದ ಏನದ್ರಿ ಈಗ ಚಿಹ್ನೆ ಪ್ಲಸ್ ಅದ, ಮೈನಸ್ 2 ಪ್ಲಸ್ 3 ಅಂದ್ರೆ ಏನ್ ಬರ್ತ್ರಿ ಎ ಬರ್ತೈತಿ. 3 ಒಳಗೆ 2 ಹೋದ್ರೆ 1 ಬರ್ತೈತಿ, ಎ ಆಗತ್ತೆ. 2d ಮೈನಸ್ 2d ಅಂತಂದ್ರೆ ಏನಾಗತ್ರಿ 0 ಆಗತ್ತೆ ಈಸ್ ಈಕ್ವಲ್ ಟು ಇಲ್ಲಿ 2 ಒಳಗೆ 0 ಹೋದ್ರೆ ಏನಾಗುತ್ತೆ ಅಂದ್ರೆ 2 ಆಗುತ್ತೆ. ಸೊ ಎ ಬೆಲೆ ಸಿಕ್ತು. ಎ ಬೆಲೆ ಸಿಕ್ತು ಅಂತಂದ್ರೆ ಡಿ ಬೆಲೆ ಕಂಡುಹಿಡಿಯೋದು ಸರಳ. ಹೆಂಗ್ರಿ ದಟ್ ಈ 2 ಒಳಗೆ ಏನಪ್ಪಾ ಅಂದ್ರೆ ಒಂದು ಸಮೀಕರಣದೊಳಗೆ ಎ ಬೆಲೆಯನ್ನ ತುಂಬಿಕೊಳ್ಳೋಣ. ಏನ್ ತಗೊಳ್ಳೋಣ ಸಮೀಕರಣ 2 ತಗೊಳ್ಳೋಣ. ಯಾವ್ದಾದ್ರು ತಗೊಳ್ರಿ ನಡೀತೈತಿ, ಇದೇ ತಗೋಬೇಕು ಅಂತ ರೂಲ್ ಇಲ್ಲ. ಸಮೀಕರಣ 2ರಿಂದ ನಾವೇನ್ ಬರಿಬೋದ್ರಿ ಮೈನಸ್ 3a ಪ್ಲಸ್ 2d ಇಸ್ ಈಕ್ವಲ್ ಟು 0. ಮೈನಸ್ 3 ಎ ಅಂದ್ರೆ ಏನ್ರಿ 2 ಪ್ಲಸ್ 2d ಇಸ್ ಈಕ್ವಲ್ ಟು 0. ಲೆಕ್ಕವನ್ನ ಇಲ್ಲಿ ಮುಂದುವರಿಸ್ತೇನೆ. ಏನದ್ರಿ ಮೈನಸ್ 3 ಇಂಟು 2 ಮೈನಸ್ 3 ಇಂಟು 2 3 2 6 ಮೈನಸ್ 6 ಪ್ಲಸ್ 2d ಇಸ್ ಈಕ್ವಲ್ ಟು 0. ಮೈನಸ್ 6 ಬಲ್ಗಡೆ ಹೋಗ್ಲಿ ಏನಾಗತ್ರಿ ಪ್ಲಸ್ 6 ಆಗ್ತತಿ. ಡಿ ಇಸ್ ಈಕ್ವಲ್ ಟು ಇವೆರಡರ ಮೇಲೆ ಗುಣಾಕಾರ ಐತಿ, ಈ ಕಡೆ ಬಂದ್ರೆ ಭಾಗಾಕಾರ ಆಗುತ್ತೆ. 2 ಒಂದೇ 2 2 3 6. ಡಿ ಬೆಲೆ ಏನ್ ಬಂತು ಅಂತಂದ್ರೆ 3 ಬಂತು. ಎ ಬೆಲೆ ಸಿಕ್ತು, ಡಿ ಬೆಲೆ ಸಿಕ್ತು. ಏನ್ ಕೇಳ್ತಾರಿ ಕೇಳ್ರಿ, ನಾವು ಕಂಡು ಹಿಡಿತೀವಿ. 10ನೇ ಪದ ಕೇಳಾಕತ್ತಾರ. ಸೊ 10ನೇ ಪದ ಕಂಡು ಹಿಡಿಬೇಕು ಅಂತಂದ್ರೆ ದಟ್ ಸೂತ್ರ ಗೊತ್ತದ ಎ ಪ್ಲಸ್ n ಮೈನಸ್ 1 ಇಂಟು ಡಿ. ಎ ಎನ್ ದಟ್ ಇಸ್ A10 ಇಸ್ ಈಕ್ವಲ್ ಟು ಎ ಅಂದ್ರೆ ಏನದ್ರಿ ಎ ಅಂದ್ರೆ 2. ಓಕೆ, 2 ಪ್ಲಸ್ ಎನ್ ಅಂದ್ರೆ 10 ಮೈನಸ್ 1, ಡಿ ಅಂದ್ರೆ 3. ಓಕೆ, ಮೈನಸ್ 1. 2 ಪ್ಲಸ್ 10 1 ಹೋದ್ರೆ 9 ಗುಂಡ್ಲೆ 3. ಓಕೆ, 2 ಗುಂಡ್ಲೆ ಹಚ್ಚಿ ಪ್ಲಸ್ ಅದ್ರಿ. ಓಕೆ, 2 ಪ್ಲಸ್ 9 3 27. 27 ಪ್ಲಸ್ 2 29. ಆ ಸಮಾಂತರ ಶ್ರೇಣಿಯ 10ನೇ ಪದ ಎಷ್ಟಾಗಿರ್ತೈತಿ ಅಂತಂದ್ರೆ 29 ಆಗಿರ್ತೈತಿ.
ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ಸಮಾಂತರ ಶ್ರೇಣಿಯ ಮೇಲಿನ 4 ಅಂಕದ ಪ್ರಶ್ನೆಗಳಾಗಿದ್ದು. ಮುಂದಿನ ವಿಡಿಯೋದೊಳಗ 5 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ. ಸೊ ಇವನ್ನಿಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಎಕ್ಸಾಮ್ ಒಳಗೆ ಯಾವ ರೀತಿಯಾದಂತಹ ಲೆಕ್ಕಗಳನ್ನು ಸಹಿತ ಮಾಡುವಂತ ಒಂದು ಎಬಿಲಿಟಿ ನಿಮ್ಗೆ ಬಂದಿರ್ತೈತಿ. ಓಕೆ, ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ದಟ್ ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಅಲ್ಲಿಗೆ ಮುಗಿಸ್ತಾ ಇದ್ದೇನೆ.